भगवते वासुदेवाय त्वमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सह गणरघुनाथान्वितं तं सजीवं साद्वैतं सवधूतं परिजनसहितं कृष्णचैतन्यदेवां श्री राधा कृष्ण पादान सहगण ललिता श्री विशाखान्वितांश्च हे कृष्ण करुणा सिंधु दीनबंधु जगतपते गोपेश गोपिका कांता राधा कांता नमोस्तुते सप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनीति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्रद्वैत गदाधर शिवासादि गौरभक्तवृंद हरे कृष्ण 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 हरे 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 राम राम हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयतीरे अष्टप्रायेषु भद्रेषु नित्यं भागवत सेवया नमो विष्णुपादाय कृष्णप्रेष्ठाय भूतलेशं भक्ति स्वामी इति नामे हरे कृष्ण ಭಾಗವತ ತತ್ವಸಾರ ಸ್ಕಂದ 1 ಅಧ್ಯಾಯ 8 ಕುಂತಿಯ ಪ್ರಾರ್ಥನೆ ಹಾಗೂ ಪರೀಕ್ಷಿತನ ಸಂರಕ್ಷಣೆ. ನಾವು ನಿನ್ನೆ ಒಂದು 25 ಶ್ಲೋಕವರೆಗೂ ಅದರ ಸಾರಾಂಶವನ್ನ ತತ್ವನ ತಿಳ್ಕೊಂಡ್ವಿ. ಸಂದರ್ಭ ಹೇಗಿದೆ, ರಾಜ ಯುಧಿಷ್ಠಿರನಿಗೆ ಭಗವಂತ ರಾಜಸೂಯಾಗ ಮಾಡಿ ಇಡೀ ಜಗತ್ತಿಗೆ ಚಕ್ರಾಧಿಪತಿಯನ್ನಾಗಿ ಮಾಡಿ ದ್ವಾರಕೆಗೆ ಹೊರಡಬೇಕು, ಹಸ್ತಿನಾಪುರದಿಂದ ಹೊರಡಬೇಕು. ಅಷ್ಟರಲ್ಲಿ ಅದಕ್ಕೆ ಮುಂಚೆ ಸತ್ತವ್ರಿಗೆಲ್ಲ ತರ್ಪಣ ಕೊಡ್ತಾರೆ. ದ್ರೌಪದಿ ಗಂಗಾ ನದಿ ದಡಕ್ಕೆಲ್ಲ ಹೋಗಿ ತಮ್ಮ ಮಕ್ಕಳಿಗೆ ತರ್ಪಣ ಕೊಡ್ತಾರೆ, ಎಲ್ಲ ಆಯ್ತು. ಆದ್ಮೇಲೆ ಅಲ್ಲಿ ಯಾರ್ಯಾರಿದ್ರು, ಪಾಂಡವರು, ದ್ರೌಪದಿ, ಗಾಂಧಾರಿ, ಮತ್ತೆ ಹಿರಿಯರು, ಕುರುವಂಶದ ಹಿರಿಯರು, ಕೃಷ್ಣ, ಸೊ ಎಲ್ಲರೂ ಇರ್ತಾರೆ. ಅಷ್ಟರಲ್ಲಿ ಒಂದು ಬ್ರಹ್ಮಾಸ್ತ್ರ, ಅಶ್ವತ್ಥಾಮ ಮಂತ್ರಿಸಿ ಒಂದು ಬ್ರಹ್ಮಾಸ್ತ್ರವನ್ನ ಉತ್ತರೆ ಗರ್ಭದಲ್ಲಿ ಇರುವಂತಹ ಪರೀಕ್ಷಿತನನ್ನ ಗುರಿ ಮಾಡಿ ಹೊಡಿತಾನೆ. ಆಗ ಉತ್ತರೆ ಓಡೋಡಿ ಬರ್ತಾಳೆ ಕೃಷ್ಣನನ್ನ ರಕ್ಷಣೆ ಮಾಡುವಂತ. ಆದ್ರೆ ತನ್ನನ್ನು ರಕ್ಷಣೆ ಮಾಡುವಂತ ಕೇಳೋದಿಲ್ಲ ಅವಳು, ನನ್ನ ಗರ್ಭದಲ್ಲಿರುವಂತಹ ಮಗುವನ್ನ ಕಾಪಾಡು. ಯಾಕಂದ್ರೆ ಯಾವಾಗ ಅಭಿಮನ್ಯು ರಣರಂಗದಲ್ಲಿ ಸತ್ತೋಗ್ತಾನೆ, ಆಗ ಉತ್ತರೆ ಸಹಗಮನ ಮಾಡ್ಬೇಕಿತ್ತು, ಆದ್ರೆ ಯಾಕೆ ಮಾಡ್ಲಿಲ್ಲ ಅಂದ್ರೆ ತನ್ನ ಗರ್ಭದಲ್ಲಿ ಮಗು ಇರೋದ್ರಿಂದ ಹಾಗೆ ಮಾಡೋದಿಲ್ಲ. ಅದೇ ತರ ದ್ರೋಣಾಚಾರ್ಯ ಹೋದ್ಮೇಲೆ ಕೃಪಿ ಯಾಕೆ ಸಹಗಮನ ಮಾಡ್ಲಿಲ್ಲ? ಕೃಪಿ ಮತ್ತೆ ಅಶ್ವತ್ಥಾಮ ಅಶ್ವತ್ಥಾಮನಿಂದ ಒಂದು ಒಂದು ಏನು ಒಂದು ಕೆಲಸ ಮಾಡಿಸ್ಬೇಕಿತ್ತು ಭಗವಂತ. ಸೊ ಹಂಗಾಗಿ ಅಶ್ವತ್ಥಾಮನನ್ನ ಉಳಿಸಿರ್ತಾರೆ. ಹೀಗೆ ಉತ್ತರೆ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆಗೆ ಭಗವಂತ ಏನು ಅವಳಿಗೆ ಅನುಗ್ರಹ ಮಾಡ್ತಾನೆ. ಅದಾದ್ಮೇಲೆ ಮುಂದೆ ಬರುತ್ತೆ ಪರೀಕ್ಷಿತನ ಹೇಗೆ ಕಾಪಾಡ್ತಾನೆ ಕೃಷ್ಣ. ಅಷ್ಟರಲ್ಲಿ ಕುಂತಿ ಮಹಾರಾಣಿ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ನಾವು ಚುಟುಕಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಕುಂತಿ ಮಹಾರಾಣಿ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಜೀವನದಲ್ಲಿ ಮತ್ತೆ ಕಷ್ಟ ಕೊಡುವಂತ ಕೇಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಯಾಕೆ ಕೇಳ್ತಾ ಇದ್ದಾಳೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕಷ್ಟವನ್ನು ಯಾಕೆ ಭಗವಂತ ಕಷ್ಟ ಕೇಳಿದ ತಕ್ಷಣ ಅವನಿಗೆ ಕೊಡೋದಿಲ್ಲ, ಆದ್ರೆ ಭಕ್ತರನ್ನ ಉದ್ಧಾರ ಮಾಡೋಕ್ಕೋಸ್ಕರ ಅವ್ರಿಗೆ ಯಾವ್ದು ಒಳ್ಳೇದೋ ಅದನ್ನ ಕೊಡ್ತಾನೆ. ಭಕ್ತರಲ್ಲದವರಿಗೆ ಅವ್ರು ಏನ್ ಕೇಳಿದ್ರು ಕೊಡ್ತಾನೆ. ಅದರಿಂದ ಆಗುವಂತ ಪರಿಣಾಮಕ್ಕೆ ಅಂತವರನ್ನೇ ಗುರಿ ಮಾಡ್ತಾನೆ, ಆ ಭಕ್ತರನ್ನ ಗುರಿ ಮಾಡ್ತಾನೆ. ಅಂದ್ರೆ ಇಲ್ಲಿ ಭಗವಂತ ಭಕ್ತರ ವಿಚಾರದಲ್ಲಿ ಹೇಗೆ ನಡ್ಕೊಳ್ತಾನೆ, ಅಭಕ್ತ ವಿಚಾರದಲ್ಲಿ ಹೇಗೆ ನಡ್ಕೊಳ್ತಾನೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಕುಂತಿ ಮಹಾರಾಣಿ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ತಾರೆ. ಶ್ಲೋಕ ನಂಬರ್ 8 ದಿಂದ
ಭಗವಂತನಿಗೆ ಫಸ್ಟ್ ಸಲ್ಲಿಸ್ತಾರೆ. ನಾವೇನೇ ಮಾಡ್ಬೇಕಾದ್ರೂ ಭಗವಂತನಿಗೆ ನಾವು ಪ್ರಾಣ ನಮಸ್ತೆ ಪುರುಷಂ ತು ಆದ್ಯಂ. ಪುರುಷಂ ತು ಆದ್ಯಂ ಅಂದ್ರೆ ನೀನೇ ಆದಿ ಪುರುಷ. ನಮ್ಗೆ ಗೊತ್ತಿರ್ಬೇಕು ಆದಿ ಲೌಕಿಕ ಗುಣಗಳೇನು? ವಿಸ್ತೃತ ರೂಪಗಳು ಯಾವುದು? ಭಗವಂತನಿಗೆ ಲೌಕಿಕ ಜ್ಞಾನ, ಲೌಕಿಕ ಬುದ್ಧಿ, ಕೋಪ, ಪ್ರೀತಿ, ದ್ವೇಷ ಅವೆಲ್ಲ ಇಲ್ಲ ಭಗವಂತನಿಗೆ. ಅವೆಲ್ಲ ಭೌತಿಕ ಗುಣಗಳು. ಆದ್ರೆ ಭಗವಂತ ಆ ತರ ನಡ್ಕೊಳ್ತಾನೆ ಸಮಟೈಮ್ಸ್. ಕೋಪ ಬಂದಂಗೆ ಬೆಳಿಗ್ಗೆ ರುಕ್ಮಿಣಿ ಹತ್ರ ಹೆಂಗ್ ಮಾತಾಡ್ತಾನೆ, ಕೋಪ ಬರ್ತಾ ಇದ್ದಾನೆ ರುಕ್ಮಿಣಿಗೆ, ಅದೆಲ್ಲ ಭಗವಂತನ ಅಲೌಕಿಕ ಗುಣಗಳು. ಅದು ಲೌಕಿಕ ಗುಣಗಳಲ್ಲ. ನಮ್ಗೆ ಅದು ಅರ್ಥ ಆಗೋದಿಲ್ಲ ಅಷ್ಟೇ. ಬಟ್ ಇಲ್ಲಿ ಕುಂತಿ ಪ್ರಾಣಿಗೆ ಅರ್ಥ ಆಯ್ತು. ಕುಂತಿ ಪ್ರಾರ್ಥನೆ ಮಾಡ್ತಾಳೆ, ನೀನು ಎಲ್ಲದರ ಒಳಗೂ ಇರ್ತೀಯ, ಹೊರಗೂ ಇರ್ತೀಯ, ಸರ್ವಂತರ್ಯಾಮಿಯಾಗಿ. ಹೇಗೆ ಒಳಗೂ ಮತ್ತೆ ಹೊರಗೂ ಇರೋಕ್ಕೆ ಸಾಧ್ಯ ಆಯ್ತು? ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇ ಹೆಸರು ಬರ್ತಲ್ಲ, ವಿಷ್ಣು ಸಹಸ್ರ ಮೊದಲನೇ ಹೆಸರು ವಿಶ್ವಂ. ವಿಶ್ವಂ ಅಂದ್ರೆ ವಿಶತಿ ಇತಿ ಅಂತರ್ಬಹಿರ್. ಇಲ್ಲಿ ಹೇಳ್ತಾರೆ ಅಂತರ್ಬಹಿರ್ ಅಲಕ್ಷ್ಯಂ ಸರ್ವಭೂತಾನಂ ಅಂತರ್ಬಹಿರ್ ಅವಸ್ಥಿತಂ. ಭಗವಂತ ಮಾತ್ರ ಒಳಗೂ ಹೊರಗೂ ಎಲ್ಲ ಕಡೆ ಎಲ್ಲಾ ಸಗತಿಗೆ ಇರಬಹುದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೆಂಗೆ ಅರ್ಥ ಮಾಡ್ಕೋಬೇಕು? ಈಗ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಾವು ಏನೋ ಒಂದು ಹಬ್ಬ ಆಚರಣೆಗಳನ್ನ ಮಾಡ್ತೀವಿ. ಭಗವಂತನ ನಾವು ಆವಾಹನೆ ಮಾಡ್ತೀವಿ, ದೇವತೆಗಳನ್ನ ಆವಾಹನೆ ಮಾಡ್ತೀವಿ. ಅದ್ರಲ್ಲಿ ಇಲ್ಲ ಅಂತ ಅಲ್ಲ. ಈಗ ಒಂದು ಮಣ್ಣಿನ ಮೂರ್ತಿ ಮಾಡ್ತೀವಿ, ಅದ್ರಲ್ಲಿ ಭಗವಂತ ಇಲ್ಲ ಅಂತ ಅಲ್ಲ, ಇದಾನೆ ಭಗವಂತ. ಆವಾಹನೆ ಮಾಡೋ ಉದ್ದೇಶ ಏನಂದ್ರೆ ಅದ್ರೊಳಗೆ ಭಗವಂತ ಇದಾನೆ ಅನ್ನೋ ಅರಿವು ಬರಬೇಕು ನಮ್ಗೆ, ಅಷ್ಟೇ, ಅರಿವುಗೋಸ್ಕರ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಜಡ ವಸ್ತು ಆಗ್ಬಿಡುತ್ತೆ. ಗೋವರ್ಧನಗಿರಿ ಪೂಜೆ ಮಾಡಿ ಅಂತ ಹೇಳಿದಾಗ ಬ್ರಜವಾಸಿಗಳಿಗೆ ಅದೊಂದು ಬೆಟ್ಟ, ಅದನ್ನೇನು ಪೂಜೆ ಮಾಡ್ಬೇಕು ಅಂತ ಅನ್ಸುತ್ತೆ. ಬೆಟ್ಟ ಅದು ಜಡ ವಸ್ತು. ಬಟ್ ಕೃಷ್ಣ ಹೇಳ್ತಾನೆ ಇಲ್ಲ, ಅದು ಕೇವಲ ಬೆಟ್ಟ ಅಲ್ಲ, ಅದು ನಾನೇ, ನನ್ನ ಸ್ವರೂಪನೇ ಆಗಿದೆ. ಅಂದ್ರೆ ಇದನ್ನ ತಿಳುವಳಿಕೆ ಕೊಡೋಕ್ಕೋಸ್ಕರ ಇಂದ್ರನ ಯಾಕೆ ಪೂಜೆ ಮಾಡ್ತಾರೆ, ಬೆಟ್ಟನ ಪೂಜೆ ಮಾಡಿ ಅಂತ ಅಂದ ಕೃಷ್ಣ. ಅಂದ್ರೆ ನಮ್ಗೆ ಅಂತರ್ಬಹಿರ್ ಅವಸ್ಥಿತ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅನ್ನೋದನ್ನ ತಿಳಿಸ್ಬೇಕಿತ್ತು, ಗೊತ್ತು ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಭಗವಂತ ಸಣ್ಣ ಸಣ್ಣ ಲೀಲೆಗಳನ್ನ ಮಾಡ್ತಾ ಇದ್ದಾನೆ. ಕುಂತಿ ಒಳಗೆ ಕೂತು ಭಗವಂತ ಮಾತಾಡಕ್ಕೆ ಪ್ರೇರಣೆ ಮಾಡ್ತಾ ಇದ್ದಾನೆ. ಕುಂತಿ ಎದುರುಗಡೆ ನಿಂತು ಆ ಪ್ರಾರ್ಥನೆಯನ್ನ ತಾನೇ ಕೇಳ್ತಾ ಇದ್ದಾನೆ. ಎಲ್ಲದಕ್ಕೂ ಮೂಲ ಕೇಳು. ಎಲ್ಲ ಭಗವಂತ ಒಳಗೆ ಕೂತು ಹೊರಗಡೆ ಸ್ಥಿತನಾಗಿ ನಮ್ಮನ್ನ ತನ್ನ ಕಡೆ ಆಕರ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಭಗವಂತನು ಕೂಡ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾಕೆ ಪ್ರಯತ್ನ ಮಾಡ್ತಾನೆ? ಜೀವಿಗೆ ಸ್ವತಂತ್ರ ಇರೋದಕ್ಕೋಸ್ಕರ. ಅವನು ಆ ಸ್ವತಂತ್ರವನ್ನು ಕಿತ್ಕೋತಾ ಇಲ್ಲ ಅಷ್ಟೇ. ಹೇಗೋ ಭಗವಂತ ನಮಗೆ ಅರಿವು ಮೂಡಿಸ್ಬೇಕು, ನಾನು ದೇವತಮ ಪರಮ ಪುರುಷನ್ನು ಅರಿವು ಮೂಡಿಸ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಇವೆಲ್ಲ ನಮ್ಮಂತ ಬದ್ಧ ಜೀವಿಗಳಿಗೆ ಲೀಲೆಗಳು ಮಾಡ್ತಿರ್ತಾರೆ. ತನಗೆ ಶರಣಾಗತರಾದವರ ಪಾಲಿಕೆ ಅವನು ಅದೃಶ್ಯನಾಗಿರುವ ಹಕ್ಕನ್ನ ಉಳಿಸಿಕೊಂಡಿದ್ದಾನೆ. ತನ್ನ ಶರಣಾಗತರಾದವರ ಪಾಲಿಗೆ, ಯಾರು ಶರಣಾಗತರಾಗದೇ ಇರ್ತಾರೆ ಅವ್ರಿಗೆ ಭಗವಂತ ಅದೃಶ್ಯ ಕಾಣಿಸೋದಿಲ್ಲ. ಅವನು ಇದನ್ನೇ ಮಾಯಾಶಕ್ತಿ ಅಂತ ಕರೆಯೋದು. ಆದ್ರೆ ಕುಂತಿ ಮಹಾರಾಣಿ ಮಾಯಿಗೆ ಒಳಪಟ್ಟವಳಲ್ಲ. ಯಾಕಂದ್ರೆ ಭಗವಂತನ ಸಾಕ್ಷಾತ್ ನೋಡ್ತದಾಳೆ. ಭಗವಂತ ಅಂತ ಗೊತ್ತು ಕುಂತಿ ಮಹಾರಾಣಿಗೆ. ಯಾಕಂದ್ರೆ ನಮ್ದು ಪರಿಮಿತ ಇಂದ್ರಿಯ ವ್ಯಾಪ್ತಿ ನಮ್ದಿರೋದು. ಅಂದ್ರೆ ಒಂದು ಲಿಮಿಟೆಡ್ ಸೆನ್ಷಿಯಲ್ ಪರ್ಸೆಪ್ಷನ್. ಇಷ್ಟೇ ನೋಡೋಕ್ ಸಾಧ್ಯ, ನಾವು ಇಷ್ಟೇ ಅರ್ಥ ಮಾಡೋಕ್ ಸಾಧ್ಯ. ಆದ್ರೆ ಯಾವಾಗ ನಾವು ಸಂಪೂರ್ಣ ಶರಣಾಗತ ಹಂತಕ್ಕೆ ಬರ್ತೀವಿ, ಆಗ ಭಗವಂತ ಅಂತರ್ಬಹಿರ್ ಅವಸ್ಥಿತ, ಒಳಗೂ ಹೊರಗೂ ಕೂತು ಒಳಗಿಂದ ಅವನೇ ಪ್ರೇರಣೆ ಮಾಡಿ. ಇವಾಗ ಎಲ್ಲರಿಗೂ ಪ್ರೇರಣೆ ಮಾಡ್ತಾ ಇಲ್ಲ ಭಗವಂತ, ಅಭಕ್ತರಿಗೆ ಪ್ರೇರಣೆ ಮಾಡ್ತಾ ಇಲ್ಲ. ಅಭಕ್ತರಿಗೆ ಭಗವಂತ ಏನ್ ಮಾಡ್ತಾನೆ, ನಿರ್ದೇಶನ ಮಾಡ್ತಾ ಇದ್ದಾನೆ ಜೀವನಿಗೆ. ಇದು ಸರಿ, ಇದು ಸರಿ ಇಲ್ಲ, ಇದು ಮಾಡು, ಇದು ಮಾಡ್ಬೇಡ ಅಂತ ಒಳಗಡೆ ನಿರ್ದೇಶನ ಕೊಡ್ತಾ ಇದ್ದಾನೆ. ಯಾರಿಗೆ? ಅಭಕ್ತರಿಗೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಯಾವ್ದು ಸರಿ ಅಂತ ಅನ್ಸುತ್ತೆ ಅದನ್ನ ಬಿಟ್ಬಿಟ್ಟು ಯಾವ್ದು ಸರಿ ಅಲ್ಲ ಅದನ್ನ ಮಾಡಕ್ ಹೋಗ್ತಾರೆ. ಯಾಕಂದ್ರೆ ಅವ್ರು ಸ್ವತಂತ್ರ ಇದೆ ಜೀವನಿಗೆ. ಆದ್ರೆ ಭಕ್ತರ ವಿಚಾರದಲ್ಲಿ ಹಂಗಲ್ಲ. ಭಗವಂತ ಒಳಗ್ ಕೂತ್ಕೊಂಡು ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ. ಯಾಕಂದ್ರೆ ಭಗವಂತ ಹೇಳ್ತಾನೆ ಅನ್ನೋ ನಂಬಿಕೆ ಇದೆ, ಮಾಡೋ ಪ್ರಯತ್ನ ಮಾಡ್ತೀವಿ. ಅದಾಗುತ್ತೆ ಬಿಡುತ್ತೆ, ಅದು ಯಶಸ್ಸಾಗುತ್ತೆ ಫೇಲ್ಯೂರ್ ಆಗುತ್ತೆ ಬೇಕಾಗಿಲ್ಲ. ಯಾಕಂದ್ರೆ ಸಿದ್ಧೋ ಸಮಪುತ್ವ ಸಮತ್ವ ಯೋಗಚ್ಚತೆ ಕೃಷ್ಣ ಹೇಳ್ತಾನೆ. ಯೋಗಸ್ಥ ಕುರುಕರ್ಮಾಣಿ ಸಂಗಮ್ ತ್ಯಕ್ವಾ ಧನಂಜಯ 2.40
47-48 ಕರ್ಮಣೇವಾಧಿಕಾರಸ್ಥೆ. ಈ 2 ಶ್ಲೋಕ ಹೊಟ್ಟು ಕರ್ಮ. ಯಾವಾಗ ನಾವು ಭಗವಂತನ ಆಜ್ಞೆಗೆ ಒಳಪಟ್ಟು ನಾವು ಕರ್ಮ ಮಾಡ್ತೀವಿ, ಅದು ಯಶಸ್ಸಾಗ್ಲಿ ಫೇಲ್ಯೂರ್ ಆಗ್ಲಿ ಅದು ಸೇವೆನೆ. ನಮ್ಗೆ ಈಗ ಅನ್ಸ್ಬಾರ್ದು, ನಾವು ಭಗವಂತನ ಮೇಲೆ ಭಾರ ಹಾಕಿ ಮಾಡ್ತಾ ಇದೀವಿ, ಎಲ್ಲಾ ಕಾರ್ಯದಲ್ಲಿ ನಾವು ಯಶಸ್ಸು ಗಳಿಸ್ತೀವಿ. ಗ್ಯಾರಂಟಿ ಇಲ್ಲ. ಸಿದ್ಧ್ಯೋ ಅಸಿದ್ಧ್ಯೋ ಸಮಭೂತ್ವ ಸಮತ್ವ ಯೋಗ ಉಚ್ಯತೆ. ಅದು ಸಿದ್ಧ್ಯೋ ಸಕ್ಸಸ್ ಆಗ್ಲಿ, ಅಸಿದ್ಧ್ಯೋ ಅದು ಫೇಲ್ಯೂರ್ ಆಗ್ಲಿ. ಅಂದ್ರೆ ಭಕ್ತರ ವಿಚಾರದಲ್ಲಿ ಭಗವಂತ ಹೇಗೆ ನಡ್ಕೊಳ್ತಾನೆ ಅದನ್ನ ಕುಂತಿ ಮೂಲಕ ನಮಗೆ ತೋರಿಸಲ್ಲ. ಕುಂತಿಗೆ ಮಾಯಾಶಕ್ತಿ ಆಚ್ಛಾದನೆ ಇರ್ಲಿಲ್ಲ. ಅವಳು ಭಗವಂತನ ಅವನು ಕುಂತಿ ಮಾಡಿ ಭಗವಂತ ನೋಡ್ತಾ ಇದ್ದು. ಸೊ ಹಾಗಾಗಿ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ. ಹೇಗೆ ಮೂಢ ದೃಶ ನಟೋ ನಾಟ್ಯದರು ಯಥ. ಮೂಢ ದೃಶ ಅಂದ್ರೆ ಹೇಗೆ ಮೂರ್ಖನಾದವನು. ಮೂಢ ದೃಶ ಅಂದ್ರೆ ಗೊತ್ತಾ? ಮೂಢ ಅಂದ್ರೆ ಮೂರ್ಖ, ದೃಶ ಅಂದ್ರೆ ನೋಡುವವರು. ಈಗ ಒಬ್ಬ ಮೂರ್ಖ ನೋಡ್ತಾ ಇದ್ದಾನೆ, ತೆರೆ ಮೇಲೆ ಒಬ್ಬ ಫಿಲ್ಮ್ ಆಕ್ಟರ್ ನಾಟಕ ಮಾಡ್ತಾ ಇದ್ದಾನೆ, ಮೂಢ ನೋಡ್ತಾ ಇದ್ದಾನೆ. ಓಕೆ, ಒಂದು ಸಣ್ಣ ಬಾಲಕ ಮಗು ಅನ್ಕೊಳ್ಳಿ, ಅದಕ್ಕೇನು ಜ್ಞಾನ ಇರೋದಿಲ್ಲ, ನೋಡ್ತಾ ಇದೆ. ಬಟ್ ಅದು ಏನ್ ನೋಡುತ್ತೆ ಅದು ಸತ್ಯ ಅಂತ ಭಾವಿಸಿರುತ್ತೆ, ಯಾಕಂದ್ರೆ ಒಳಗಡೆ ಇರೋ ನಟ ಅಂತ ಗೊತ್ತಿರೋದಿಲ್ಲ ಅವನಿಗೆ, ಮಗುವಿಗೆ. ಹಾಗೆ ಮೂಢ ದೃಶ್ಯ. ನಾ ಲಕ್ಷ್ಯಸೆ ಅಂದ್ರೆ ಅದನ್ನ ಗಮನಿಸೋದಿಲ್ಲ, ಒಳಗಡೆ ಯಾರಿದ್ದಾರೆ, ನಾಟಕ ಮಾಡ್ತಾ ಇದನೋ ಅಥವಾ ನಿಜನೋ ಗೊತ್ತಾಗೋದಿಲ್ಲ. ನ ಲಕ್ಷ್ಯಸೆ ಮೂಢ ದೃಶ್ಯ ನಟೋ ನಾಟ್ಯದರೋ ಯಥ. ನೀನು ಆತರ ನೀನ್ ಮಾಡ್ತಾ ಇದೆಯಾ ನಮ್ಗೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ನಾನೊಬ್ಬ ಮೂರ್ಖಿ. ಅನ್ನಂತ ಸ್ತ್ರೀಯರಿಗೆ, ಅಬಲೆಯರಿಗೆ ನೀನು ಗೋಚರ ಆಗೋದಿಲ್ಲ ಅಂತ ಹೇಳ್ತಾಳೆ ಕುಂತಿವಾಣಿ. ಒಪ್ಕೊಳ್ತಾಳೆ. ಆದ್ರೆ ಭಗವಂತನ ಕೃಪೆ ಏನಂದ್ರೆ ತಥಾ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ತೇಪಿ ಅಂತಿ ಪರಾಮತಿ. ಭಗವಂತ ಎಲ್ರಿಗೂ ಸಮಾನ ಅವಕಾಶ ಕೊಟ್ಟಿದ್ದಾನೆ. ಹೀಗೆ ಭಗವಂತನ ಊಹೆ ಮಾಡೋದ್ರಿಂದ ಅಥವಾ ಭಗವಂತನ ತರ್ಕದಿಂದ ಆಗ್ಲಿ, ಜ್ಞಾನದಿಂದ ಆಗ್ಲಿ, ಯಾವುದರಿಂದನೂ ಭಗವಂತನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಆಗೋದಿಲ್ಲ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಫೇಮಸ್ ಶ್ಲೋಕಗಳು. ಕುತ್ತಿ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ನಾವು ಪ್ರಾರ್ಥನೆ ಕಲ್ತ್ಕೋಬೇಕು ಅಷ್ಟು. ಓಕೆನಾ? ನಾವು ಭಗವಂತನ ಹತ್ರಕ್ಕೆ ಹೋದಾಗ ಮೊದಲು ನಾವು ಪ್ರಾರ್ಥನೆ ಮಾಡಬೇಕು. ಡೈರೆಕ್ಟ್ ಆಗಿ ಹೋಗಿದ ತಕ್ಷಣ ಅದು ಕೊಡು, ಇದು ಕೊಡು 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 ಪೀಡಿಸ್ಬಾರ್ದು. ಸರಿ ಕೊಡ್ತೀನಿ ಹೋಗು ಅಂತ ಹೇಳಿ ಕಳಿಸ್ತಾನೆ, ಇರೋದೆಲ್ಲ ಕಿತ್ಕೊಂಡು ಆಮೇಲೆ ಕೊಡ್ತಾನೆ. ಏನ್ ಕೊಡ್ತಾನೆ? ಚಿಪ್ ಕೊಡ್ತಾನೆ. ಭಕ್ತಿ ಮಾಡಿಲ್ಲ, ನಿನ್ನನ್ನ ಪ್ರಾರ್ಥನೆ ಮಾಡಿಲ್ಲ, ಕೊಡು ಕೊಡು ಅಂತ ಬರ್ತೀಯಾ ಅಂತ ಹೇಳಿ ಏನ್ ಮಾಡ್ತೀಯ? ಪ್ರಾರ್ಥನೆ ಮಾಡ್ಬೇಕು. ಪ್ರಾರ್ಥನೆ ಮಾಡೋದ್ರಿಂದ ನಮ್ಗೇನೋ ಕೊಡ್ತಾನಂತೆ ಅಂತ ಮತ್ತೆ ಪ್ರಾರ್ಥನೆ ಮಾಡಕ್ ಶುರು ಮಾಡಬಾರ್ದು. ಶರಣಾಗತ ಭಾವದಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಸುಮ್ಮನೆ ಹೋಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದಿಲ್ಲ. ಸ್ಕೂಲ್ ಮಕ್ಳಿಗೆ 9 ಗಂಟೆ ಆಯ್ತು, ಬೆಲ್ ಹೊಡೆದ್ರು ಪ್ರಾರ್ಥನೆ ಮಾಡ್ರಿ, ಶುರು ಮಾಡ್ತಾರೆ. ಏನ್ ಗೊತ್ತಿಲ್ಲ, ಸುಮ್ಮನೆ ಮಾಡಕ್ ಹೇಳಿದ್ರೆ ಮಾಡ್ತಾರೆ. ಪ್ರಾರ್ಥನೆ ಹಾಗಲ್ಲ. ಪ್ರಾರ್ಥನೆ ಹೇಗಿರ್ಬೇಕು? ಸಂಪೂರ್ಣ ಶರಣಾಗತ ಭಾವದಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಕುಂತಿ ಮಹಾರಾಣಿ ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇಲ್ಲ, ಸರೆಂಡರ್ ಆಗ್ಬಿಟ್ಟಿದ್ದಾಳೆ. ಹಾಗೆ ಓ ಕೃಷ್ಣ, ಎಷ್ಟು ವರ್ಷಗಳಿಂದ ನಾವು ಈ ಕಷ್ಟ ಕೋಟೆಗಳನ್ನು ಅನುಭವಿಸಿದ್ವಿ. ಕಂಸನಿಂದ, ಜರಾಸಂಧನಿಂದ, ದೊಡ್ಡ ದೊಡ್ಡ ರಾಕ್ಷಸರಿಂದ ಎಷ್ಟೊಂದು ಅಪಾಯಗಳಾಯ್ತು. ಸ್ವಂತ ಮನೆಯಿಂದಾನೆ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಎಲ್ಲ ಕುಮ್ಮ ಕೊಟ್ರು ದುರ್ಯೋಧನಿಗೆ. ಆ ದುರ್ಯೋಧನ ನಮ್ಮನ್ನೆಲ್ಲ ಹಿಂಸೆ ಮಾಡ್ದ, ಪೀಡಿಸ್ದ, ಹೊಡೆದೋಡಿಸ್ದ, ಮನೆಗೆ ಬೆಂಕಿ ಇಟ್ಟ, ಅದು ಮಾಡ್ದ, ಇದು ಮಾಡ್ದ. ಇಂಥ ಸಮಯದಲ್ಲೂ ನೀನು ನಮ್ಮನ್ನ ಬಿಡ್ಲಿಲ್ವಲ್ಲ ಅನ್ನೋದೇ ನಮ್ಮ ಖುಷಿ. ಕಷ್ಟ ಬಂದಾಗ ಭಗವಂತ ಕೈ ಹಿಡಿತಾನೆ ಶರಣಾಗತರಾಗಿದ್ರೆ. ಅದಕ್ಕೆ ಪ್ರಾರ್ಥನೆ ಮಾಡಿದ್ದವಳು ಏನಂತ? ವಿಪತ್ತು ಕೊಡು ನನಗೆ, ವಿಪದ ಸಂತತ ಶಾಶ್ವತ ಪತ್ರ. ಭಗವಂತ ಪ್ರಾರ್ಥನೆಗೆ ಕರಗ್ ಬಿಡ್ತಾನೆ. ಹಾಗೆ ಮುಂದೆ ಏನ್ ಪ್ರಾರ್ಥನೆ ಮಾಡ್ತಾಳೆ ಈಗ ನಾವು ನೆನ್ನೆ ಕ್ಲಾಸಲ್ಲಿ ಇನ್ನೊಂದು ಹೇಳ್ತಾಳೆ. ಯಾರಿಗೆ ಜನ್ಮ, ಐಶ್ವರ್ಯ, ಒಳ್ಳೆ ಎಜುಕೇಶನ್, ದೇಹ ಸೌಂದರ್ಯ, ಆಮೇಲೆ ಐಶ್ವರ್ಯ, ಅಧಿಕಾರ ಇರುತ್ತೆ, ಅವನಿಗೆ ಮದ ಬಂದ್ಬಿಡುತ್ತೆ. ಅವನ್ ಯಾವತ್ತೂ ಕೂಡ ನ ಏವಾರ್ಹತಿ ಅಭಿಧಾತು, ಯಾವತ್ತೂ ಕೂಡ ಅವನು ಭಗವಂತನ ಹತ್ರಕ್ಕೆ ಬರೋದಿಲ್ಲ. ಯಾವ್ದಾದ್ರು ಜನ್ಮೈಶ್ವರ್ಯ ಶ್ರುತಾಶ್ರೀ
ಇಷ್ಟು ಇದ್ರೆ ನಾವು ಮದ ಬಂದ್ಬಿಡುತ್ತೆ. ಏದಮಾನ ಮದಃ ಪುಮಾನ್ ನೈವಾರತಿ ಅಭಿಧಾತು ವೈ ತ್ವಾಂ ಅಕಿಂಚನ ಗೋಚರ. ಕೃಷ್ಣ ನೀನು ತ್ವಾಂ ಅಕಿಂಚನ ಗೋಚರ. ಇವು ಯಾವುದು ಇರಬಾರ್ದು ನಮ್ಮಲ್ಲಿ. ಅಹಂಕಾರ ಇರಬಹುದು, ಶೋಕನೂ ಇರಬಾರ್ದು. ಶೋಕ ಮೋಹ ಭಯ ಯಾವುದು ಇರಬಾರ್ದು. ನಮ್ಮಲ್ಲಿ ದುಡ್ಡಿಲ್ಲ, ನಮ್ಮಲ್ಲಿ ಆಸ್ತಿ ಇಲ್ಲ, ನಮ್ಮ ಸ್ವಂತ ಮನೆ ಇಲ್ಲ, ಸ್ವಂತ ಕಾರಿಲ್ಲ, ಸ್ವಂತ ಏನೂ ಇಲ್ಲ, ಸ್ವಂತ ಏನು. ಕೃಷ್ಣನ್ ಹೇಳ್ತಾನೆ ನಮ್ ಸ್ವಂತ ಏನೂ ಇಲ್ಲ ಅಂತ ಹೇಳ್ಕೊಳ್ತಾನೆ ರುಕ್ಮಿಣಿಗೆ. ರುಕ್ಮಿಣಿ ಸ್ವಂತ ಮನೆ ಇದೆಯಾ? ಇಲ್ಲ. ಎಲ್ಲೋ ಹುಟ್ಟದೆ ಜೈಲಲ್ಲಿ, ಎಲ್ಲೋ ತಗೊಂಬಂದ್ರು, ಎಲ್ಲೋ ಸಾಕ್ತಾ ಇದಾರೆ, ಯಾರೋ ಒಂದಿಷ್ಟು ಬೆಣ್ಣೆ ಕೊಡ್ತಾರೆ. ನಂದೇನಿದೆ? ರುಕ್ಮಿಣಿ ಹೇಳ್ತಾಳೆ, ಹೌದು ಕೃಷ್ಣ, ನಿಂದು ಅನ್ನೋದೇನು ಇಲ್ಲ ಗೊತ್ತು ನನಗೆ. ಯಾಕೆ ಗೊತ್ತಾ? ಈಗ ನಿಂದು ಅಂತ ಹೇಳ್ಬೇಕಾದ್ರೆ ನಿನಗೂ ಅದಕ್ಕೂ ಸಾಪೇಕ್ಷ ಸಂಬಂಧ ಇರಬೇಕು. ಬಟ್ ಇರೋದೆಲ್ಲ ನೀನೇ ಆಗಿದೀಯಾ. ಸಮಸ್ತ ಜಗತ್ತಲ್ಲಿ ಎಲ್ಲ ಇರೋದೆಲ್ಲ ನೀನೇ ಆಗಿದ್ಯಾ, ಮತ್ತೆ ನಿಂದು ಅಂತ ಬರುತ್ತೆ? ಕರೆಕ್ಟ್ ನೀನು ಹೇಳಿತ್ತು. ರುಕ್ಮಿಣಿ, ನಾನು ಜರಾಸಂಧನಿಗೆ ಎದುರ್ಕೊಂಡು ಹೋಗಿ ಆ ದ್ವಾರಕಾ ಸಮುದ್ರದ ಒಳಗ್ ಬಚ್ಚಿಟ್ಕೊಂಡು ನಾನು ಹೇಳಿ. ಹೌದು ಕೃಷ್ಣ, ಹೌದೌದು, ಹೌದ್ರಿ, ನೀವು ಹೇಳಿಗಳೇ. ಈ ಜಗತ್ತಲ್ಲಿ ಬಲಿಷ್ಠವಾದವ್ರು ಯಾರು ಅಂದ್ರೆ ಇಂದ್ರಿಯ ಸುಖ, ಇಂದ್ರಿಯ ವಿಷಯಗಳು. ಈ ಇಂದ್ರಿಯ ವಿಷಯಗಳಿಗೆ ಹೆದರ್ಕೊಂಡು ಓಡೋಗ್ಬಿಡ್ತೀನಿ ನೀನು ಅಂತ ಹೇಳ್ತಾಳೆ ರುಕ್ಮಿಣಿ. ಯಾರು ಇಂದ್ರಿಯ ವಿಷಯಗಳಲ್ಲಿ ತೊಡಗಿರ್ತಾರೆ ಕೃಷ್ಣ ಕಾಣಿಸೋದಿಲ್ಲ, ಅವಾಗ ಸಮುದ್ರದ ಒಳಗೆ ಬಚ್ಚಿಟ್ಕೊಂಡ್ಬಿಡ್ತಾನೆ. ಆಮೇಲೆ ನಾನೊಬ್ಬ ಸ್ತ್ರೀ ಲೋಲ, ಅದು ಹೇಳ್ತಾನೆ ಕೃಷ್ಣ. ಓ ರುಕ್ಮಿಣಿ, ನನಗೇನು ಒಬ್ಬರ ಇಬ್ಬರ 16,000 ಜನ ಹೆಂಡತಿರಿದ್ದಾರೆ, ನಾನೊಬ್ಬ ಸ್ತ್ರೀ ಲೋಲ. ಎಷ್ಟು ಸುಂದರವಾಗಿ ಆನ್ಸರ್ ಮಾಡ್ತಾಳೆ ರುಕ್ಮಿಣಿ. ಕೊನೆಗೆ ಹೇಳ್ತಾನೆ, ರುಕ್ಮಿಣಿ ನೀನೆಷ್ಟು ಪ್ರೀತಿ ಮಾಡ್ತೇನೆ ನನ್ನ. ಯಾವಾಗ್ಲೂ ಹಸನ್ಮುಖಿ ಇರ್ತಾ ಇದ್ದಲ್ವಾ, ಸ್ವಲ್ಪ ರೇಕ್ಷಣ ಏನ್ ಮಾತಾಡಿದೆ ನೋಡೋಣ ಅಂತ. ಅಂದ್ರೆ ಭಗವಂತ ತನ್ನನ್ನು ತಾನೇ ಹೇಳ್ಕೊಳ್ತಾನೆ, ನನ್ಗೇನು ಇಲ್ಲ, ನಾನೊಬ್ಬ ಹೇಳಿ. ಜರಾಸಂಧ 18 ಸಲ ಅಟ್ಟಿಸ್ಕೊಂಡ್ ಬರ್ತಾನೆ, 21 ಅಕ್ಷೋಣಿ ಸೈನ್ಯ ತಗೊಂಡು. ಕೃಷ್ಣ ಏನ್ ಮಾಡ್ತಾ ಇದ್ದ? ಓಡೋಗ್ತಾ ಇದ್ದ, ರಣಚೋಡು, ಓಡು 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 ಅಂತ. ಯಾಕೆ ಓಡ್ತಾ ಇದ್ದ? ಒಂದೊಂದ್ಸಲ ಯುದ್ಧ ಮಾಡಕ್ ಬಂದಾಗ 21 ಅಕ್ಷೋಣಿ ಸೈನ್ಯ ತರ್ತಾ ಇದ್ದ ಜರಾಸಂಧ. ಪ್ರತಿ ಸಲ ಬಂದಾಗಲೂ ಜರಾಸಂಧನ ಬಿಟ್ಟು ಎಲ್ಲರೂ ಕೊಂದು ಬಿಡ್ತಾ ಇದ್ದ. ಕೊನೆಯ ಸಲ ಏನ್ ಮಾಡ್ತೀವಿ, ಎಲ್ಲರೂ ಗುಡ್ಡೆ ಹಾಕಿ ಕಸನ ಹೆಂಗೆ ಒಂದೇ ಸಲ ಕಸದ ಗಾಡಿಗೆ ತುಂಬ್ತ. ಅವನು ಶಕ್ತಿವಂತ, ಅವನು ಭಗವಂತ. ಭಗವಂತ ಸರ್ವೈಶ್ವರ್ಯ ಸಂಪನ್ನ ಅವನು. ಆದ್ರೆ ಯಾರಿಗೆ ಐಶ್ವರ್ಯದ ಮದ ಇರುತ್ತೆ ಅವ್ರಿಗೆ ಭಗವಂತ ಕಾಣಿಸೋದಿಲ್ಲ. ತ್ವಮ್ ಅಕಿಂಚನ ಗೋಚರ. ಸ್ವಲ್ಪ ಅಹಂಕಾರ, ಮದ, ಶೋಕ, ಮೋಹ, ವಿರಾಗ, ದ್ವೇಷ ಇವೆಲ್ಲ ಬಿಟ್ಟು ನಾವು ಕೃಷ್ಣ ಹತ್ತಿರ ಬಂದಾಗ ಕೃಷ್ಣ ಕಾಣಿಸ್ತಾನೆ. ಕೃಷ್ಣ ರೆಸಿಪ್ರೋಕೇಟ್ ಮಾಡ್ತಾನೆ, ನಮ್ಮ ಹೃದಯದಲ್ಲಿ ನಿಂತು ಮಾತಾಡ್ತಾನೆ, ನಮ್ಮ ಜೊತೆ ಆಟ ಆಡ್ತಾನೆ, ಕನ್ಸಲ್ಲಿ ಬಂದು ಆಟ ಆಡ್ತಾನೆ ಕೃಷ್ಣ. ಅದನ್ನ ಅನುಭವಿಸ್ಬೇಕು ನಾವು. ನೋಡಿ, ಭೌತಿಕ ಜಗತ್ತು, ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಭೌತಿಕ ಜಗತ್ತು ತುಂಬಾ ಕೆಟ್ಟದ್ದು ಕೆಟ್ಟದ್ದು ಅಂತ. ಯಾರಿಗೆ? ಅದು ಲೌಕಿಕರಿಗೆ. ಭಕ್ತಿ ಮಾಡೋರಿಗೆ ತುಂಬಾ ಒಳ್ಳೇದಿದು. ತುಂಬಾ ಈಸಿಯಾಗಿ ಭಗವಂತನ ನಾವು ಕಾಣ್ಬೋದು, ತುಂಬಾ ಸುಲಭ. ತಸ್ಯಾಹಂ ಸುಲಭ ಪಾರ್ಥ ನಿತ್ಯ ಯುಕ್ತಸಿ ಯೋಗಿನಃ ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ. ಕೃಷ್ಣ ಹೇಳ್ತಾನೆ, ಓ ಪಾರ್ಥ, ನಾನು ತುಂಬಾ ಸುಲಭವಾಗಿ ಸಿಕ್ಬಿಡ್ತೀನಿ. ಅನನ್ಯ ಚೇತ ಸತತಂ, ಯಾವಾಗ್ಲೂ ನಾವು ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಏಕಾಗ್ರ ಚಿತ್ತದಿಂದ ಭಗವಂತ ನಮ್ಗೆ ಕಾಣಿಸ್ಬಿಡ್ತಾನೆ. ಅದಕ್ಕೆ ಇಲ್ಲಿ ಕುಂತಿ ಮರಣಿ ಹೇಳ್ತಿದ್ದಾಳೆ, ಆದ್ರೆ ನೀನು ಕಾಣಿಸೋದಿಲ್ಲ. ತ್ವಂ ಅಕಿಂಚನ ಗೋಚರ, ನೀನು ಎಲ್ರಿಗೂ ಗೋಚರ ಆಗೋದಿಲ್ಲ. ನೀನು ಯಾರು ಅನಾಥಗಳನ್ನ ನಿವೃತ್ತಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕಾಣಿಸ್ತೀಯ. ಓಕೆ, ದುಡ್ಡಿರೋರಿಗೆ ಕಾಣಿಸ್ತೀಯಾ? ಶ್ಲೋಕ ನಂಬರ್ 27. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಕುಂತಿಮಣಿ ಹೇಳ್ತಾಳೆ, ಕೃಷ್ಣ ನೀನ್ ಯಾರ ಸ್ವತ್ತು ಗೊತ್ತಾ? ದರಿದ್ರರ ಸ್ವತ್ತು. ರುಕ್ಮಿಣಿ, ನನ್ನನ್ನ ಶ್ರೀಮಂತರು ಯಾರು ಭಕ್ತಿ ಮಾಡೋದಿಲ್ಲ, ನನ್ನನ್ನ ದರಿದ್ರರು ಭಕ್ತಿ ಮಾಡೋದು.
ನಾನು ದರಿದ್ರರಿಗೆ ಪೂಜನೀಯ ನಾನು. ಶ್ರೀಮಂತರು ಯಾರು ಕೃಷ್ಣ ಭಕ್ತಿ ಮಾಡೋದಿಲ್ಲ, ದರಿದ್ರರ ಭಕ್ತಿ ಮಾಡೋದು. ಯಾಕಂದ್ರೆ ಶಾಸ್ತ್ರ ಹೇಳ್ತಾ ಇದೆ, ಭಾಗವತ ಹೇಳ್ತಾ ಇದೆ, ಕುಂತಿ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದರಿದ್ರರೇ ಪ್ರಾರ್ಥನೆ ಮಾಡೋದು ಕೃಷ್ಣನ, ಶ್ರೀಮಂತರು ಮಾಡೋದಿಲ್ಲ. ಹಾಗಾದ್ರೆ ಇಸ್ಕಾನಲ್ಲಿ ಯಾರು ಶ್ರೀಮಂತರಿಲ್ವಾ? ಎಲ್ಲ ದರಿದ್ರರಿದ್ದಾರಾ? ಇಲ್ಲ, ಶ್ರೀಮಂತರು ತುಂಬಾ ಜನ ಇದ್ದಾರೆ. ಆದ್ರೆ ಅವರಿಗೆ ಅಟ್ಯಾಚ್ಮೆಂಟ್ ಇಲ್ಲ ದುಡ್ಡಿನ ಮೇಲೆ, ಅಷ್ಟೇ. ಯಾರಿಗೆ ದುಡ್ಡಿನ ಮೇಲೆ ಮೋಹ ಇಲ್ಲ ಅವನು ದರಿದ್ರನೇ. ಇದ್ರೇನ್ ಬಂತು ಸುಖ? ಅಯ್ಯೋ ಇದ್ರೇನ್ ಬಂತು ಬಿಡ್ರಿ, ಏನ್ ಕೋಟಿ ಇದ್ರೆ ಏನು? ಧರ್ಮರಾಯ ಹೇಳ್ತಾನೆ, ಏನಪ್ಪಾ ಈಗ ನೀವು ಜಗತ್ತಿನ ಚಕ್ರಾಧಿಪತಿ ಆಗಿದ್ದೀರಾ, ಇಡೀ ಜಗತ್ತು ನಿಂದಾಗಿದೆ, ಎಲ್ಲ ಸಾಮಂತ ರಾಜರು ಬಂದು ನಿನಗೆ ಸರೆಂಡರ್ ಆಗ್ತಾ ಇದ್ದಾರೆ, ಕಪ್ಪ ಕಾಣಿಗಳನ್ನ ಕೊಟ್ಟು ಹೋಗ್ತಾ ಇದಾರೆ. ಆದ್ರೂ ಏನ್ ಬಂತು? ನಿಮ್ಗೊಂದು ವಿಷಯ ಗೊತ್ತಾ? ಜಗತ್ತಿನ ಅತ್ಯಂತ ದರಿದ್ರ ಯಾರು ಅಂತ ಕೇಳ್ತಾನೆ ಧರ್ಮರಾಯ. ಯಾರು ಜಗತ್ತಿನ ಅತ್ಯಂತ ದರಿದ್ರ? ರಾಜ. ಜಗತ್ತಿನ ಅತ್ಯಂತ ದರಿದ್ರ ಯಾರು? ರಾಜ. ಯಾಕೆ ರಾಜ? ರಾಜಂದು ಸ್ವಂತ ಅಂತ ಏನು ಇರೋದಿಲ್ಲ. ಏನ್ ಜಗತ್ತು ನಂದು ಅಂತ ಹೇಳಿ ಇರೋ ಅನ್ನ ಎಲ್ಲ ನಾನು ಒಬ್ನೇ ತಿನ್ನಕ್ಕಾಗತ್ತಾ? ಇರೋ ದುಡ್ಡ ನಾನು ಒಬ್ನೇ ಎಂಜಾಯ್ ಮಾಡಕ್ಕಾಗತ್ತಾ? ಇಲ್ಲ. ದರಿದ್ರರು ಮಾತ್ರನೇ ಭಗವಂತ ಕಾಣಿಸೋದು. ದರಿದ್ರ ಅಂದ್ರೆ ದುಡ್ಡಿಲ್ಲ ಅಂತ ಅಲ್ಲ, ದುಡ್ಡಿನ ಮೇಲೆ ಮೋಹ ಇಲ್ಲ ಅಂತ ಅರ್ಥ. ಬನ್ನಿ ಇಸ್ಕಾನಲ್ಲಿ ನೋಡಿ, ಎಲ್ಲ ಕೋಟ್ಯಧೀಶ್ವರ ಇದ್ದಾರೆ, BMW ಆಡಿ ಕಾರಲ್ಲಿ ಬರ್ತಾರೆ. ಹಾಗಂತ ಅವರು ಶೋಕಿ ಮಾಡ್ತಾ ಇಲ್ಲ. ಭಗವಂತ ಕೊಟ್ಟಿದ್ದಾನೆ ಅದನ್ನ ಅನಾಸಕ್ತಸ್ಯ ವಿಷಯಾನ್. ಅನಾಸಕ್ತಸ್ಯ ವಿಷಯಾನ್. ಓ ನನ್ನ ಹತ್ರ BMW ಕಾರ್ ಇದೆ ಅಂತ ಶೋಕಿ ಮಾಡ್ತಾ ಇಲ್ಲ ಅವರು, ಅದ ಕೋಟಿ ಇದೆ ಅಂತ ಶೋಕಿ ಮಾಡ್ತಾ ಇಲ್ಲ. ಮಾಡಂಗೆ ಹೆಂಗ್ ಬೇಕಾದ್ರೆ ಮಾಡ್ಬೋದು, ಆದ್ರೆ ಅದನ್ನ ಭಗವಂತನ ಸೇವೆಗೆ ತೊಡಗಿಸೋದು. ಅದನ್ನೇ ಹೇಳುದು ತ್ವಾಂ ಅಕಿಂಚನ ಗೋಚರ. ಅದಕ್ಕೆ ಇಲ್ಲಿ ನಮೋ ಅಕಿಂಚನ ವಿತ್ತಾಯ. ವಿತ್ತ ಅಂದ್ರೆ ದುಡ್ಡು, ಅಕಿಂಚನ ಅಂದ್ರೆ ಅಂಟ್ಕೊಳ್ಳೋದಿಲ್ಲ. ನಮ್ಗೆ ದುಡ್ಡು ಗಂಟು. ನಾವ್ ಯಾವಾಗ ದುಡ್ಡಿಗೆ ಫೆವಿಕಾಲ್ ಅಂಟ್ಕೊಂಡ್ಬಿಟ್ಟಿರ್ತೀವಿ, ನನ್ ದುಡ್ಡು ನನ್ ದುಡ್ಡು ನನ್ ದುಡ್ಡು, ಆ ಪೇಪರ್ಗೆ ಅಂಟ್ಕೊಂಡ್ಬಿಡ್ತೀವಿ ನಾವು. ಆ ಪೇಪರ್ ಬೆಲೆ ಬರೋದು ಯಾವಾಗ ನೋಡಿ. ಈಗ ಕೊಟ್ಟ ನೋಟಿಗೆ ಯಾರಾದ್ರು ಚಲಾವಣೆ ಮಾಡ್ತೀರಾ? ಕೊಟ್ಟರೆ ತಗೊಳ್ತೀರಾ ಕೊಟ್ಟ ನೋಟು? ಮತ್ತೆ ಬೆಲೆ ಬರೋದು ಯಾವಾಗ ಅದಕ್ಕೆ? ಓಕೆ, ಈ ಬಾಡಿ ಹೆಣನ್ ಕೊಟ್ರೆ ಸಾಕೊಳ್ತೀವ ನಾವು? ತಗೊಳ್ಳಿ ಹೆಣ, ಒಂದ್ ವರ್ಷ ಇಟ್ಕೊಳ್ಳಿ. ಇಲ್ಲ, ಹೆಣಕ್ಕೆ ಬೆಲೆ ಇಲ್ಲ, ಯಾಕಂದ್ರೆ ಜೀವ ಇಲ್ಲ. ಚೇತನಾತ್ಮ ಇದ್ರೆ ತಾನೆ ದೇಹಕ್ಕೆ ಬೆಲೆ. ಹಣಕ್ಕೆ ಬೆಲೆ ಬರೋದು ಯಾವಾಗ? ಈ ಹಣವನ್ನ ಭಗವಂತನ ಪಾದ ಸೇವೆಗೆ ಬಳಸಿದ್ರೆ ಮಾತ್ರ. ನಮೋ ಅಕಿಂಚನ ವಿತ್ತಾಯ. ದುಡ್ಡು ನೋಡಿ, ಪ್ರತಿಯೊಂದಕ್ಕೂ ನಮಗೆ ಹೇಳ್ತಾ ಇಲ್ಲ ಹೇಳು, ಯಾರೋ ಒಬ್ಬರಿಗೆ ಹೇಳ್ತಾ ಇಲ್ಲ ಇದು. ಈಗ ನಾವ್ ಹೇಳೋ ಮಾತುಗಳು ಯಾರೋ ಒಬ್ಬರಿಗೆ ನನಗೆ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ. ನಾನು ಹೇಳ್ತಾ ನನಗೂ ಹಂಗೆ ಅನ್ಸುತ್ತೆ, ನನಗೆ ಹೇಳ್ಕೊತಾ ಇದ್ದೀನಿ ನಾನು ಈ ಮಾತುಗಳನ್ನ ಅಂತ. ಈಗ 5D ಮೂವಿ ನೋಡ್ದಂಗೆ, 5D ಮೂವಿ ನೋಡ್ತಾ ಇದ್ರೆ ನನ್ ಮುಂದೆನೆ ಆಡ್ತಾ ಇದೀವಿ ಏನೋ ಅನ್ನೋ ಫೀಲ್ ಬರುತ್ತಲ್ವಾ? ನನ್ ಕಣ್ ಮುಂದೆನೆ ಕಾಣಿಸ್ತಾ ಇದೆ ಅನ್ನೋ ಹತ್ರ ಫೀಲ್ ಬರುತ್ತೆ. 3D 5D 7D. ಹಾಗೆ ಭಗವಂತ ಮಲ್ಟಿ ಡೈಮೆನ್ಷನಲ್. ಹಾಗೆ ಭಾಗವತಂ ನನಗೆ ಹೇಳ್ತಾ ಇದಾರೆ ಅನ್ನೋ ಫೀಲ್ ಬರುತ್ತೆ, ಬಟ್ ಇದು ಎಲ್ರಿಗೂ ಅನ್ವಯಿಸುತ್ತೆ, ಹೇಳೋರ್ಗು ಕೇಳೋರ್ಗು ಎಲ್ರಿಗೂ. ಕುಂತಿಮಣಿ ಹೇಳ್ತಾಳೆ ನಮೋ ಅಕಿಂಚನ ವಿತ್ತಾಯ. ಅಕಿಂಚನ ವಿತ್ತ ಅಂದ್ರೆ ಬಡತನ. ಎಂತ ಬಡತನ? ಒಬ್ರು ಹೇಳ್ತಾ ಇದ್ರು, ಒಂದ್ ಊರಲ್ಲಿ ಒಬ್ಬ ತುಂಬಾ ಶ್ರೀಮಂತ ಇದ್ದ. ಅಂದ್ರೆ ತುಂಬಾ ಶ್ರೀಮಂತ ಇದ್ದ, ಆದ್ರೆ ಅವನ ಹತ್ರ ಬಿಡಿಗಾಸು ಇರ್ಲಿಲ್ಲ. ಅದೇ ಊರಲ್ಲಿ ಇನ್ನೊಬ್ಬ ಇದ್ದ, ತುಂಬಾ ದರಿದ್ರ ಇದ್ದ, ತುಂಬಾ ಬಡವ, ದಟ್ಟ ದರಿದ್ರ. ಅವನ ಹತ್ರ ದುಡ್ಡು ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ. ಏನರ್ಥ ಆಯ್ತು? ಅನ್ಮ್ಯೂಟ್ ಮಾಡ್ತೀನಿ. ಎರಡು ಹೇಳ್ತಾರೆ. ಒಂದ್ ಊರಲ್ಲಿ ಒಬ್ಬ ತುಂಬಾ ಶ್ರೀಮಂತ ಇದ್ದ, ಆದ್ರೆ ಅವನ ಹತ್ರ ತಿನ್ನ ಗತಿ ಇರ್ಲಿಲ್ಲ. ಇನ್ನೊಬ್ಬ ತುಂಬಾ ಬಡವ ಇದ್ದ, ದರಿದ್ರ ಇದ್ದ, ಅವನ ಹತ್ರ ದುಡ್ಡು ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ. ಏನರ್ಥ ಆಯ್ತು? ನಮೋ ಕಿಂಚನ. ಹರೇ ಕೃಷ್ಣ ಪ್ರಭು. ಒಬ್ಬರ ಹತ್ರ ಭಗವಂತನ ಭಕ್ತಿ ಇದೆ, ಇನ್ನೊಬ್ಬರ ಹತ್ರ ಐಶ್ವರ್ಯ ಇದೆ, ಅಷ್ಟೇ, ಭಕ್ತಿ ಇಲ್ಲ ಅಷ್ಟೇ, ಲೌಕಿಕ ಐಶ್ವರ್ಯ ಇದೆ. ಯಾಕಂದ್ರೆ ನಿಜವಾದ ಶ್ರೀಮಂತ ಯಾರು? ಯಾರ ಹತ್ರ ತಿನ್ನಕ್ಕೂ ಅನ್ನ ಇಲ್ಲ ಬಟ್ ಭಕ್ತಿ ಇದೆ, ಅವನು ಶ್ರೀಮಂತ. ದರಿದ್ರ ಯಾರು?
ಮತ್ತೆ ಏನ್ ಹೇಳ್ತಾರೆ ಕೇಳಿಸಲ್ಲ. ಶ್ರೀಮಂತನೇ ಬಡವ ಪ್ರಭು. ಹರೇ ಹಾ ಕೃಷ್ಣ. ಹಾ ಮತ್ತೆ ಶ್ರೀಮಂತನೇ ಬಡವ ಇದ್ರೊಳಗಡೆ. ಓಕೆ. ಲೌಕಿಕ ಶ್ರೀಮಂತ ಅಂದ್ರೆ ಐಹಿಕದಲ್ಲಿ ಶ್ರೀಮಂತನಾಗಿರುತ್ತೆ, ಕೋಟಿ ಕೋಟಿ ಇದೆ ದುಡ್ಡು, ಆದ್ರೆ ಅವನ ಹತ್ರ ತುಂಬಾ ಬಡತನ ಇದೆ. ಎಂತ ಬಡತನ? ಜ್ಞಾನ ದರಿದ್ರ ಇದೆ, ಭಕ್ತಿ ದರಿದ್ರ ಇದೆ. ಅದಕ್ಕೆ ಕುಂತಿ ಹೇಳ್ತಾ ಇರೋದು, ದುಡ್ಡು ಇರೋರೆಲ್ಲ ಶ್ರೀಮಂತರು, ಭಕ್ತಿ ಇರೋರು ಶ್ರೀಮಂತರು. ಭಕ್ತಿ ಇರೋರು ನಿಜವಾದ ಶ್ರೀಮಂತರು. ಇಲ್ಲಾಂದ್ರೆ ಈ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಕುಂತಿ ಮರಾಣಿ. ಕುಂತಿ ದಡ್ಡಿ ಅಲ್ಲ. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮರಾಮಾಯ ಶಾಂತಾಯ. ಒಬ್ಬನಲ್ಲಿ ಭಕ್ತಿ ಇದೆ, ತಿನ್ನಕ್ ಅನ್ನ ಇಲ್ಲ. ಸುಧಾಮನ ಹತ್ರ ತಿನ್ನಕ್ ಅನ್ನ ಆಯ್ತಾ? ಅವನೇನು ಮೃಷ್ಟಾನ್ನ ತಿಂತ ಇದ್ನ? ಅವನ್ನ ಬಡವ ಅಂತ ಹೇಳಕ್ಕಾಗತ್ತಾ? ದರಿದ್ರನ ಅವನು? ಇಲ್ಲಾಂದ್ರೆ ಭಗವಂತ ಅವನ ಪಾದ ಸೇವೆ ಮಾಡ್ತಾ ಇದ್ನ, ಪಾದ ತುಳಿತಾ ಇದ್ನ? ನಾರದರ ಹತ್ರ ಎಷ್ಟು ಮನೆ ಇತ್ತು? ಅವ್ರಿಗೆ ಶಾಪ ಕೊಟ್ಟಿದ್ದು ಒಳ್ಳೇದಾಯ್ತು. ದಕ್ಷ ಶಾಪ ಕೊಡ್ತಾರೆ, ಹೋ ನಾರದ ನೀವು ಹೋಗಿ ಮನೇಲಿ ತಿರ್ಗಾ. ಅರೆ ಒಳ್ಳೇದಾಯ್ತು ನನಗೆ, ಏನಪ್ಪ ಮಾಡೋದು ವ್ಯವಸ್ಥೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಒಳ್ಳೇದು ಮಾಡ್ಬಿಟ್ರಿ ನೀವು. 3 ಲೋಕದಲ್ಲಿ ನಾನು ಎಲ್ಲ ಒಂದ್ ಕಡೆ ಇರ್ತೀನಿ, ಬರ್ತೀನಿ, ನನಗೆ ಸ್ವಂತ ಮನೆ ಬೇಕಿಲ್ಲ. ಅನಿಕೇತನ, ಅನಿಕೇತ ಭಗವದ್ಗೀತೆಯಲ್ಲಿ ಬರುತ್ತೆ ಅನಿಕೇತ ಪದ ಶಬ್ದ. ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಅನಿಕೇತ ಅಂದ್ರೆ ನಂದೇ ಮನೆ, ಇದು ನಂದು ಸ್ವಂತ ಮನೆ, ನಾನು ಇಲ್ಲೇ ಜಾಂಡ ಹೂಡ್ತೀನಿ, 100 ವರ್ಷ ಇಲ್ಲೇ ಇರ್ತೀನಿ ಅಂತವ್ರಿಗೆ ಭಗವಂತ ಕಾಣಿಸೋದಿಲ್ಲ. ಇದ್ರೂ ಕೂಡ ಅದಕ್ಕೆ ನಾವು ಅಂಟ್ಕೋಬಾರ್ದು. ಆತ್ಮರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಕೃಷ್ಣ ನೀನು ಶ್ರೀಮಂತಿಗೆ ಕೊಟ್ಟಿರ್ಬೋದು ಭಕ್ತರಿಗೂ, BMW ಕಾರ್ ಕೊಟ್ಟಿರ್ಬೋದು, ಬಂಗ್ಲೆ ಕೊಟ್ಟಿರ್ಬೋದು, ಎಲ್ಲ ಕೊಟ್ಟಿರ್ಬೋದು. ಅದಕ್ಕೆ ಏನಾದ್ರು ಅಂಟ್ಕೊಂಡ ಮುಗಿತು ಅವನ ಕತೆ ಅಷ್ಟೇ. ಅಂಟ್ಕೋಬಾರದು ಅಂತ ಹೇಳ್ತಾ ಇರೋದು ಅಷ್ಟೇನೆ. ಅಂಟ್ಕೋಬೇಕಾ? ನನಗೆ ಬನ್ನಿ, ನನ್ನ ಹತ್ರ ಬನ್ನಿ. ಶೋಕಕ್ಕೂ ಅಂಟ್ಕೋಬಾರ್ದು, ಸುಖಕ್ಕೂ ಅಂಟ್ಕೋಬಾರ್ದು. ಅಯ್ಯೋ ಏನಪ್ಪಾ ನೀವು ನಮ್ ಪ್ರಾಬ್ಲಮೇ ಹಾಸ್ಕೊಂಡು ಓದ್ಕೊಂಡ್ ಮಲ್ಕೊಳ್ಳೋ ಅಷ್ಟಿದೆ, ಭಕ್ತಿ ಮಾಡಿ ಅಂತ ಬೇರೆ ಕರೀತೀರ ಅಂತ ಅಂಟ್ಕೊಂಡ್ಬಿಟ್ಟಿದ್ದಾರೆ ಶೋಕಕ್ಕೆ. ಮತ್ತೆ ಯಾವಾಗ ಅದರಿಂದ ಆಚೆ ಬರ್ತೀರಾ ಹೇಳಿ ಹೋಗ್ಲಿ? ಸಾಯ ತನಕ ಇದ್ದಿದೆ ಅಂತಾರೆ. ಮತ್ತೆ ಸಾಯ ತನಕ ಇದ್ದಿದೆ ತಾನೇ ಅದು, ಮತ್ತೆ ಯಾಕೆ ಭಕ್ತಿ ಮಾಡಬಾರ್ದು? ಮೂರ್ಖರ ನೀವು? ಸಾಯ ತನಕ ಪ್ರಾಬ್ಲಮ್ ಇದೆ ಅಂತ ಗೊತ್ತು ನಿಮಗೆ. ನಾವ್ ಹೇಳ್ತೀವಿ ಸಾಯ ತನಕ ಅಲ್ಲ, ಸತ್ತ ಮೇಲೂ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ. ಭಗವಂತ ಏನ್ ಮೂರ್ಖ ಅಲ್ಲ. ಹಂಗೆ ಎಲ್ಲ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರೋರು. ಪ್ರಾಬ್ಲಮ್ ಅಂತೆಲ್ಲ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಸತ್ಯ, ನಾನು ಸೂಸೈಡ್ ಮಾಡ್ಕೊಂಡ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ಇಲ್ಲ, ಬಡ್ಡಿ ಸಮೇತ ನೆಕ್ಸ್ಟ್ ಜನ್ಮಕ್ಕೆ ಆಗ್ತಾನೆ. ಯಾಕಂದ್ರೆ ಕರ್ಮವನ್ನ ನಾವು ದಾಟ್ಕೊಂಡು ಹೋಗಕ್ಕಾಗೋದಿಲ್ಲ, ಅದು ಭಗವಂತನೇ ಮಾಡ್ಬೇಕು. ನಾವೇನಾದ್ರೂ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಶೂಟ್ ಮಾಡ್ಬಿಡ್ತಾರೆ, ಕದ್ದು ಮುಚ್ಚಿ ಮಾಡಕ್ ಹೋದ್ರೆ. ಸರ್ಕಾರನೇ ನಮ್ಗೆ ಅವಕಾಶ ಮಾಡಿಕೊಟ್ರೆ ಮಾತ್ರ ಹೊರಗಡೆ ಹೋಗಕ್ ಸಾಧ್ಯ, ಹೌದಲ್ವಾ? ಸರ್ಕಾರ ಅವಕಾಶ ಮಾಡ್ಕೊಡ್ಬೇಕು. ಓಕೆ ಇವನ್ನ ಬಿಡಿ, ದೇಶದಿಂದ ಹೊರಗೆ ಈಗ ವೀಸಾ ಪಾಸ್ಪೋರ್ಟ್ ಮಾಡ್ತಾರೆ. ಪಾಸ್ಪೋರ್ಟ್ ಯಾಕೆ ಬೇಕು? ನೀವು ಪಾಸ್ಪೋರ್ಟ್ ಏನೋ ತಿದ್ಬಿಟ್ಟು ದೇಶನ ದಾಟಕ್ ಹೋಗಿ ಜೈಲ್ಗೆ ಹಾಕ್ತಾರೆ. ಸರ್ಕಾರನೇ ನಮಗೆ ಪಾಸ್ಪೋರ್ಟ್ ಕೊಡ್ಬೇಕು, ವೆರಿಫೈ ಮಾಡ್ಬೇಕು ನಮ್ಮ ಸರಿನಾ, ಓಕೆನಾ, ಕ್ರಿಮಿನಲ್ ಅಲ್ವೋ ಹೌದು ಅಂತ. ನಾವೇ ಎಸ್ಕೇಪ್ ದಾಟ್ಕೊಂಡು ಹೋಗ್ತೀವಿ ಅಂದ್ರೆ ಶೂಟ್ ಮಾಡ್ಬಿಡ್ತಾರೆ BSF ಅವರು, ಬಿಡ್ತಾರೆ. ನಾವು ದಾಟಬಾರದು, ಭಗವಂತ ದಾಟಿಸ್ತಾನೆ. ಯಾವಾಗ ದಾಟಿಸ್ತಾನೆ? ಬನ್ನಿ ನನ್ನ ಹತ್ರ, ಬನ್ನಿ ನನ್ನ ಹತ್ರ. ತೇಷಾಮಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರ. ಕೇಳುದು ದುಡ್ಡಿನ ಮೇಲೆ ಅತಿಯಾದ ವ್ಯಾಮೋಹ. ಕುಂತಿ ಮಾಡಿ 2-3 ಪ್ರಾರ್ಥನೆ ಹೇಳ್ತಾಳೆ, ದುಡ್ಡು ದುಡ್ಡು ಅಂತ. ಅಕಿಂಚನ ಗೋಚ, ಅಕಿಂಚನ ಅಂದ್ರೆ ನನ್ನ ಹತ್ರ ಏನಿಲ್ಲ ಅಂತ ಬರ್ಬೇಕು ಫಸ್ಟು. ನನಗೆ ನಿನ್ ಬಿಟ್ರೆ ಏನು ಬೇಡ ಅನ್ನೋ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಮಾತ್ರ ಭಗವಂತ ನಮ್ಮ ಹತ್ರ ಬರ್ತಾನೆ. ಇಲ್ಲಾಂದ್ರೆ ಸುಮ್ಮನೆ ಮಾಡ್ತಾರೆ ನಿನ್ ಪಾಡಿಗೆ ನೀನು ಟ್ರೆಡ್ಮಿಲ್ ಅಲ್ಲಿ ಓಡ್ತಾ. 1 ಗಂಟೆಯಿಂದ ಓಡದೆ ನಿಂತಿದ್ ಕಡೆ ನಿಂತಿದ್ದೀನಿ, ಮತ್ತಿನ್ನೇನು? ಅಲ್ಲೇ ಇರ್ತೀವಿ ನಾವು, ಭೌತಿಕ ಜಗತ್ತಲ್ಲೇ ಇರ್ತೀವಿ. ಚಕ್ರವತ್ ಪರಿವರ್ತಂತೆ, ಚಕ್ರ ಸುತ್ತುತ್ತೆ ಅಲ್ವಾ, ನಿಂತಿದ್ ಕಡೆನೇ ಸುತ್ತಾ ಇರುತ್ತೆ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ಒಂದಿನ ಸುಖ ಬರುತ್ತೆ, ಒಂದಿನ ದುಃಖ ಬರುತ್ತೆ, ಒಂದಿನ ದುಃಖ ಬರುತ್ತೆ, ಒಂದಿನ ಸುಖ ಬರುತ್ತೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ. ತಸ್ಮಾತ್, ಆದ್ದರಿಂದ, ತಸ್ಮಾತ್ ಅಂದ್ರೆ ಆದ್ದರಿಂದ,
ಸುಖಾತ್ಮಕಂ ನಾಸ್ತಿ ನ ಚ ಕಿಂಚಿತ್ ದುಃಖಾತ್ಮಕಂ. ಈ ಭೌತಿಕ ಜಗತ್ತಲ್ಲಿ ಸುಖ ಅನ್ನೋದು ಇಲ್ಲ, ದುಃಖ ಅನ್ನೋದು ಇಲ್ಲ. ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ. ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು ಸುಖ ದುಃಖಗಳನ್ನ. ಇಲ್ಲಾಂದ್ರೆ ಶಾಸ್ತ್ರಗಳು ಸುಮ್ಮನೆ ಹೇಳ್ತಾ ಇಲ್ಲ, ಅದು ಫೇಕ್ ಅಡ್ವರ್ಟೈಸ್ಮೆಂಟ್ ಅಲ್ಲ ಶಾಸ್ತ್ರಗಳು. ಲಕ್ಸೋಪ ಹಾಕ್ಬಿಡಿ, ಒಂದು ವಾರಕ್ಕೆ ಬೆಳ್ಳಗಾಗ್ಬಿಡ್ತೀರಾ ಅಂತೆಲ್ಲ ಹಾಕ್ತಾರಲ್ಲ, ಫೇರ್ ಅಂಡ್ ಲವ್ಲಿ ಫೇಕ್ ಅಡ್ವರ್ಟೈಸ್ಮೆಂಟ್. ಶಾಸ್ತ್ರ ಫೇರ್ ಅಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲ. ಹಾಗಿದ್ರೆ ಎಲ್ಲ ವೆಸ್ಟ್ ಇಂಡೀಸ್ ಅವರು ಅವ್ರು ಇವರೆಲ್ಲ ಬೆಳಗಾಗ್ಬಿಟ್ಟಿರೋರು. 10 ರೂಪಾಯಿ ಕೊಟ್ಟು ಫೇರ್ ಅಂಡ್ ಲವ್ಲಿ ಹಾಕ್ಬಿಟ್ಟು ಬೆಳಗಾಗ್ಬಿಡ್ತಾ ಇದ್ರು. ಯಾರು ಕೇಸ್ ಹಾಕಿಲ್ಲ ನೋಡಿ ಫೇರ್ ಅಂಡ್ ಲವ್ಲಿ ಕಂಪ್ನಿ ಮೇಲೆ, ಯಾರು ಕೇಸ್ ಹಾಕಿಲ್ಲ. ನೀವೇನ್ ಕೊಟ್ಟಿದ್ದೀರಾ ನೋಡಿ, ಏನೋ ಸ್ಕಿನ್ ಕಾಂಪ್ಲೆಕ್ಷನ್ ಚೇಂಜ್ ಆಗ್ಬಿಡುತ್ತೆ. ಏನ್ ಚೇಂಜ್ ಆಗುತ್ತೆ ಅದು? ಸ್ಕಿನ್ ಕಾಂಪ್ಲೆಕ್ಷನ್ ಚೇಂಜ್ ಆಗ್ಬೇಕಾದ್ರೆ ಅದ್ರ ಒಳಗಡೆ ಇರುವಂತ ಜೀವಕೋಶಗಳಿಗೆ ಬುದ್ಧಿ ಇದೆ. ಸುಮ್ಮನೆ ಚೇಂಜ್ ಆಗೋದಿಲ್ಲ ಅವು. ಈಗ ಒಂದು ಕೈಯಲ್ಲಿ ಗಾಯ ಆಯ್ತು, ಚರ್ಮ ಕಿತ್ತೋಯ್ತು, ಒಂದು ವಾರಕ್ಕೆ ಮತ್ತೆ ಹೊಸ ಚರ್ಮ ಬರುತ್ತೆ, ಅದೇ ಫಿಂಗರ್ ಪ್ರಿಂಟು. ಚೇಂಜ್ ಆಗೋದಿಲ್ಲ. ಮತ್ತೆ ಯಾಕೆ ಚೇಂಜ್ ಆಗೋದಿಲ್ಲ? ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳಿಗೆ ಬುದ್ಧಿ ಇದೆ. ನನ್ನ ಪೂರ್ವಜರು ಹೇಗಿದ್ರು ಅದೇ ತರ ನಾನಿರಬೇಕು ಅಂತ ಅವಕ್ಕೆ ಬುದ್ಧಿ ಇದೆ. ಅದಕ್ಕೆ ಆ ಜಾಗದಲ್ಲಿ ಅದೇ ತರ ಜೀವಕೋಶ ಒಂದು ಕೂತ್ಕೊಳ್ಳುತ್ತೆ. ಇಲ್ಲಾಂದ್ರೆ ಫಿಂಗರ್ ಪ್ರಿಂಟ್ ಚೇಂಜ್ ಆಗ್ಬಿಡ್ತಾ ಇತ್ತು. ಹೆಬ್ಬೆಟ್ಟು ಹೊತ್ರಿ, ಹೆಬ್ಬೆಟ್ಟು ಹೊತ್ಬಿಟ್ಟ, ಒಂದ್ ಸ್ವಲ್ಪ ದಿನ ಆದ್ಮೇಲೆ ಆ ಚರ್ಮನ ಕಿತ್ಕೊಂಡು ಹೊಸ ಚರ್ಮ ಬಂದಾಗ ಹೆಬ್ಬೆಟ್ಟು ಗುರುತು ಚೇಂಜ್ ಆಗ್ಬಿಡುತ್ತೆ. ಇಲ್ಲ, ಚೇಂಜ್ ಆಗಲ್ಲ. ಯಾಕೆ ಚೇಂಜ್ ಆಗಲ್ಲ? ಯಾವುದು ನೋಡಿ, ಯಾವ ಬದಲಾವಣೆನೂ ಆಗೋದಿಲ್ಲ ನಮ್ಮಲ್ಲಿ ಭಗವಂತನ ಕೃಪೆ ಇಲ್ಲ ಅಂದ್ರೆ. ಅದಕ್ಕೆ ಹೇಳುದು, ಇದು ಫೇರ್ ಅಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲ. ಶಾಸ್ತ್ರ ಏನ್ ಹೇಳುತ್ತೆ ಅದು ಶಾಸ್ತ್ರ ಪಕ್ಕ. ತಸ್ಮಾತ್, ಆದ್ದರಿಂದ ಸುಖಾತ್ಮಕಂ ನಾಸ್ತಿ ನ ಚ ಕಿಂಚಿತ್ ದುಃಖಾತ್ಮಕಂ. ಮಹಾಭಾರತ ನೋಡಿ, ಮಹಾಭಾರತ ಎಷ್ಟು ಯೂಸ್ ಆಗ್ತಾ ಇದೆ. ಆದ್ರೆ ನಾನ್ ಮಾತ್ರ ಓದ್ಬೇಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಏನ್ ಪ್ರಭು ನೀವು ಮಾತ್ರ ಓದಿದ್ದೀರಾ, ನಮ್ಗೆ ಓದೋದು ಬೇಡ ಬೇಡ. ಜಸ್ಟ್ ಭಾಗವತ ಓದಿ. ನಮ್ಗೆ ಬುದ್ಧಿ ಇರಲಿಲ್ಲ, ನಾವು ಓದಿದ್ವಿ. ನಮಗೆ ಬುದ್ಧಿ ಇರಲಿಲ್ಲ ಅವಾಗ, ಅದಕ್ಕೆ ಮಹಾಭಾರತ ಓದಿದ್ವಿ. ಯಾಕಂದ್ರೆ ವೇದವ್ಯಾಸ ಹೇಳ್ತಾರಲ್ಲ, ನಾರದ ಮುನಿಗಳು ಹೇಳ್ತಾರೆ, ನಿಮ್ಗೆ ಬುದ್ಧಿ ಇಲ್ಲ, ಅದಕ್ಕೆ ನೀವು ಮಹಾಭಾರತ ರಚನೆ ಮಾಡಿದ್ರಿ. ಓಕೆ, ಬಿಡಿ ಆ ಟಾಪಿಕ್. ನಾವು ಭಾಗವತಂ ಶ್ರವಣ ಮಾಡ್ತಾ ಇದೀವಿ. ಇದು ಬಿಟ್ಟು ಇನ್ಯಾವ ಒಂದು ಗ್ರಂಥ ಇಲ್ಲ, ಇದಕ್ಕಿಂತ ಹೈಯೆಸ್ಟ್ ಇನ್ಯಾವುದು ಗ್ರಂಥ ಇಲ್ಲ. ಅದಕ್ಕೆ ಹೇಳ್ತಾರೆ. ಈಗ ಯಾಕೆ ನಾನು ಕೋಟ್ ಮಾಡಕ್ಕೆ ನಮ್ಗೆ ಈಸಿ ಆಗ್ತಾ ಇದೆ ಅಲ್ಲ, ನಿಮ್ಗೆ ಅರ್ಥ ಮಾಡ್ಸಕ್ ನನಗೆ ಸುಲಭ ಆಗ್ತಾ ಇದೆ. ನೋಡಿ, ಮಹಾಭಾರತದಲ್ಲಿ ಹಿಂಗೆ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಹಿಂಗೆ ಹೇಳ್ತಾರೆ ಅಂತ. ಸೊ ಹಾಗೆ ಮಹಾಭಾರತ ಹೇಳುತ್ತೆ, ಈ ಜಗತ್ತಲ್ಲಿ ಯಾವುದು ಸುಖ ಅನ್ನೋದು ದುಃಖ ಅನ್ನೋದು ಇಲ್ಲ. ಮತ್ತೆ ನಾವು ಕಲ್ಪನೆ ಮಾಡ್ಕೊಂಡಿದ್ದು ಅಷ್ಟೇ, ಭ್ರಮೆ. ಓಕೆ, ಸೊ ಹಾಗೆ ಕುಂತಿ ಮಾಡಿ ಪ್ರಾರ್ಥನೆ. ಆತ್ಮರಾಮಾಯ ಶಾಂತಾಯ, ನಿನಗೆ ಯಾವ ಗುಣಗಳು ಇಲ್ಲ, ಆ ಗುಣಕ್ಕೆ ಕ್ರಿಯೆ ಪ್ರತಿಕ್ರಿಯೆ ಇಲ್ಲ, ನಿನ್ಗೆ ಇದ್ರ ಜೊತೆ ಯಾವ ಸಂಬಂಧನೇ ಇಲ್ಲ. ನಿನಗೆ ಭೌತಿಕ ಜಗತ್ತಿಗೆ ಯಾವ ಸಂಬಂಧನೇ ಇಲ್ಲ. ಸಂಬಂಧ ಇದೆಯಾ? ಓಕೆ, ನನಗೂ ನನ್ನ ದೇಹಕ್ಕೂ ಸಂಬಂಧ ಇದೆಯಾ? ಇದೆಯಾ ಇಲ್ವಾ? ಹೇಳಿ, ಆನ್ಸರ್ ಮಾಡಿ. ನನಗೂ ನನ್ನ ದೇಹಕ್ಕೂ ಸಂಬಂಧ ಇದೆಯೋ ಇಲ್ವೋ? ಓಕೆ, ನಾನ್ ಬೇರೆ ನನ್ನ ದೇಹ ಬೇರೆನಾ? ಅದು ಒಪ್ಕೊಳ್ತೀರಾ? ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಆಗಿದೆ. ಓಕೆ, ದೇಹ ಬೇರೆ, ಆತ್ಮ ಬೇರೆ. ಏನ್ ಪ್ರಭು? ದೇಹ ಬೇರೆ, ನಾನ್ ಬೇರೆ ನನ್ನ ದೇಹ. ಇಲ್ಲಿ ನಾನು ದೇಹನೋ ಆತ್ಮನೋ? ನಾನು ಆತ್ಮ. ನಾನು ನನ್ನ ದೇಹದಿಂದ ಭಿನ್ನವಾಗಿದ್ದೇನೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಏನಪ್ಪಾ ಇದು ಹೊಸ ಟಾಪಿಕ್ ಬೇರೆ ಹೇಳ್ತಾ ಇದಾರೆ, ಹೊಸಬ್ರಿಗೆ ಹಂಗ ಅನ್ಸ್ಬೋದು. ಏನು ಹೇಳ್ತಾ ಇದಾರಪ್ಪ ಇವರು, ನಾನ್ ಬೇರೆ ಅಂತೆ, ನನ್ನ ದೇಹ ಬೇರೆ ಅಂತೆ, ನನಗೂ ನನ್ನ ದೇಹಕ್ಕೂ ಸಂಬಂಧ ಇಲ್ವಂತೆ. ಹೌದು, ಅದೇ ಸತ್ಯ. ಹಾಗಿದ್ರೆ ಮತ್ತೆ ಹೌದು, ಆತ್ಮಶಾಶ್ವತ, ದೇಹನಶ್ವರ. ದೇಹ ಜಡ, ಆತ್ಮಚೇತನ. ಅದಕ್ಕೆ ಜಡ ಮತ್ತೆ ಚೇತನಗಳ ಸಂಘಾತ, ಮಿಕ್ಸ್, ಬ್ಲೆಂಡಿಂಗ್. ಯಾಕೆ? ನಮಗೆ ಒಂದು ಕರ್ಮ ಮಾಡಕ್ಕೆ ದೇಹ ಬೇಕು. ಜೀವಾತ್ಮ ದೇಹ ಇಲ್ಲದೆ ಒಂದು ಕರ್ಮ ಮಾಡಕ್ಕಾಗೋದಿಲ್ಲ, ದೇಹ ಬೇಕು. ಅದಕ್ಕೋಸ್ಕರ ಭಗವಂತ ಈ ದೇಹದಲ್ಲಿ ಹಾಕ್ತಾನೆ. ಹೀಗೆ ಕುಂತಿ ಹೇಳ್ತಿದ್ದಾರೆ, ನಿನಗೂ ಈ ಭೌತಿಕ ಜಗತ್ತಿಗೂ ಏನು ಸಂಬಂಧ ಇಲ್ಲ. ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ.
ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ವಸಿತಃ. ನಾನು ಇದ್ದೀನಿ, ನಾನಿಲ್ಲ. ಈಗ ಹಾಲಿಗೆ ಸಕ್ಕರೆ ಹಾಕ್ತೀರಾ, ಹೌದಾ? ಈಗೇನಾಯ್ತು, ಹಾಲು ಸಿಹಿ ಆಯ್ತು. ಓಕೆ, ಆದ್ರೆ ಹಾಲು ಸಿಹಿ ಹೆಂಗಾಯ್ತು? ಸಕ್ಕರೆಯಿಂದ. ಹಾಲು ಬೇರೆ ಸಕ್ಕರೆ ಬೇರೆ. ಮತ್ತೆ ಹಾಲು ಕುಡಿದ ಸಿಹಿ ಹೆಂಗಾಗುತ್ತೆ? ಬ್ಲೆಂಡ್ ಆಗಿದೆ, ಅಲ್ಲಿ ಮಿಕ್ಸ್ ಆಗಿದೆ ಅದಕ್ಕೆ. ಬಟ್ ಮಿಕ್ಸ್ ಆಗಿರೋದು ನಮ್ಗೆ ಕಾಣಿಸ್ತಾ ಇಲ್ಲ. ಅದೇ ಪ್ರಾಬ್ಲಮ್, ಅದೇಪ್ಪ ನಮ್ಮ ಪ್ರಾಬ್ಲಮ್. ಇವಾಗ ದೇಹದಲ್ಲಿ ಜೀವಾತ್ಮ ಬಂದು ಕೂತಿದ್ದಾನೆ, ಗೊತ್ತಾಗ್ತಾ ಇಲ್ಲ ನಾವು ಬಂದಿರೋದು. ಅದಕ್ಕೆ ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಹಾಲು ಯಾವತ್ತೂ ಸಿಹಿ ಆಗೋದಿಲ್ಲ, ಸಿಹಿ ಆಡ್ ಮಾಡ್ತಾರೆ ಮಾತ್ರ ಸಿಹಿ ಆಗುತ್ತೆ. ಆದ್ರೆ ಸಿಹಿ ಆಡ್ ಆಗಿರೋದು ಗೊತ್ತಾಗ್ತಾ ಇಲ್ಲ, ನಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ಹಾಗಂತ ಹಾಲೇ ಸಿಹಿ ಅಲ್ಲ, ಹಾಲು ಬೇರೆ ಸಕ್ಕರೆ ಬೇರೆ. ಹಾಗೆ ಯಾವಾಗ ನಾವು ದೇಹದ ಬಗ್ಗೆ ಬಿಡಿ, ಅದು ಇರುತ್ತೆ ಹೋಗುತ್ತೆ, ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ನಾನು ಆತ್ಮರಾಮಾಯ ಶಾಂತಾಯ ಕೈವಲ್ಯ ಪತೆ, ಇಷ್ಟು ಇದರ್ಥ ಮಾಡ್ಕೊಂಡ್ರೆ ಮಿಕ್ಕಿದ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಏನ್ ತಲೆ ಬುಡ ಅರ್ಥ ಆಗೋದಿಲ್ಲ. ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ನಿಂತ್ಕೊಂಡ್ರು ಅರ್ಥ ಆಗೋದಿಲ್ಲ. ಫಸ್ಟ್ ನಾವು ದೇಹ ಅಲ್ಲ ಆತ್ಮ ಅನ್ನೋದು ಅರ್ಥ ಆಗಬೇಕು. ಅದಕ್ಕೆ ಫಸ್ಟ್ ಚಾಪ್ಟರ್ ಕೃಷ್ಣ ದೇಹಿನೋಸ್ಮಿನ್ ಯಥಾ ದೇಹೆ 2.15, 16, 17 ಫಸ್ಟೇ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತಾನೆ ಕೃಷ್ಣ. ಅತ್ವೇವಾಹಂ ಜಾತನಾಸಂ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ದೇಹಿನೋಸ್ಮಿನ್ ಯಥಾ ದೇಹೆ. ಸೊ ಇವೆಲ್ಲ ದೇಹ ಮತ್ತೆ ಆತ್ಮದ ವ್ಯತ್ಯಾಸ ಗೊತ್ತಿರಬೇಕು ನಮಗೆ. ನಾನೇ ದೇಹ ಅಲ್ಲ, ದೇಹದೊಳಗೆ ನಾನು ಇದ್ದೀನಿ ಅಷ್ಟೇನೆ. ಅದಕ್ಕೆ ಹೇಳು, ಸುಮ್ಮನೆ ದೇಹ ಸೌಂದರ್ಯಕ್ಕೋಸ್ಕರ ದೇಹನ ಗಟ್ಟಿಗಿಟ್ಕೋಬೇಕು ಅಂತ ಆಡಬಾರ್ದೆಲ್ಲ ಮಾಡ್ತಿರ್ತೀವಿ. ಸುಧಾಮ ಹೆಂಗಿದ್ದ ಗೊತ್ತಾ? ಕೃಶವಾಗಿತ್ತು ಅವನ ದೇಹ ಅಂತ ಹೇಳಿದ್ರು. ಕೃಶ ಅಂದ್ರೆ ಮೂಳೆಗಳು ಎಣಿಸ್ಬೋದಿತ್ತು. ಸುಧಾಮ ಒಂದು ಒಂದು ಧೋತಿ ಹಾಕೊಂಡ್ ಬಂದಿರ್ತಾನೆ, ಅದು ಹರಿದೋಗಿದ್ದೆಲ್ಲ ಕಾಣ್ತಿರುತ್ತೆ ಒಳಗಡೆ ಮೂಳೆ ಎಷ್ಟಿದೆ ಅಂತ. ಕಾಲ್ಗೆ ಚಪ್ಪಲಿ ಇಲ್ಲ, ಮುಳ್ಳು ಕಲ್ಲಲ್ಲಿ ಬಂದಿದ್ದಾನೆ, ರಕ್ತ ಇತ್ತೋ ಇಲ್ವೋ ಗೊತ್ತಿಲ್ಲ ಅವನ ದೇಹದಲ್ಲಿ. ರಕ್ತ ಇತ್ತೋ ಇಲ್ವೋ ಗೊತ್ತಿಲ್ಲ. ಕೃಷ್ಣ ಎಷ್ಟು ಪ್ರೀತಿಯಿಂದ ಅವನ್ನ ಬರ್ಮಾಡ್ಕೊಳ್ತಾನೆ, ತಬ್ಕೊಳ್ತಾನೆ. ಜೋರಾಗಿ ತಬ್ಕೊಂಡ್ಬಿಟ್ರೆ ಮುಳ್ಳು ಮುರಿದೋಗ್ಬಿಡ್ತಾ ಇತ್ತು, ಅಷ್ಟು ಕೃಷವಾಗಿತ್ತು ಅವನ ದೇಹ. ಎಷ್ಟೋ ದಿನ ಆಗಿತ್ತು ಅವನು ಊಟ ಮಾಡಿ. ಬಟ್ ಅವನೇನು ದರಿದ್ರ ಅಂತ ಕನ್ಸಿಡರ್ ಮಾಡಬಾರ್ದು. ಯಾರಾದ್ರೂ ಸುಧಾಮನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅವರಿಗೆ ಕಪಾಳ ಮೋಕ್ಷ ಮಾಡಿ. ಸುಧಾಮನ್ ಹೆಸರು ಹೇಳಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಕೃಷ್ಣ ಪ್ರೀತಿ ಕೊಡುತ್ತೆ. ಕೃಷ್ಣ ತಾನೇ ಸ್ವಯಂ ಹೋಗಿ ಆಲಿಂಗನ ಮಾಡಿ ಓಡೋಡಿ ಓ ನನ್ನ ಫ್ರೆಂಡ್ ಬಂದಿದ್ದಾನೆ, ಸುಧಾಮ ಬಂದಿದ್ದಾನೆ, ಅಣ್ಣ, ವಯಸ್ಸಲ್ಲಿ ದೊಡ್ಡವನು, ಅಣ್ಣ ಅದಕ್ಕೆ ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ಏನ್ ಮದುವೆ ನಿನಗೆ ಗೊತ್ತೇ ಆಗಿಲ್ಲ, ನನಗೆ ನನ್ ಕರಿಬಾರ್ದಿತ್ತ? ಭಗವಂತನಿಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ. ಅಪ್ಪ ಮಗು ಮುಂದೆ ಹೆಂಗ್ ಮಾಡ್ತಾನೆ, ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ. ಮಗು ಹಾಗಾಯ್ತು ಹೀಗಾಯ್ತು, ನೀನ್ ಫಸ್ಟ್ ರ್ಯಾಂಕ್ ಬಂದಿಂತೆ, ನೀನ್ ಸ್ಪೋರ್ಟ್ಸ್ ಅಲ್ಲಿ ಗೆದ್ದೆ ಅಂತೆ, ಡ್ಯಾನ್ಸ್ ಅಲ್ಲಿ ವಿನ್ನರ್ ಆದ್ಯಂತೆ, ಕಾಂಪಿಟೇಷನ್ ಫಸ್ಟ್ ಗೆದ್ದು, ಎಲ್ಲ ಗೊತ್ತು ಅವನು. ಆದ್ರೆ ಮಗುವನ್ನ ಖುಷಿ ಪಡ್ಸಕ್ಕೆ ಮಾಡ್ತಾನೆ. ಹಾಗೆ ಕೃಷ್ಣ, ಅವನಿಗೆ ಕೃಷ್ಣ ಪ್ರೇಮ ಕೃಷ್ಣ ಭಕ್ತಿ ಬಿಟ್ರೆ ಬೇರೆ ಏನು ಇರಲಿಲ್ಲ ಅವನ ಹತ್ರ. ಶ್ರೀಮಂತಿಕೆ ದುಡ್ಡು, ಅದೇ ಭಗವಂತ ಅದನ್ನು ಕೊಡ್ತಾನೆ. ಕೇಳಲಿಲ್ಲ ಸುಧಾಮ, ಕೇಳಬೇಕು ಅಂತ ಬರಲಿಲ್ಲ, ಬಟ್ ಭಗವಂತ ಕೊಟ್ಟ. ಮನ್ಯೇ ತ್ವಾಂ ಕಾಲಮೇಶಾನಂ ಅನಾದಿ ನಿಧನಂ ವಿಭುಂ ಸಮಂ ಚರಂತಂ ಸರ್ವತ್ರ ಭೂತಾನಂ ಯನ್ಮಿಥಾ ಕಲಿಹಿ. ಶ್ಲೋಕ ನಂಬರ್ 28 ಅಲ್ಲಿ, ಓ ಪ್ರಭು ಕೃಷ್ಣ ಕುಂತಿಮನಿಗೆ ಹೇಳ್ತಾ ಇರೋದು ಕೃಷ್ಣನ್ಗೆ, ಭಗವಂತನಾದ ನಿನ್ನನ್ನು ಕೃಷ್ಣ ಭಗವಂತ ಅಂತ ಗೊತ್ತು ಅವಳಿಗೆ, ಆದ್ರೆ ಯಶೋದೆ ಗೊತ್ತಿಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಕುಂತಿ ಮಹಾರಾಣಿ ಎಷ್ಟು ಭಾಗ್ಯವಂತೆ, ಅಪ್ಪ ಅಪ್ಪ ಅಪ್ಪ. ಆದ್ರೆ ಕುಂತಿ ಮಹಾರಾಣಿಗಿಂತನೂ ಭಾಗ್ಯವಂತೆ ಯಶೋದಮ್ಮ. ಯಾಕಂದ್ರೆ ಅವಳಿಗೆ ಕೃಷ್ಣ ಯಾರಂತ ಗೊತ್ತಿಲ್ಲ. ಯಾರು ಭಾಗ್ಯವಂತೆ, ಯಶೋದ ಮಾಯೆ ಅಥವಾ ಕುಂತಿ ಮಹಾರಾಣಿ? ಯಶೋದೆ. ಯಾಕೆ ಯಶೋದೆ ಶ್ರೇಷ್ಠ? ಅವಳಿಗೆ ಕೃಷ್ಣ ಯಾರಂತ ಗೊತ್ತಿಲ್ಲ, ಅದಕ್ಕೆ ಶ್ರೇಷ್ಠ. ಪ್ರಭು ಹಾಗಾದ್ರೆ ನಮಗೂ ಕೃಷ್ಣ ಯಾರಂತ ಗೊತ್ತಿಲ್ಲ, ನಾವು ಶ್ರೇಷ್ಠನಾ? ಇಲ್ಲ, ನಾವು ಮೂರ್ಖ ನಂಬರ್ 1 ನಾವು. ಇದಂಗೆ ಕನ್ಫ್ಯೂಷನ್ ಮಾಡ್ತಿದ್ರ ನೀವು? ಅವಳಿಗೂ ಕೃಷ್ಣ ಯಾರಂತ ಗೊತ್ತಿಲ್ಲ, ನಮಗೂ ಕೃಷ್ಣ ಯಾರಂತ ಗೊತ್ತಿಲ್ಲ, ಮತ್ತೆ ಅವಳು ಮಾತ್ರ ಶ್ರೇಷ್ಠ, ನಾವು ಹೆಂಗೆ ಕನಿಷ್ಠ ಮೂರ್ಖರಾಗ್ತೀವಿ ನಾವು? ಹೌದು, ನಾವು ಮೂರ್ಖರಾಗ್ತೀವಿ. ಯಾಕೆ? ಭಗವಂತ ಭಕ್ತ ಜೊತೆ ಲೀಲೆ ಮಾಡ್ಬೇಕಾದ್ರೆ ನೋಡಿ, ಗಮನಿಸಿ,
ಭಗವಂತನೂ ಕೂಡ ನಾನು ಭಗವಂತ ಅನ್ನೋದು ಮರ್ತೋಗ್ತಾನೆ. ನಮ್ಮ ವಿಷಯದಲ್ಲ, ಶುದ್ಧ ಭಕ್ತರ ವಿಷಯದಲ್ಲಿ. ಭಗವಂತನೂ ಕೂಡ ಯಶೋದೆ ಮುಂದೆ ನಾನು ಭಗವಂತ ಅನ್ನೋದು ಮರೆತು ನಾನಿನ್ನ ಮಗು ಅಮ್ಮ ನನ್ನ ಹೊಟ್ಟೆ ಹಾಲು ಕೊಡು ಅಂತ ಕೇಳಕ್ ಬರುತ್ತೆ ಮಗು. ಇದೆಲ್ಲ ಯೋಗಮಾಯೆ ರಕ್ಷಣೆ. ಯೋಗಮಾಯೆ ಯಶೋದಾಗೆ ಕೂಡ ನಿನ್ ಮಗು ಭಗವಂತ ಅನ್ನೋದು ಮರ್ಸ್ಬಿಡ್ತೀನಿ, ಅವಾಗ ಮುದ್ದು ಮಾಡು, ಪ್ರೀತಿ ಮಾಡು, ಮಗುನ ಆಡ್ಸು, ಹಾಲು ಕೊಡು, ಊಟ ಕೊಡು. ದೇವರಾದ್ರೆ ಮಾಡಕ್ಕಾಗತ್ತೆ ಹಂಗೆ? ಇಲ್ಲ. ಭಗವಂತ ಆ ವಾತ್ಸಲ್ಯ ರಸವನ್ನ ಅನುಭವಿಸಕ್ ಬರ್ತಾನೆ. ಅದಕ್ಕೋಸ್ಕರ ಶುದ್ಧ ಭಕ್ತರಿಗೆ ಭಗವಂತ ಯಾರು ಅಂತ ಗೊತ್ತಿರೋದಿಲ್ಲ. ಬಟ್ ನಾವು ಮೂರ್ಖ, ನಂಬರ್ 1 ನಾವು ಮೂರ್ಖರು. ಅದೇ ಕುಂತಿ ಮಹಾರಾಣಿಗೆ ಗೊತ್ತು ಕೃಷ್ಣ ಯಾರು ಅಂತ. ಓಕೆ, ಚೈತನ್ಯ ಚರಿತಾಮೃತದಲ್ಲಿ ಇದ್ರ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾರೆ. ಇಡೀ ಭಾಗವತಂ ಎಲ್ಲ ವರ್ಣನೆ ಇದೆ ಚೈತನ್ಯ ಚರಿತಾಮೃತದಲ್ಲಿ. ಸಾರಾಂಶ ಇದೆ. ಯಾರು ಭಗವಂತನ ಗೊತ್ತಿಲ್ಲದೆ ಪ್ರೀತಿ ಮಾಡ್ತಾರೆ, ಆ ಪ್ರೀತಿ ತುಂಬಾ ಶ್ರೇಷ್ಠ ಭಗವಂತನಿಗೆ. ಇಲ್ಲಿ ಹೇಳ್ತಾಳೆ, ಭಗವಂತನಾದ ನಿನ್ನನ್ನ ಅನಂತ ಕಾಲಿನೆಂದು, ಪರಮ ನಿಯಾಮಕನೆಂದು, ಅನಾದಿ ಅನಂತನೆಂದು, ಸರ್ವವ್ಯಾಪಿಯೆಂದು ನಾನು ತಿಳಿಯುತ್ತೇನೆ. ಕುಂತಿ ಗೊತ್ತು, ನೀನೆಲ್ಲರಿಗೂ ಸಮಾನವಾಗಿ ಅನುಗ್ರಹಿಸುತ್ತೀಯ. ಭಗವಂತ ಎಲ್ರಿಗೂ ಸಮಾನವಾಗಿ ಅನುಗ್ರಹ ಮಾಡ್ತಾನೆ. ಆದ್ರೆ ಯಾರು ಶರಣಾಗತ ಭಾವದಿಂದ ಬರ್ತಾರೆ ಅವ್ರಿಗೆ ವಿಶೇಷವಾದ ಕೃಪೆ ಕೊಡ್ತಾನೆ. ಹೀಗೆ ಭಗವಂತನನ್ನ ನಾವು ತಿಳಿಯದೆ ಭಕ್ತಿ ಮಾಡಕ್ ಆಗೋದಿಲ್ಲ. ಇವಾಗ ಆ ಹಂತಕ್ಕೆ ನಾವು ಬಂದಿಲ್ಲ. ಈಗ ನಾವು ಭಗವಂತನ ತಿಳಿದು ಭಕ್ತಿ ಮಾಡ್ಬೇಕು. ಅಟ್ಲೀಸ್ಟ್ ತಿಳ್ಕೊಂಡಾದ್ರೂ ಭಕ್ತಿ ಮಾಡಿ. ನಾವು ತಿಳಿದೂ ಇಲ್ಲ, ಭಕ್ತಿನೂ ಮಾಡ್ತಾ ಇಲ್ಲ ಅಂದ್ರೆ ನಮ್ಮಂತ ಮೂರ್ಖರು ಇನ್ಯಾರು ಇಲ್ಲ ಅಂತ ಅರ್ಥ. ನನ್ನ ಅಳಿಯ ಅಷ್ಟೇ ಅಂತ ಹೇಳಿ ಯೋಚನೆ ಮಾಡ್ತಾ ಇಲ್ಲ ಕುಂತಿ. ಕೃಷ್ಣ ಎಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮ ಅಂತ ಗೊತ್ತು, ಅನಾದಿ ಅನಂತ ಅಂತ ಗೊತ್ತು, ಎಲ್ಲದರ ನಿಯಾಮಕ ಅಂತ ಗೊತ್ತು. ಹಂಗೆಲ್ಲ ಗೊತ್ತಿರೋ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಕೃಷ್ಣ. ಹಂಗಂತ ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಕ್ ಹೋಗ್ಲಿಲ್ಲ, ನನಗೆ ಅದು ಕೊಡು ಇದು ಕೊಡು ಅಂತ. ಈಗ ಕಾಡಲ್ಲಿದ್ದಾಗ ಅವರು ಭಗವಂತನ ಪ್ರಾರ್ಥನೆ ಕೇಳ್ಬೋದಿತ್ತಲ್ಲ, ಮನೆ ಕೊಡು ಕೃಷ್ಣ, ಕೇಳಿದಿರ ಅವರು? ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ನಮ್ಗೆ ಏನ್ ಕೊಡ್ತಾನೆ ಭಗವಂತ ಅದು ನಮ್ಮ ಒಳ್ಳೇದಕ್ಕೋಸ್ಕರ ಅಂತ. ನಮಗ್ ಗೊತ್ತಿದ್ಯಾ? ನಮಗೆ ಬಡತನ ಬಂದ್ರೆ ಕೃಷ್ಣ ಒಳ್ಳೇದಕ್ಕೋಸ್ಕರ ಕೊಡ್ತಾನೆ ಅಂತ ಗೊತ್ತಿದ್ಯಾ ನಮ್ಗೆ? ಇಲ್ಲ. ಏನೋ ಚೆನ್ನಾಗಿ ಭಕ್ತಿ ಮಾಡ್ತಾರಂತೆ, ಭಕ್ತಿ ಮಾಡ್ತಾರೆ ಎಷ್ಟೋ ವರ್ಷದಿಂದ, ಆದ್ರೂ ಅವ್ರಿಗೆ ಕಷ್ಟ ಬರ್ತಾ ಇದೆ ಅಂದ್ರೆ ಹೌದು ಬರುತ್ತೆ, ಕಷ್ಟ ಬರುತ್ತೆ, ಹೌದು. ಅದರಿಂದ ನಾವು ಕೃಷ್ಣನ ಹತ್ತಿರಕ್ಕೆ ಹೋಗೋಕೆ ಸಹಾಯ ಆಗುತ್ತೆ ಅಂತ ಅಷ್ಟೇ. ಅದಕ್ಕೆ ಯಾರಾದ್ರೂ ಸ್ವಲ್ಪ ಭಕ್ತಿ ಮಾಡ್ತಾ ಇರೋರಿಗೆ, ಪ್ರಭು ನನಗೆ ತುಂಬಾ ಕಷ್ಟ ಬಂದಿದೆ ಅಂದ್ರೆ ನನ್ಗೆ ಖುಷಿ ಆಗ್ತದೆ ಒಳಗಡೆಯಿಂದ, ಬಟ್ ತೋರ್ಸ್ಕೋಬಾರದು ಅಷ್ಟೇ. ಏನಪ್ಪ ನಾವು ಖುಷಿ ಆಗುತ್ತೆ, ನಮ್ಗೆ ದುಃಖ ಬಂದಿದೆ ಅಂತಂದ್ರೆ ಖುಷಿ ಆಗ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಹಾ, ನಿಮ್ಗೆ ದುಃಖ ಬಂದಿದ್ಯಾ? ವಾವ್ ಸೂಪರ್. ಎಷ್ಟು ದುಃಖ ಬಂತು? ಅಯ್ಯೋ ಪ್ರಭು ಮನೇಲಿ ಇರಕ್ ಆಗ್ತಲ್ಲ, ಹಿಂಸೆ. ಹೌದಾ? ವಾ ವೆರಿ ಗುಡ್, ಎಂತ ಭಾಗ್ಯಶಾಲಿಗಳು ನೀವು ಅಂತ ಹೇಳಿದ್ರೆ ಬೇಜಾರಾಗ್ತಾರೆ. ಆಕ್ಚುಲಿ ಅದೇ ಭಾವ ಒಳಗೆ ಹಂಗೆ ಇರುತ್ತೆ ನಮಗೆ. ಯಾಕಂದ್ರೆ ಕೃಷ್ಣ ಒಳ್ಳೇದ್ ಕೊಡಕ್ಕೆ ಕಷ್ಟ ಕೊಡ್ತಿರ್ತಾನೆ. ನಾ ಫೇಲ್ ಆಗೋದು ಎಲ್ಲಿ ಗೊತ್ತಾ? ಇಲ್ಲೇನೆ. ಕೃಷ್ಣ ಎಕ್ಸಾಮ್ ಪೇಪರ್ ಕೊಡ್ತಾನೆ, ನಾವೇನ್ ಮಾಡ್ತೀವಿ? ತಳಕ ಪಳಕ ಮಾಡ್ಕೊಂಡು ನೋಡ್ತೀವಿ, ಅಯ್ಯೋ ಏನೋ ತಲೆಬುಡ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಖಾಲಿ ಪೇಪರ್ ಕೊಟ್ಟು ಬಂದ್ಬಿಡ್ತೀವಿ. ನಾವು ಸರಿಯಾಗಿ ನೋಡ್ತಾ ಇಲ್ಲ ಅಷ್ಟೇನೆ ಜೀವನವನ್ನ. ಕ್ವಶನ್ ಪೇಪರ್ ನಾವು ಸರಿಯಾಗಿ ಇಟ್ಕೊಂಡಿಲ್ಲ, ಉಲ್ಟಾ ನೋಡ್ತಾ ಇದೀವಿ ನಾವು. ಉಲ್ಟಾ ತಿರ್ಸ್ಕೊಂಡು ನೋಡ್ತೀವಿ, ಅಥವಾ ಹಿಂದೆ ಖಾಲಿ ಪೇಪರ್, ಅಯ್ಯೋ ಏನು ಕ್ವಶನ್ಸ್ ಇಲ್ಲ ಇದರಲ್ಲಿ ಅಂತ. ಇದು ನಮ್ಮ ಮೂರ್ಖತನ. ಭಗವಂತ ಕಷ್ಟ ಕೊಟ್ಟಾಗ ನಾವು ತಿರುಗಿಸಿ ಹಿಂದೆ ಮುಂದೆ ಮೇಲೆ ಕೆಳಗೆ ನೋಡ್ಬೇಕು. ಯಾಕೆ ಕಷ್ಟ ಕೊಟ್ಟಿದ್ದಾನೆ? ಯಾಕೆ ಅವ್ನು ನನಗೆ ಯಾಕೆ ಕೊಟ್ಟ? ನಾನು ಭಕ್ತಿ ಮಾಡ್ತೀನಿ ಆದ್ರೆ ನನಗೆ ಯಾಕೆ ಕೊಟ್ಟ? ನನಗೆ ಒಳ್ಳೇದು ಮಾಡೋಕ್ಕೋಸ್ಕರ ಕೊಟ್ಟ. ಅರ್ಥ ಬರುತ್ತೆ ನಮ್ಗೆ. ಯಾಕಂದ್ರೆ ಭಗವಂತನ ದಿವ್ಯ ಲೀಲೆನ ಯಾರು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅದು ಮೇಲ್ನೋಟಕ್ಕೆ ಒಬ್ಬ ಮನುಷ್ಯನ ತರ ಕಾಣಿಸುತ್ತೆ ನೋಡಿ. ತವೇ ಹಮಾನಸ್ಯ ನೃಣಾಂ ವಿಡಂಬನಂ. ನಿನ್ನ ಲೀಲೆಗಳು ಚಿಕೀರ್ಷಿತ. ಚಿಕೀರ್ಷಿತ ಅಂದ್ರೆ ಭಗವಂತನ ಲೀಲೆ. ನವೇದ ಕಶ್ಚಿನ್ ಭಗವಾನ್ ಚಿಕೀರ್ಷಿತಂ ತವ ಈಹಮಾನಸ್ಯ ನೃಣಾಂ ವಿಡಂಬನಂ. ನಿನ್ನ ಲೀಲೆಗಳು ವಿಡಂಬನ ಅಂದ್ರೆ ಏನು? ನಾಟಕ, ನಾಟಕೀಯ, ತೋರಿಕೆ.
ಭಗವಂತನ ಲೀಲೆಗಳು ಮನುಷ್ಯನ ತರ ಕಾಣಿಸುತ್ತೆ, ಒಬ್ಬ ಸಾಮಾನ್ಯ ಮನುಷ್ಯ ಮಾಡೋ ತರ ಕಾಣಿಸುತ್ತೆ. ಯಾಕೆ ನಾವು ನಂಬೋದಿಲ್ಲ? ಪಿಕ್ಚರ್ ಅಲ್ಲಿ ಯಾರೋ ಹೀರೋ ವಿಲನ್ ಹೊಡಿತಾ ಇದ್ದಾನೆ, ಮಕ ಮೂತಿಗೆಲ್ಲ ಚಚ್ತಾ ಇದ್ದಾನೆ, ರಕ್ತ ಬರ್ತಾ ಇದೆ, ಹೊಡೆದು ಬಿಡ್ತಾನ? ನಿಜವಾಗ್ಲು ಹೊಡೆದು ಬಿಡ್ತಾನ? ಮತ್ತೆ ಹೊಡೆಯೋ ತರ ಕಾಣಿಸುತ್ತೆ ನಮಗೆ ಅಷ್ಟೇ. ಅವನು ಅಮ್ಮ ಅಂತ ಬೀಳ್ತಾನೆ. ನಾಟಕ ಅಲ್ವಾ ಅದು? ಹಾಗೇನೆ ಭಗವಂತ ಮಾಡೋ ನಾಟಕ. ನೀವ್ ಏನು ಮಾಡಬೇಡಿ, ಸುಮ್ಮನೆ ಭಗವಂತನ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳಿ, ಅವ್ನ ನಾಟಕ ಎಲ್ಲ ತೋರಿಸ್ಬಿಡ್ತಾನೆ ನಮಗೆ, ಬಯಲು ಮಾಡ್ಬಿಡ್ತಾನೆ. ನೋಡಪ್ಪ ನನ್ನ ನಾಟಕ ಈ ತರ ನಾಟಕ ಮಾಡಿದೆ. ತವೇಹ ಹೇ ಮಾನಸ್ಯ ನೃಣಾಂ ವಿಡಂಬನಂ. ನಿನ್ನ ಲೀಲೆಗಳು ಮನುಷ್ಯನ್ ತರ ಕಾಣಿಸುತ್ತೆ, ಆದ್ರೆ ಮನುಷ್ಯನ ಲೀಲೆಗಳಲ್ಲ. ದ್ವೇಷಸ್ಯ ಯಸ್ಮಿನ್ ವಿಷಮ ಮತಿರ್ ನೃಣಾಂ. ನಿನಗೆ ಯಾವ ವಸ್ತು ಮೇಲೆ ಪ್ರೀತಿನೂ ಇಲ್ಲ, ದ್ವೇಷನೂ ಇಲ್ಲ. ನಮ್ಗೆ ಎರಡೂ ಇದೆ. ಕೆಲವು ವಸ್ತು ಮೇಲೆ ಪ್ರೀತಿ ಇದೆ ನಮಗೆ, ಕೆಲವು ವಸ್ತು ಮೇಲೆ ದ್ವೇಷ ಇದೆ. ಆದ್ರೆ ಭಗವಂತನಿಗೆ ಪ್ರೀತಿ ಇಲ್ಲ, ದ್ವೇಷ ಇಲ್ಲ. ನಮ್ಮ ಪ್ರೀತಿ ದ್ವೇಷಕ್ಕೂ ಭಗವಂತನ ಪ್ರೀತಿ ದ್ವೇಷಕ್ಕೂ ವ್ಯತ್ಯಾಸ ಇದೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ. ನನಗೆ ಯಾರ ಮೇಲೂ ದ್ವೇಷ ಮತ್ತೆ ಪ್ರೀತಿ ಇಲ್ಲ. ಪ್ರೀತಿನೂ ಇಲ್ವಾ? ಹೌದು, ಪ್ರೀತಿನೂ ಇಲ್ಲ. ಮತ್ತೆ ಹೆಂಗ ಅರ್ಥ ಮಾಡ್ಕೋಬೇಕು ನಾವು? ಮತ್ತೆ ಕೃಷ್ಣ ಪ್ರೇಮ ಅಂತ ಹೇಳ್ತೀರಾ? ಹೌದು, ನಾವ್ ಹೇಳ್ತಾರ ಕೃಷ್ಣ ಪ್ರೇಮ ಅಲೌಕಿಕ. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಲೌಕಿಕ ಪ್ರೀತಿ ಇಲ್ಲ, ಲೌಕಿಕ ಗುಣಗಳೇ ಇಲ್ಲ ಅವನಲ್ಲಿ. ಅರ್ಥ ಆಗುತ್ತಲ್ಲ? ಕೆಲವು ಅಂಶಗಳನ್ನೆಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕನ್ಫ್ಯೂಷನ್ ಎಲ್ಲೆಲ್ಲ ಆಗತ್ತೆ ಅದನ್ನ ನಾನದು ಕ್ಲಾರಿಫೈ ಮಾಡ್ತಾ ಇದೀನಿ. ಕೃಷ್ಣ ಹೇಳ್ತಾನೆ, ನನ್ಗೆ ಎಲ್ರೂ ಸಮಾನರು, ಯಾಕಂದ್ರೆ ನಾವೆಲ್ಲ ಅವನ ಅಂಶ ಅಲ್ವಾ, ಅದಕ್ಕೆ ಸಮಾನರು. ಯಾರ ಮೇಲೂ ಪ್ರೀತಿಗೆ ತೋರಿಸೋದಿಲ್ಲ ಅವನು, ಯಾರ ಮೇಲೂ ದ್ವೇಷನ ತೋರಿಸೋದಿಲ್ಲ. ಯಾರು ಭಗವಂತನನ್ನ ಶಾಶ್ವತ ತಂದೆ ಅಂತ ಬರ್ತಾರೆ, ಅವ್ರಿಗೆ ನಾನೇನ್ ಮಾಡ್ತೀನಿ, ಅಲೌಕಿಕ ಪ್ರೀತಿ ತೋರಿಸ್ತೀನಿ. ಅದನ್ನೇ ಕೃಷ್ಣ ಪ್ರೇಮ ಅಂತ ಹೇಳುದು. ಆ ಪ್ರೇಮಕ್ಕೋಸ್ಕರ ನಾವು ಅದೆಲ್ಲ ಮಾಡ್ತಾ ಇರೋದು, ಭೌತಿಕ ಜಗತ್ತಿನ ಪ್ರೇಮ ಅಲ್ಲ. ಭೌತಿಕ ಜಗತ್ತಲ್ಲಿ ಪ್ರೇಮ ಅದು ಕಾಲ ಬದಲಾದಂಗೆ ಬದಲಾಗ್ಬಿಡುತ್ತೆ. ಅಲ್ಲಿ ಏನಾದ್ರೂ ಭೌತಿಕವಾದ ಕಾಮನೆಗಳಿತ್ತು, ಸ್ವಾರ್ಥ ಇತ್ತು, ಅಥವಾ ಏನಾದ್ರೂ ಒಂದು ಫಲಾಪೇಕ್ಷೆ ಇತ್ತು, ಖಂಡಿತ ಸತ್ತೋಗುತ್ತೆ ಅದು, ಆ ಪ್ರೀತಿ. ಆದ್ರೆ ಕೃಷ್ಣ ತೋರಿಸೋ ಪ್ರೀತಿ ಆ ಥರದ್ದಲ್ಲ, ಶಾಶ್ವತವಾದ ಪ್ರೇಮ. ಇದನ್ನ ಅರ್ಥ ಮಾಡ್ಕೋಬೇಕು. ನೀನು ಯಾವ ವಸ್ತುವನ್ನ ಪ್ರೀತಿಸುವುದು ಇಲ್ಲ, ದ್ವೇಷಿಸುವುದಿಲ್ಲ. ಜನ ನಿನ್ನ ಪಕ್ಷಪಾತಿ ಎಂದು ಕಲ್ಪಿಸಿಕೊಳ್ಳುತ್ತಾರೆ. ಓ ಕೃಷ್ಣ, ನೀನು ಪಾಂಡವರ ಪಕ್ಷಪಾತಿ. ಕೃಷ್ಣ ಎಲ್ಲಿ ಪಕ್ಷಪಾತ ಮಾಡ್ತಾನೆ? ಕೃಷ್ಣ ಧರ್ಮರಾಯನ್ಗೆ ಹೆಂಗೆ ರಕ್ಷಣೆ ಮಾಡ್ದನೋ, ಹೆಂಗೆ ಒಳ್ಳೇದ್ ಮಾಡ್ದನೋ, ಅದೇ ತರ ದುರ್ಯೋಧನ್ಗೂ ಒಳ್ಳೇದ್ ಮಾಡ್ದ. ಹೇಗೆ? ಯಾರಾದ್ರೂ ಹೇಳ್ತೀರಾ ಹೇಗೆ ಒಳ್ಳೇದ್ ಮಾಡ್ದ ಕೃಷ್ಣ ದುರ್ಯೋಧನಿಗೆ? ಓಕೆ, ಕಂಸನಿಗೆ ಹೇಗೆ ಒಳ್ಳೇದ್ ಮಾಡ್ದ ಹೇಳಿ. ಕಂಸನಿಗೆ, ರಾವಣನಿಗೆ ಹೇಗೆ ಒಳ್ಳೇದ್ ಮಾಡ್ದ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅವ್ರನ್ನ ಕೊಂದು ಅವರಿಗೆ ಭಗವಂತ ಪ್ರಾಪ್ತಿ ಕೊಟ್ಟಿದ್ದಾರೆ ಪ್ರಭು. ವೆರಿ ಗುಡ್. ಕೃಪೆ ಪಾಲಿಸ್ತು. ಹೇಳಿ ಹರೇ ಕೃಷ್ಣ. ಮತ್ತೆ ಹೇಳಿ. ಕೃಪೆ ಕೊಡ್ತಾನೆ ಪ್ರಭು, ಅವನ್ನ ಯಾರಿಗೆ? ಸಂಹಾರ ಮಾಡಿ ಕೃಪೆ ಅನುಭವಿಸ್ತಾನೆ. ವೆರಿ ಗುಡ್. ಹೌದು, ಇನ್ನಾದ್ರೂ ಹೇಳ್ತೀರಾ? ಕೃಷ್ಣ ಪೂತಿನಿಯನ್ನ ಕೊಂದ ಅಂತ ಹೇಳಿ, ಕೊಂದನ ಅಥವಾ ಅನುಗ್ರಹ ಮಾಡ್ದ? ಅನುಗ್ರಹ ಪ್ರಭು. ಅನುಗ್ರಹ. ಅದು ಅನುಗ್ರಹ. ಹೆಂಗೆ ಅನುಗ್ರಹ ಮಾಡ್ತಾನೆ? ಕೊಂದು ಅನುಗ್ರಹ ಮಾಡ್ತಾನೆ. ಕೆಲವ್ರನ್ನ ಈಗ ಧರ್ಮರಾಯನಿಗೆ ಅವನಿಗೆ ಕೃಪೆ ಕೊಟ್ಟು, ವಿಶೇಷ ಕೃಪೆ ಕೊಟ್ಟು ಉದ್ಧಾರ ಮಾಡ್ತಾನೆ. ದುರ್ಯೋಧನಂತಹ ಕೆಟ್ಟವ್ರಿಗೆ ಮಾಡ್ತಾನೆ, ಕೊಂದು ಅನುಗ್ರಹ ಮಾಡ್ತಾನೆ. ಯಾಕಂದ್ರೆ ಭಗವಂತ ಸಾಕ್ಷಾತ್ ತಾನೇ ನಿಂತು ನಿರ್ವಹಣೆ ಮಾಡ್ತಾ ಇದ್ದಾನೆ, ಅವನೇ ಕೊಲ್ತಾ ಇದ್ದಾನೆ. ಸೊ ಭಗವಂತನಿಂದ ಆ ತರ. ಆದರೆ ಅವ್ರು ಯಾವ ಭಾವದಲ್ಲಿ ಇದ್ರು ಆ ಭಾವಕ್ಕೆ ತಕ್ಕಾಗಿ ಅನುಗ್ರಹ ಮಾಡ್ತಾನೆ ಅಷ್ಟೇ. ಪಕ್ಷಪಾತ ಎಲ್ಲಿ? ಈಗ ದುರ್ಯೋಧನ ದ್ವೇಷ ಭಾವದಿಂದ ಬಂದ, ಅಥವಾ ಶಿಶುಪಾಲ ದ್ವೇಷ ಭಾವದಿಂದ ಬರ್ತಾರೆ, ಆ ಭಾವಕ್ಕೆ ತಕ್ಕಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಪಾಂಡವರು ಪ್ರೀತಿಯಿಂದ ಬಂದ್ರು, ಆ ಭಾವಕ್ಕೆ ತಕ್ಕಂಗೆ ಅನುಗ್ರಹ ಮಾಡ್ತಾನೆ.
ಅಷ್ಟೇ ವ್ಯತ್ಯಾಸ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಎಲ್ರಿಗೂ ಸಮಾನವಾಗಿ ನೋಡ್ತಾನೆ. ಈಗ ಪೂತಿನಿ ಕೃಷ್ಣನ್ ಕೊಲ್ಬೇಕು ಅಂತ ಬಂದು ಅದಕ್ಕೆ ಕೃಷ್ಣ ಕೊಂದಿತ್ತು. ಕೊಂದು ಅನುಗ್ರಹ ಮಾಡ್ದ. ಅವಳಿಗೆ ವೈಕುಂಠ ಲೋಕ ಪ್ರಾಪ್ತಿ ಕೊಟ್ಟ ಭಗವಂತ. ನಾಶ ಎಲ್ಲ ಆದ್ಲು. ಅದಕ್ಕೆ ಭಗವಂತನ ಕರುಣೆ ಅಂತ ಬಂದ್ರೆ ನಾವು ಎಲ್ಲವನ್ನೂ ಮರೆತು ಭಗವಂತನಿಗೆ ಪ್ರೀತಿಯಿಂದ ಸರೆಂಡರ್ ಆಗ್ಬಿಡ್ಬೇಕು. ನಿಂತು ಕೂತೀನಿ ಅಂತ ಅವ್ರಿಗೇನೆ ಲೇಭೇ ಗತಿಂ ಧಾತ್ರಿ ಉಚಿತಾಂ ತಥೋನ್ಯಂ. ಧಾತ್ರಿ ಉಚಿತಾಂ, ಒಬ್ಬ ತಾಯಿಗೆ ಉಚಿತವಾದಂತಹ ಸ್ಥಾನವನ್ನ ಕೊಟ್ಟೆ ನೀನು ಅಂತ ಹೇಳ್ತಾರೆ ಉದ್ದವ. ಕಿಂವಾ ದಯಾಳು ಶರಣಂ ವ್ರಜೇಮ. ಅಂತ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತಿ ಆಗದೆ ಇನ್ಯಾರಿಗಾಗ್ಬೇಕು ನಾನು? ವಿದುರ ಹೇಳಿ. ಭಾವುಕರಾಗ್ಬಿಡ್ತಾರೆ ಉದ್ಧವ ಕೃಷ್ಣನ ನೋಡಿ. ವಿದುರ ಒಂದು ಹೇಳ್ತೀನಿ. ವಾಪಸ್ ಅವರು ಹಸ್ತಿನಾಪುರಕ್ಕೆ ಬರ್ತಾರೆ. ತೀರ್ಥಕ್ಷೇತ್ರ ಎಲ್ಲ ಮುಗಿಸ್ಕೊಂಡು ಯುದ್ಧ ಎಲ್ಲ ಆದ್ಮೇಲೆ ಎಲ್ಲ ವಿಚಾರ ಹೇಳ್ತೇನೆ. ಧರ್ಮರಾಯ, ಓ ಚಿಕ್ಕಪ್ಪ ಬನ್ನಿ ಬನ್ನಿ ಕೂತ್ಕೊಳ್ಳಿ, ಹೇಗಿದ್ದಾರೆ ನಮ್ಮ ಬಂಧು ಬಾಂಧವರು, ಎಲ್ಲಾ ವಿಚಾರ ಹೇಳ್ತಾನೆ. ಆದ್ರೆ ಕೃಷ್ಣ ಸ್ವಧಾಮಕ್ಕೆ ಹೋಗಿದ್ ವಿಚಾರ ಹೇಳಿಲ್ಲ. ಅದೊಂದು ಮುಚ್ಚಿಟ್ಬಿಡ್ತಾನೆ ವಿದುರ. ಯಾಕಂದ್ರೆ ಭಗವಂತ ಇಲ್ಲ ಅಂತ ಹೇಳೋದಕ್ಕೂ, ಇಲ್ಲ ಅಂತ ಹೇಳೋದನ್ನ ಜೀರ್ಣ ಮಾಡ್ಕೊಳಕ್ಕೂ ಆಗೋದಿಲ್ಲ. ಹಾಗೆ ಭಗವಂತ ಈಗ ನಮ್ಮ ಮುಂದೆ ಭಗವಂತ ಇಲ್ಲ, ನಾವ್ ಹೆಂಗ್ ಜೀವನ ಮಾಡ್ತಾ ಇದೀವಿ? ಮತ್ತೆ ಭಗವಂತ ಇಲ್ಲ ಅನ್ನೋದನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಒಂದು ಕ್ಷಣ ಇಲ್ಲ ಅಂದ್ರೆ ಪ್ರಾಣ ಹೋಗ್ಬಿಡುತ್ತೆ. ಬಟ್ ನಾವು ಎಷ್ಟೋ ಜನ್ಮಗಳಿಂದ ಭಗವಂತನ ಬಿಟ್ಟು ಬಂದಿದೀವಿ, ನಮ್ಗೇನು ಆಗ್ತಾ ಇಲ್ಲ, ದುಃಖನೇ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೆ ಆ ಆ ಅನುಭವ ನಾವು ಅನುಭವಿಸ್ಬೇಕು ಅಂದ್ರೆ ನಾವು ಭಗವಂತ ಲೀಲೆಯನ್ನ ಶ್ರವಣ ಮಾಡ್ಬೇಕು. ಭಗವಂತ ಏನ್ ಕೆಲ್ಸ ಇಲ್ಲ, ಅವನಿಗೇನು ಡ್ಯೂಟಿ ಬೌಂಡ್ ಅಲ್ಲ ಕೃಷ್ಣ. ನಮ್ಮ ಕರ್ತವ್ಯ ಇದೆ. ಭಗವಂತ ಹೇಳ್ತಾನೆ ನನಗೆ ಕೆಲಸನೇ ಇಲ್ಲ, ನಮಗೆ ಪಾರ್ಥಾಸಿ ಕರ್ತವ್ಯ ಅಂತ ಶ್ಲೋಕೇಶ ಕಿಂಚನ. ಆದ್ರೂ ಕೂಡ ಇಲ್ಲಿ ಬಂದು ಕೆಲಸ ಮಾಡ್ತಾನೆ, ಯುದ್ಧ ಮಾಡ್ತಾನೆ, ಸಂಧಾನಕ್ಕೆ ಹೋಗ್ತಾನೆ, ಹಸು ಮೈ ತೊಳಿತಾನೆ, ಪೂಜೆ ಮಾಡ್ತಾನೆ, ಮಕ್ಳು ಮದುವೆ ಮಾಡ್ತಾನೆ, ಬಾವಿ ತೋಡಿಸ್ತಾನೆ, ಇಲ್ಲಿ ದೇವಸ್ಥಾನ ಕಟ್ಟಿಸ್ತಾನೆ, ಸುಧರ್ಮ ರಾಜ್ಯಸಭೆಯಲ್ಲಿ ಮೀಟಿಂಗ್ ಮಾಡ್ತಿದ್ದಾನೆ, ಹೆಂಡತಿ ಮಕ್ಳ ಹತ್ರ ಮಾತಾಡ್ತಾ ಇದ್ದಾನೆ. ಏನಿದೆಲ್ಲ? ಜನ್ಮ ಕರ್ಮಚ ವಿಶ್ವಾತ್ಮನ್ ಅಜಸ್ಯ ಅಕರ್ತು ಆತ್ಮನಃ. ಅಜಸ್ಯ ಅಂದ್ರೆ ನಿನಗೆ ಹುಟ್ಟು ಇಲ್ಲ, ಅಕರ್ತು ನಿನ್ಗೇನು ಕೆಲಸ ಮಾಡ್ಬೇಕು ಅಂತ ಇಲ್ಲ, ಆದ್ರೂ ಕೂಡ ನೀನ್ ಮಾಡ್ತೀಯ. ಅಬ್ಬಾ, ಯಾರಿಗೋಸ್ಕರ ಮಾಡ್ತಾನೆ ಕೃಷ್ಣ? ನಮಗೋಸ್ಕರ. ಹಿರಿಯ ಕೃಷಿ ಶ್ರೀಯಾತಃ ಸು ತದತ್ಯಂತ ವಿಡಂಬನ. ಇದು ಇನ್ನೂ ವಿಡಂಬನ. ಹಿಂದಿನ ಶ್ಲೋಕದಲ್ಲಿ ನೀನು ಏನ್ ಮಾಡ್ತೀಯ ಅದು ವಿಡಂಬನ ಅಂತ ಅನ್ಸ್ತೊಳಗೆ. ಅಂದ್ರೆ ವಿಡಂಬನ ಅಂದ್ರೆ ನಾಟಕ ಅಂತ ಅನ್ಸ್ತು. ತವೇಹ ಮಾನಸ್ಯ ನೃಣ ವಿಡಂಬನ. ಇದು ಅತ್ಯಂತ ವಿಡಂಬನಂ. ಇದು ಇನ್ನೂ ಆಶ್ಚರ್ಯಕರ, ಇನ್ನೂ ದಿಗ್ಭ್ರಮ. ಇದು ಅತ್ಯಂತ ವಿಡಂಬನಂ. ಕುಂತಿ ಜಾಗದಲ್ಲಿ ನಾವು ನಿಂತ್ಕೊಂಡಿದೀವಿ ಅಂತ ಅನ್ಕೊಳ್ಳಿ, ಕೃಷ್ಣ ಪ್ರಾರ್ಥನೆ ಮಾಡ್ತಾ ಇದೀವಿ, ಕೃಷ್ಣ ನಗ್ತಾ ಇದ್ದಾನೆ, ಆ ಮುಖದಲ್ಲಿ ಆ ದಿವ್ಯ ತೇಜಸ್ಸಿದೆ. ಕುಂತಿ ಮಂಡಿ ಊರಿ ಕೃಷ್ಣ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕೃಷ್ಣ ಇದೆಂತ ಅತ್ಯಂತ ವಿಡಂಬನೆ. ನಿನ್ಗೆಲ್ಲ ಗೊತ್ತಿದ್ದು ಕೂಡ ಏನು ಗೊತ್ತಿಲ್ಲದೆ ಅಂತ ನಾಟಕ ಮಾಡ್ತಾ ಇದೆ. ಅರ್ಜುನ್ಗೂ ಇದೇ ಮಾತು ಹೇಳ್ತಾನೆ. ಇದೆಲ್ಲ ವಿಡಂಬನ ಅನ್ಸುತ್ತೆ ನಮ್ಗೆ. ನೋಡು ಅರ್ಜುನ, ಒಂದ್ ಮಾತು ಹೇಳ್ತೀನಿ ಕೇಳು. ಯುದ್ಧ ಬೇಡ ಯುದ್ಧ ಬೇಡ ಯುದ್ಧ ಬೇಡ ಅಂತ ಬಡ್ಕೋತಾ ಇದೆಯಾ. ಒಂದು ಸತ್ರೆ ಸ್ವರ್ಗ ಸಿಗುತ್ತೆ, ಅಥವಾ ಪ್ರಾಪ್ಸಿಸಿ ಸ್ವರ್ಗಂ. ಸತ್ರೆ ಸ್ವರ್ಗ ಸಿಗುತ್ತೆ. ಒಂದ್ ವೇಳೆ ಗೆದ್ರೆ ನಿನಗೆ ದೊಡ್ಡ ಸಾಮ್ರಾಜ್ಯ ಸಿಗುತ್ತೆ. ಜಿತೋವ ಅಥೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವ ಮೋಕ್ಷಸ ಮಹಿಂ. ಗೆದ್ರೆ ನಿನಗೆ ಭೂಮಂಡಲ ಸಿಗುತ್ತೆ. ಆದ್ದರಿಂದ ಸತ್ರು ಸ್ವರ್ಗ ಲಾಭ, ಗೆದ್ರು ಲಾಭ. ತಸ್ಮಾತ್ ಉತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತನಿಶ್ಚಯ. ಯುದ್ಧ ಮಾಡು. ಹಾಗಾದ್ರೆ ಕೃಷ್ಣನ್ ಗೊತ್ತಿರ್ಲಿಲ್ವಾ ಯುದ್ಧದಲ್ಲಿ ಅರ್ಜುನ ಸಾಯೋದಿಲ್ಲ ಅಂತ? ಗೊತ್ತಿದ್ರು ಕೂಡ ಯಾಕೆ ಹೇಳಿಲ್ಲ? ಮತ್ತೆ ಸತ್ರೆ ಸ್ವರ್ಗ ಸಿಗುತ್ತೆ, ಗೆದ್ದರೆ ರಾಜ್ಯ ಸಿಗುತ್ತೆ ಅಂತ ಹೇಳ್ತಾನೆ. ಟೀಚರ್ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಮಕ್ಕಳಿಗೆ ಗೊತ್ತು ಅವನು ಎಷ್ಟು ತಗೊಂಡಿದ್ದಾನೆ ಅಂತ. ಆದ್ರೆ ಕೊಡ್ಬೇಕಾದ್ರೆ ನೋಡಪ್ಪ, ಚೆನ್ನಾಗಿ ಓದಿದ್ರೆ ಪಾಸ್ ಆಗ್ತಾ ಇದ್ದೆ,
ಚೆನ್ನಾಗಿ ಓದಿದ್ರೆ ಪಾಸ್ ಆಗ್ತೀಯಾ, ಓದಿಲ್ಲ ಅಂದ್ರೆ ನೀನು ಫೇಲ್ ಆಗ್ತೀಯಾ. ಫೇಲ್ ಆದ್ರೆ ನಿನಗೆ ಸೈಕಲ್ ಶಾಪು ಗ್ಯಾರೇಜು ಕೆಲ್ಸಕ್ಕೆ ಹಾಕ್ತಾರೆ, ಗೆದ್ರೆ ಒಳ್ಳೆ ಕಾಲೇಜ್ಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಗೊತ್ತು, ಕೈಯಲ್ಲಿ ಆನ್ಸರ್ ಶೀಟ್ ಇದೆ, ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತು. ಬಟ್ ಯಾಕೆ ಹಿಂಗೆ ಹೇಳ್ತಾರೆ? ಮಗುಗೆ ಅರ್ಥ ಮಾಡ್ಸಕ್ಕೆ ಅಷ್ಟೇನೆ. ನಾನು ಎಕ್ಸಾಮ್ ಫೇಲ್ ಆದ್ರೆ ಹಾಗೆ ನನ್ನ ಗ್ಯಾರೇಜ್ಗೆ ಹಾಕ್ತಾರಾ, ಸೈಕಲ್ ಟೈರ್ ಉಜ್ಜಾಗ ಹಾಕ್ತಾರಾ? ಹಾಗಾದ್ರೆ ನಾನು ಓದ್ತೀನಿ ಅಂತ ಅನ್ಸ್ಬೇಕು ಅವನಿಗೆ. ಗೆದ್ರೆ ನನಗೆ ಒಳ್ಳೆ ಕಾಲೇಜ್ ಸೀಟ್ ಸಿಗುತ್ತಾ, ಹಾಗಾದ್ರೆ ನಾನು ಓದ್ಬೇಕು ಅಂತ ಅನ್ಸುತ್ತೆ. ಸೊ ಹಂಗ ಅನ್ಸ್ಲಿ ಅಂತ ಹೇಳೋದು ಭಗವಂತ. ಅತ್ಯಂತ ವಿಡಂಬನಂ. ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ? ಅರ್ಜುನ್ಗೆ ಗೊತ್ತು, ಕೃಷ್ಣನ್ ಗೊತ್ತು ಏನಾಗುತ್ತೆ ಅಂತ. ಅರ್ಜುನ ಅರ್ಥ ಮಾಡಪ್ಪ, ಸತ್ರ ಸ್ವರ್ಗ ಸಿಗುತ್ತೆ, ಅಥವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾ ವಾ ಮೋಕ್ಷಂ ಹಿಂ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಯಾಕಂದ್ರೆ ಯುದ್ಧ ಮಾಡ್ಲೇಬೇಕು, ಯುದ್ಧ ಮಾಡ್ಲೇಬೇಕು, ಅದಂತೂ ಚೇಂಜ್ ಮಾಡಕ್ ಆಗೋದಿಲ್ಲ. ಒಂದೋ ಯುದ್ಧದಲ್ಲಿ ಸತ್ರೆ ಸಾಯ್ತಾನೆ, ಇಲ್ಲ ಗೆದ್ರೆ ಗೆಲ್ತಾನೆ, ಬದುಕ್ತಾನೆ. ಭಗವಂತ ಹೇಳಿಲ್ಲ, ಅರ್ಜುನ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ ಹೋಗು, ನೀನ್ ಸಾಯೋದಿಲ್ಲ, ಹಂಗೆ ಹೇಳೋದಿಲ್ಲ. ಭಗವಂತನಿಗೆ ಎಲ್ಲ ಗೊತ್ತಿದ್ರು ಕೂಡ ಅವನು ಹೇಳೋದಿಲ್ಲ. ಅದಕ್ಕೆ ಸುಮ್ಮನೆ ಏನ್ ಅರ್ಥ ಹಂಗಂದ್ರೆ, ನಿಮ್ ಪಾಡಿಗೆ ನೀವೇನ್ ಮಾಡ್ಬೇಕು, ಯುದ್ಧಾಯ ಕೃತ ನಿಶ್ಚಯ, ನಿಮ್ ಕರ್ತವ್ಯ ನೀವು ಮಾಡ್ಬೇಕಷ್ಟೇ. ಫಲಗಳನ್ನ ಯೋಚನೆ ಮಾಡಿ ಮಾಡಬಾರ್ದು. ಕೃಷ್ಣ ನನ್ ಗೆಲ್ಲಂಗಿದ್ರೆ ಮಾತ್ರ ಯುದ್ಧ ಮಾಡ್ತೀನಿ, ಹೌದಾ? ಹೇಳು ರಿಸಲ್ಟ್. ನಾನು ಗೆಲ್ತೀನಿ ಅನ್ನೋದಾದ್ರೆ ಯುದ್ಧ ಮಾಡ್ತೀನಿ ಅಂದ್ರೆ ಅದು ಮೂರ್ಖತನ. ಅದು ನಾವು ಹಂಗೆ ಯೋಚನೆ ಮಾಡೋದು, ಲಾಭ ಬಂದ್ರೆ ಮಾತ್ರ ನಾವು ಯುದ್ಧ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ. ಲಾಭ ಬರಂಗಿದ್ರೆ ಮಾತ್ರ ನಾವು ಮಾಡ್ತೀವಿ, ಇಲ್ಲಾಂದ್ರೆ ಮಾಡೋದಿಲ್ಲ. ನಾವು ಹಾಗೆ ಮಾಡಬಾರ್ದು. ಲಾಭ ಲಾಭ, ಜಯ ಜಯ, ಸೋಲು ಗೆಲುವು ಅದು ನಮ್ಮ ಕೈಲಿಲ್ಲ. ನಾವು ಮಾಡ್ಬೇಕು ಅಷ್ಟೇ, ಅದೇ ನಮ್ಮ ಕರ್ತವ್ಯ. ಓ ನನ್ನ ಪ್ರೀತಿ ಕೃಷ್ಣನೇ, ಇಲ್ಲಿ ಕೇಳಿಸ್ಕೊಳ್ಳಿ. ಯಶೋದೆ ಬಗ್ಗೆ ಗೊತ್ತು ಅವಳಿಗೆ. ಯಶೋದೆ ನೀನ್ ತಪ್ಪು ಮಾಡಿದಾಗ ಕೃಷ್ಣ ತಪ್ಪು ಮಾಡಿದಾಗ, ಕೃಷ್ಣ ನೀನ್ ತುಂಟಾಟ ಮಾಡಿದಾಗ ಯಶೋದೆ ಏನ್ ಮಾಡ್ತಾ ಇದ್ಲು, ನಿನ್ನ ಹಗ್ಗ ತಗೊಂಡು ಕಟ್ಟಾಕ್ಬಿಟ್ಲು, ಹೌದಾ? ಪಾಪ ನಿನ್ ಕಣ್ಣಲ್ಲಿ ನೀರು ಗೊಳೋ ಅಂತ ಹೇಳ್ತಾ ಇದೀಯ. ಓ ರುದಂತಂ ಮುಹುರ್ನೇತ್ರ ಯುಗ್ಮಂ ರುಚಂತಂ ಕರಾಂಭೋಜ ಯುಗ್ಮೇನ ಸಾತಂಕ ನೇತ್ರಂ ಮುಹುಶ್ವಾಸ ಕಂಪಾತ್ರಿರೇಖಾಂಕ ಕಂಠ ಸ್ಥಿತಗ್ರೈವ ದಾಮೋದರಂ ಭಕ್ತಿಬದ್ಧಂ ಸ್ಥಿತಗ್ರೈವ ದಾಮೋದರಂ ಭಕ್ತಿಬದ್ಧಂ. ಕೃಷ್ಣ ಹೇಳ್ತಾ ಇದ್ದಾನಂತೆ, ಹೆಂಗೆ? ರುದಂತಂ ಮುಹುರ್ ಅಂದ್ರೆ ಮತ್ತೆ ಮತ್ತೆ ಬಿಕ್ಕಳಿಸ್ಕೊಂಡು ಹೇಳ್ತಾ ಇದ್ದಾನೆ. ಯಾರು? ದೇವೋತ್ತಮ ಪರಮ ಪುರುಷ ಭಗವಾನ್ ಶ್ರೀಕೃಷ್ಣ ಹೆಂಗ್ ಹೇಳ್ತಾ ಇದ್ದಾನೆ? ರುದಂತಿ ಅಂದ್ರೆ ಅಳೋದು, ರೋದನೆ. ರುದಂತಂ ಮುಹುರ್ನೇತ್ರ, ಕಣ್ಣುಚ್ಚಿಕೊಂಡು, ಯುಗ್ಮ ಅಂದ್ರೆ ಎರಡು ಕಣ್ಣುಗಳನ್ನ, ಯುಗ್ಮಂ ರುದಂತಂ ಕರಾಂಭೋಜ ಯುಗ್ಮೇನ ಸಾತಂಕ ನೇತ್ರ. ಆ ಕಣ್ಣಿಗೆ ಕಾಡಿಗೆ ಹಾಕಿರ್ತಾಳೆ ಯಶೋದೆ, ಅದೆಲ್ಲ ಕಣ್ಣೆಲ್ಲ ಕಪ್ಪಾಗ್ಬಿಟ್ಟಿದೆ, ಉಜ್ಜಿ ಕಣ್ಣು. ಆ ಅರವಿಂದ ದಲಾಯತಾಕ್ಷ ಇದೆಯಲ್ಲ, ಅರವಿಂದದ ಕಣ್ಣು, ಅದು ಕಣ್ಣು ಕೆಂಪಾಗಿದೆ, ಕಣ್ಣು ಸುತ್ತ ಕಾಡಿಗೆ ಕಪ್ಪಾಗ್ಬಿಟ್ಟಿದೆ. ಮುಹುಶ್ವಾಸ ಕಂಪಾತ್ರಿ ರೇಖಾಂಕ ಕಂಠ, ಉಸಿರು ಎಳ್ಕೊಂಡಾಗ ಏನಾಗುತ್ತೆ, ಅಮ್ಮ ಹೊಡಿಬೇಡ ಅಂತ ಆ ಕಂಠ ಶಂಕು ಆಕಾರದಲ್ಲಿ ಬಂದ್ಬಿಟ್ಟಿರುತ್ತೆ, 3 ಶಂಖ ಆಕಾರದಲ್ಲಿ. ಆದ್ರೆ ಯಶೋದೆ ಕಟ್ಟಾಕ್ಬಿಟ್ಟಿದ್ದಾಳೆ, ಬಿಡ್ಸ್ಕೊಂಡು ಹೋಗಕ್ಕಾಗಲ್ಲ. ಈಗ ಹೇಳ್ತಾ ಇದ್ದಾನೆ ಕೃಷ್ಣ. ಇಲ್ಲಿ ಕುಂತಿ ಹೇಳ್ತಾಳೆ, ಆಹಾ ಏನಪ್ಪಾ ನಿನ್ ಲೀಲೆ. ಸಾಮಾಂ ವಿಮೋಹಯಂತಿ ಭೀರಪಿ ಯದ್ಭಿವೇತಿ. ಯಾರ ಹೆಸರು ಕೇಳಿದ್ರೆ ಯಮನು ನಡುಕ್ತಾನೆ, ಯಾರ ಹೆಸರು ಕೇಳಿದ್ರೆ ಮೃತ್ಯು ನಡುಗುತ್ತೆ, ಅಂಥ ದೇವತಮ ಪರಮಪುರುಷ ಆ ತಾಯಿ ಮುಂದೆ ನಡ್ಕೊಂಡು ನಿಂತ್ಕೊಂಡಿದ್ಯಾ? ಅಂತ ಹೇಳ್ತಾಳೆ, ಸಾ ಮಾಂ ವಿಮೋಹಯಂತಿ ಭೀರಪಿ ಯದ್ಭಿವೇತಿ. ಭಯವನ್ನೇ ಭಯಪಡಿಸುವಂತಹ ಭಯಮೂರ್ತಿ ನೀನೇ ಭಯಗೊಂಡೆ. ಈ ದೃಶ್ಯ ನನ್ನನ್ನ ದಿಗ್ಭ್ರಮೆ ಮಾಡ್ತಾ ಇದೆ, ಆಶ್ಚರ್ಯ ಪಡ್ತಾ ಇದೆ ನನಗೆ. ಹೆಂಗೆ ಸಾಧ್ಯ ಇದು? ಭಕ್ತಿಬದ್ಧಂ
ಭಕ್ತಿಬದ್ಧಂ, ಭಕ್ತಿಯಿಂದ ಕಟ್ಟಾಕ್ಬಿಟ್ಟಿದ್ದಾಳೆ ಯಶೋದೆ. ಹಗ್ಗದಿಂದ ಅಲ್ಲ ಕಟ್ಟಿದ್ದು ಅವಳು, ಭಕ್ತಿಯಿಂದ ಕಟ್ಟಿದ್ದು. ಭಕ್ತಿಯನ್ನು ಹಗ್ಗದಿಂದ ಕಟ್ಟಿದ್ದು ಅದನ್ನ. ಕೃಷ್ಣ ಮಗುವಾಗಿ ಬಂದಾಗ್ಲೂ ದೇವತಮ ಪರಮ ಪುರುಷನೇ, ಆಮೆಯಾಗಿ ಬಂದಾಗ್ಲೂ ದೇವತಮ ಪರಮ ಪುರುಷನೇ, ಹಂದಿಯಾಗಿ ಬಂದಾಗ್ಲೂ ಕೃಷ್ಣ ಕೃಷ್ಣನೇ, ನರಸಿಂಹನಾಗಿ ಬಂದಾಗ್ಲೂ ಕೃಷ್ಣ ಕೃಷ್ಣನೇ, ಬುದ್ಧ ಕಲ್ಕಿಯಾಗಿ ಬಂದಾಗ್ಲೂ ಅವನೇ. ಎಲ್ಲ ಅವತಾರಗಳಿಗೂ ಮೂಲ ಅವತಾರ ಕೃಷ್ಣ, ಮೂಲ ಅವತಾರಿ ಅವನು. ಭಗವಂತನಿಗೆ ಆಸೆ ಆಗುತ್ತೆ, ನನ್ನ ಯಾರು ಕಟ್ಟಾಕ್ತಾರೇನೋ, ನನ್ನ ಯಾರು ಕಟ್ಟಾಕ್ತಾನೆ, ಏನ್ ಎಲ್ಲ ನನ್ ನೋಡಿ ಎಲ್ಲ ಎದ್ಕೊಂಡು ಓಡೋಗ್ತಾರೆ, ಬ್ರಹ್ಮ ರುದ್ರ ಯಮ. ನನ್ ಕಟ್ಟಾಕ್ರಿ ಯಾರಾದ್ರು, ಪ್ಲೀಸ್ ನನ್ನ ಕಟ್ಟಾಕಿ ಯಾರಾದ್ರು ಅಂತವ್ರು ಯಾರು ಇದ್ದಾರ? ಹಾ, ಯಶೋಧ ಮೈಲ್ ಕಟ್ಟಾಕ್ಸ್ಕೊಳ್ತೀನಿ, ಯಾಕಂದ್ರೆ ಅವಳು ಶುದ್ಧ ಭಕ್ತೆ. ಒಂದು ವೇಳೆ ಕೃಷ್ಣ ದೇವ್ರು ಅಂತ ಗೊತ್ತಿದ್ರೆ ಕಟ್ಟಾಕ್ತಾ ಇದ್ರಾ? ಯಶೋಧ ಮೈ ಕಟ್ತಿದ್ರ? ಇಲ್ಲ. ಇದನ್ನೇ ಪ್ರೀತಿ ಅಂತ ಹೇಳುದು. ಭಗವಂತ ಅಂತ ಗೊತ್ತಿಲ್ಲದೆ ಪ್ರೀತಿ ಮಾಡ್ಬೇಕು. ಸುಮ್ಮನೆ ಏನೋ ಒಂದಷ್ಟು ಸಿಗುತ್ತೆ ಅಂತ ಹೋಗ್ಬಾರ್ದು ನಾವು, ಪುಡಿ ಕಾಸ್ಗೋಸ್ಕರ ಹೋಗ್ಬಾರ್ದು. ಪುಡಿ ಕಾಸಲ್ಲ, ನಾವೆಷ್ಟೇ ಕೋಟಿ ಭಗವಂತ ಕೊಟ್ರು ಭಕ್ತಿ ಇಲ್ಲ ಹೃದಯದಲ್ಲಿ ಅಂದ್ರೆ ಅವನ್ ದರಿದ್ರಾನೇ. ನಮೋ ಕಿಂಚನ ವಿತ್ತಾಯ ಹೇಳ್ತಾಳೆ ನೋಡಪ್ಪ ಕೃಷ್ಣ, ಕೆಲವರು ಅವ್ರಿಗೆ ಭಕ್ತಿ ಇರೋದಿಲ್ಲ, ಭಕ್ತಿ ಇಲ್ಲ ಅವ್ರ ಹೃದಯದಲ್ಲಿ. ಕೃಷ್ಣ ನನ್ ಗೊತ್ತು ಬಿಡ್ರಿ, ಕಳ್ಳ, ಅದೇ ಸೀರೆ ಕತ್ನಲ್ಲ ಮಕ್ಳದು ಹೆಣ್ಮಕ್ಳದು ಅವನ್ ತಾನೆ. ಎಲ್ಲ ದೊಡ್ಡ ಕೃಷ್ಣ ಭಕ್ತರು ಹೇಳ್ತಾರೆ, ಏನ್ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತೆ, ಅವನಿಗೆ ಹುಟ್ಟು ಸಾವು ಇಲ್ಲ ಅಂತೆ. ಮತ್ತೆ ಒಬ್ಬ ಬೇಡ ಬಂದು ಕೊಂದುಬಿಟ್ಟ ಕೃಷ್ಣನ್ನ. ಮತ್ತೊಂದು ದೇವರಲ್ಲ ಅವನು. ಇವ್ರೇನೋ ಮೂರ್ಖರು, ಇವ್ರು ಗೊತ್ತಿಲ್ಲ, ಇಸ್ಕಾನ್ ಅವರು ಕೃಷ್ಣ ಭಕ್ತರೆಲ್ಲ ಮೂರ್ಖರು. ಅವ್ರು ಸುಮ್ನೆ ಕೃಷ್ಣ ಕೃಷ್ಣ ಅಂತಿರ್ತಾರೆ. ಅವರು ಸರಿಯಾಗಿ ಟಿವಿ ನೋಡಿಲ್ಲ ಅನ್ಸುತ್ತೆ, ಆ ಚೋಪಡಾದು ಸೀರಿಯಲ್ ನೋಡಿಲ್ಲ ಅನ್ಸುತ್ತೆ. ನೋಡಿ ಕೃಷ್ಣನ ಕೊಂದು ಬಿಟ್ಟಿದ್ದಾನೆ ಒಬ್ಬ ಬೇಡ, ಮತ್ತೆ ಕೃಷ್ಣ ದೇವ್ರು ಅಂತ ಹೇಳ್ತಾರೆ. ಅಂತ ಮಹಾ ಮೂರ್ಖರಿಗೆ, ಮುಟ್ಟಾಳ್ರಿಗೆ ಇಲ್ಲಿ ಕುಂತಿ ಮಾಡಿ ಕಪಾಳಕ್ಕೆ ಬಾರಿಸಿದ್ದಾರೆ. ಕೇಚಿದಾಹುರಜಂ ಜಾತಂ ಪುಣ್ಯ ಶ್ಲೋಕಸ್ಯ ಕೀರ್ತಯೇ ಯದೋ ಪ್ರಿಯಸ್ಯಾಂತವಾಯೇ ಮಲಯಸ್ಯೇವ ಚಂದನಂ. ಅವ್ರಿಗೇನ್ರಿ ಗೊತ್ತು ಅವ್ರಿಗೆ? ಮಲಯಸ್ಯ ಚಂದನಂ. ಒಬ್ಬ ಬೇಡ್ತಿ, ಅವಳು ಗಂಧದ ಕಾಡಲ್ಲಿ ಇರ್ತಾಳೆ, ಮಲಯ ಮಾರುತದಲ್ಲಿ ಇರ್ತಾಳೆ. ಅಲ್ಲಿ ಎಲ್ಲಾ ಕಡೆ ಗಂಧದ ಮರಗಳಿರುತ್ತೆ. ಅವಳಿಗೇನ್ ಗೊತ್ತು ಗಂಧದ ಬೆಲೆ? ಕಡ್ಕೊಂಬರೋದು ಸೌದೆಗೆ ಒಲೆ ಒರ್ಸೋದು, ಕಡ್ಕೊಂಬರೋದು ಒಲೆ ಒರ್ಸೋದು. ಗಂಧದ ಬೆಲೆ ಗೊತ್ತಾ ಅದಕ್ಕೆ? ಆ ಮನೆಗೆ ಬೇಡ್ತಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ನಾವು ಅಜ್ಞರು. ಭಗವಂತನಿಗೆ ಜನ್ಮ ಮೃತ್ಯು ಇಲ್ಲ. ಮತ್ತೆ ಯಾಕೆ ಬೇಡ ಬಂದು ಕೊಂದಿದ್ದಲ್ಲ ಅದು. ಭಗವಂತ ಈ ಭೌತಿಕ ಜಗತ್ತಿಗೆ ಬಂದಾಗ ಇಲ್ಲಿ ಹೇಗೆ ಮಾಡ್ಬೇಕು ಲೀಲೆಗಳನ್ನ ಹಾಗೆ ಮಾಡ್ತಾನೆ. ಭೌತಿಕ ಜಗತ್ತಲ್ಲಿ ಮೂರ್ಖರು ಇರ್ತಾರೆ, ಭಕ್ತರು ಇರ್ತಾರೆ, ನಾಸ್ತಿಕರು ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ರಿಗೂ ಭಗವಂತ ಲೀಲೆ ಮಾಡ್ಬೇಕು. ಯಾಕಂದ್ರೆ ಸಮೋಹಂ ಸರ್ವಭೂತೇಷು, ಈ ಲೀಲೆ ಮಾಡಿದ್ದು ಮೂರ್ಖರಿಗೆ ಆನಂದ ಕೊಡೋಣ ಅಂತ. ಭಗವಂತ ಮೂರ್ಖರಿಗೆ ಆನಂದ ಕೊಡೋಣ ಅಂತ ಮಾಡ್ತಾನೆ, ಮಿಥ್ಯ ಲೀಲೆಗಳನ್ನ ಮಾಡ್ತಾನೆ. ಅವ್ರೇನ್ ಮಾಡ್ತಾರೆ, ಚಪ್ಪಾಳ ತಡ್ತವೆ. ಚೆನ್ನಾಗಿತ್ತು, ಚೆನ್ನಾಗಿ ಫೈಟಿಂಗ್ ಚೆನ್ನಾಗಿತ್ತು ಇವತ್ತು, ಅವ್ನ್ ಬೆಟ್ಟದಿಂದ ಎಷ್ಟು ಚೆನ್ನಾಗಿ ಬಿದ್ದ ಗೊತ್ತಾ ಅಂತ. ಯಾಕಂದ್ರೆ ಮೂರ್ಖರು ಚಪ್ಪಾಳೆ ಹೊಡಿಬೇಕಲ್ಲ. ಮೂರ್ಖರಿಗೆ ಭಗವಂತ ತುಂಬಾ ಕರುಣಮಯಿ. ನಮ್ಗೊತ್ತು ಎಷ್ಟು ಕರುಣಮಯಿ ಅಂತ, ಮೂರ್ಖರು ಗೊತ್ತಿಲ್ಲ. ಕೇಚಿದಾರು ರಾಜಂ ಜಾತಂ ಪುಣ್ಯ ಶ್ಲೋಕ ಶಕ್ತಿ ಇರ್ತವೆ. ಕೆಲವರು ಹೇಳ್ತಾರೆ, ಹೋ ಕೃಷ್ಣ ನಿನ್ನ ಲೀಲೆ ಅರ್ಥ ಆಗ್ತಲ್ಲ ನಮ್ಗೆ ಅಲ್ಲ, ವಸುದೇವನಿಗೆ ಅರ್ಥ ಆಗಿಲ್ಲ, ನಂದಗೋಪನಿಗೆ ಅರ್ಥ ಆಗಿಲ್ಲ. ಭಗವಂತನೇ ನನ್ನ ಮನೇಲಿ ಇದ್ದಾನೆ, ಆದ್ರೆ ಭಗವಂತ ಅಂತ ಗೊತ್ತಿಲ್ಲ. ಭಗವಂತ ಹುಟ್ಟು ಸಾವಿಲ್ಲ, ಅವನಿಗೆ ನಾಮಕರಣ. ಗರ್ಗಮುನಿಗಳೇ, ನಮ್ಮ ಮಕ್ಳಿಗೆ ಸ್ವಲ್ಪ ನಾಮಕರಣ ಮಾಡ್ತೀರಾ? ಒಂದ್ ಒಳ್ಳೆ ಹೆಸರಿಡ್ರಿ. ಕಾಯಿಂದ ಬರ್ಬೇಕು, ಕೃಷ್ಣ. ಅವ್ರಿಗೆ ರಾಯಿಂದ ಬರ್ಬೇಕು, ರಾಮ, ಬಲರಾಮ. ಅರೆ ಅವ್ರಿಗೇನ್ ಹೆಸರು ಹೇಳೋದು?
ಅವ್ರಿಗೆ ಹೆಸರಿಡಕ್ಕೆ ನಾವ್ಯಾರು? ಅವನ್ಗೆ ಆಲ್ರೆಡಿ ಹೆಸರಿದೆ. ಕರ್ಗಮನಿ ಹೇಳ್ತಾರೆ ಅವನ್ಗೆ ಆಲ್ರೆಡಿ ಹೆಸರಿದೆ, ಆ ಹೀರೋ ಹೆಸರನ್ನ ಇಡ್ತಾ ಇದೆಯೋ ಕೃಷ್ಣ ರಾಮ ಅಂತ. ನಮ್ಗೆ ಹಂಗಲ್ಲ, ನಾವು ಆಚೆ ಬಂದ್ರೆ ಹೆಸರಿಡಬೇಕು. ಒಳ್ಳೆ ದಿನ ನೋಡ್ಬಿಟ್ಟು ಸೂತ್ಕ ಗೀತ್ಕ ಎಲ್ಲ ಕಳ್ಕೊಂಡು ಓ ಈ ನಕ್ಷತ್ರ ಈ ರಾಶಿ ಅಂತ. ಬಟ್ ಕೃಷ್ಣ ಹಂಗಲ್ಲ, ಅಜಸ್ಯ. ಅವನಿಗೆ ಹುಟ್ಟು ಸಾವು ಇಲ್ಲ, ಹುಟ್ಟು ಸಾವು ಇದೆ ಅನ್ನೋ ತರ. ಅದೇ ಇಷ್ಟು ಸ್ವಲ್ಪ ಬೇಕಾಗಿತ್ತು. ಓಕೆ, ಇದು ಪ್ರಸಾದ ಇದೆ. ಓಕೆ, ಇಲ್ಲಿ ಕುಂತಿ ಹೇಳ್ತಾಳೆ ಮಲಯಸ್ಯೇವ ಚಂದನಂ. ಕಾಡಲ್ಲಿರೋ ಬೇಡ್ತಿಗೆ ಗಂಧದ ಬೆಲೆ ಗೊತ್ತಿರೋದಿಲ್ಲ. ಅವಳೇನ್ ಮಾಡ್ತಾಳೆ, ಅದನ್ನ ಒಲೆ ಉರಿಸ್ತಿರ್ತಾಳೆ. ಹಾಗೆ ನಿನ್ನ ಮಹಿಮೆ, ನಿನ್ನ ಲೀಲೆಗಳು ಗೊತ್ತಿಲ್ದಿರೋಂಥವ್ರು ನಿನ್ನ ಕೀಳಾಗಿ ಯೋಚನೆ ಮಾಡ್ತಾರೆ. ದೇವಕಿ ವಸುದೇವ ಗರ್ಭದಲ್ಲಿ ಅವ್ರು ಯಾಕೆ ಬಂದ್ರು ಕೃಷ್ಣ? ಅವ್ರು ಪ್ರಾರ್ಥನೆ ಮಾಡಿದ್ರು, ಭಗವಂತ ನನ್ನ ಗರ್ಭದಲ್ಲಿ ಜನ್ಮ ತಾಳಿ ಬರ್ಬೇಕು ಅಂತ. ಹಂಗಂತ ದೇವಕಿ ಗರ್ಭದಲ್ಲಿ ಹುಟ್ಟದ ಅಂತ ಹೇಳಬಾರ್ದು ನಾವು ಭಗವಂತನ. ದೇವಕಿ ಗರ್ಭದಲ್ಲಿ ಪ್ರಕಟಗೊಂಡ ಅಂತ ಹೇಳಬೇಕು. ನಾವು ಬರೋದು ಗರ್ಭದಿಂದ ರಕ್ತ ಮೂಳೆ ಮಾಂಸ ತರಿಸಿ ನಾವು ಬರ್ತೀವಿ. ಕೃಷ್ಣ ಹಂಗ್ ಬರೋದಿಲ್ಲ, ಅವನ್ ಪ್ರಕಟ ಆಗ್ತಾನೆ ಅಷ್ಟೇ. ಯಾಕೆ ಬರ್ತಾನೆ ಅಂದ್ರೆ ಭಾರಾವತಾರಯಾಣಾನ್ಯೇ ಭುವನಾಯ ಇವೋದತೋ ಸೀದಂತ್ಯ ಭೂರಿ ಬಾರೇಣ. ಸೀದಂತಿ, ಸೀದೋಯ್ತು ಅಂತೀವಲ್ಲ ನಾವು ಸಂಸ್ಕೃತ ಪದ ಅದು. ತಳ ಸೀದೋಯ್ತು ಅಂದ್ರೆ, ಸೀದೋಯ್ತು ಅಂದ್ರೆ ಹುರಿದೋಯ್ತು ಅಂತ. ಸೀದಂತಿ ನಮ್ಗೆ ಹುರಿದೋಗ್ತಾ ಇದೆ. ಯಾವ್ದ್ರಿಂದ? ಭೂರಿ ಬಾರೇಣ ಜಾತೋ ಹಿ ಆತ್ಮ ಭುವಾರ್ಧಿತಃ. ಈ ಭೂಮಿ ಇಡೀ ತುಂಬಾ ಹುರಿದೋಗ್ತಾ ಇದೆ. ಕಾಮ, ಕ್ರೋಧ, ಮದ, ಲೋಭ, ನಾಸ್ತಿಕತೆ, ಯುದ್ಧ, ಕ್ಷಾಮ, ಅಸೂಯೆ, ಅದನ್ನ ಇಳಿಸೋಕ್ಕೋಸ್ಕರ ಬರ್ತೀಯ. ಇಲ್ಲಿ ಕುಂತಿ ಹೇಳ್ತಿದ್ದಾಳೆ ಆತ್ಮ ಭುವಾರ್ತಿತಃ. ಆತ್ಮ ಭುವಾರ್ತಿತ ಅಂದ್ರೆ ಬ್ರಹ್ಮದೇವರು ಅಂತ. ನಿನ್ನ ಆತ್ಮದಿಂದ ಹುಟ್ಟಿದಂತಹ ಮಗ, ನಿನ್ನ ಮಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರು, ಓ ಕೃಷ್ಣ ಬಾಪ, ಬೇಗ ಬಾ, ಬೇಗ ಬಾ, ಭೂಮಿಲಿ ತಾಂಡವ ಆಡ್ತಾ ಇದೆ, ಬೇಗ ಬಾ ಅಂತ ಕರೆದಿದ್ದಕ್ಕೆ ನೀನು ಬಂದಿದ್ದು. ಭಕ್ತರು ಕರೀಬೇಕು. ಅದೇ ಕೂತ್ಕೊಂಡು ಗಂಗನೆ ದಡದಲ್ಲಿ ಒಂದೊಂದೇ ತುಳಸಿ ದಳವನ್ನ ಶಾಲಿಗ್ರಾಮಕ್ಕೆ ಅರ್ಚನೆ ಮಾಡ್ತಾ ಮಾಡ್ತಾ ಚೈತನ್ಯ ಮಹಾಪ್ರಭುಗಳನ್ನ ಈ ಭೂಲೋಕಕ್ಕೆ ಬನ್ನಿ ಅವತಾರ ಮಾಡಿ ಅಂತ ಕರೆದಿದ್ದು. ಬಂದೇನ್ ಮಾಡ್ತಾರೆ, ಇವ್ರಿಗೆಲ್ಲ ಏನು ಆ ಯಜ್ಞ ದಾನ ತಪಸ್ಸು ಎಲ್ಲ ಹೇಳಿದ್ರೆ ಅರ್ಥ ಆಗುದಿಲ್ಲ ಅವ್ರಿಗೆ. ಹರೇ ಕೃಷ್ಣ 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 ಹೆಂಗ್ ಮಾಡ್ಬೇಕು ಅದನ್ನ ನಾನ್ ತೋರಿಸ್ತೀನಿ, ಹೆಂಗ್ ಮಾಡ್ಬೇಕು. ಭಗವಂತನೇ ಲೀಲೆ ಮಾಡಿದ್ದು. ನಮ್ಗೆ ಹರೇ ಕೃಷ್ಣ ಮಂತ್ರ ಹೇಳಕ್ಕೂ ಬರೋದಿಲ್ಲ, ನಮ್ಮ ಮಹಾಮೂರ್ಖರು ನಾವು. ಇದಕ್ಕಿಂತ ಸರಳವಾದದ್ದು ಇನ್ಯಾವುದೂ ಇಲ್ಲ ಇಲ್ಲಿ. ಬಾಳೆಹಣ್ಣು ಸಿಪ್ಪೆ ಸುಳಿದು ಆ ಬಾಳೆಹಣ್ಣು ಮಿಕ್ಸಿಲ್ ಹಾಕಿ ರುಬ್ಬಿ ಜ್ಯೂಸ್ ಮಾಡಿ ಅದನ್ನ ಸೋಸಿ ತಗೊಳ್ಳಿ ಕುಡೀರಿ. ಅಯ್ಯೋ ಕಷ್ಟ, ಗಂಟಲು ಇಳಿತಾ ಇಲ್ಲ ನಮ್ಗೆ. ಹೌದಾ? ಇನ್ನೇನ್ ಮಾಡ್ಬೇಕು? ಒಂದ್ ಪೈಪ್ ಹಾಕಿ ಮೂಗೊಳಗಿಂದ ತೂರಿಸ್ಬೇಕಷ್ಟೆ. ಡಾಕ್ಟರ್ಗಳು ಮಾಡ್ತಾರಲ್ಲ ಹಾಸ್ಪಿಟ್ಲಲ್ಲಿ. ಹಂಗೆ ಅದ ಅರ್ಥ ಅದೇನೆ. ಈಗ ಐಸಿಯಲ್ಲಿ ಇರ್ತಾರೆ, ನಾವೆಲ್ಲ ಐಸಿಯಲ್ಲಿ ಇದ್ದೀವಿ. ಈಗ ಭೌತಿಕ ಜಗತ್ತು ಭವಸಾಗರದಲ್ಲಿ ಇದ್ದೀವಿ. ಕುಡೀರಿ ಜ್ಯೂಸು, ತುಂಬಾ ಸಾಫ್ಟ್ ಆಗಿದೆ, ಟೇಸ್ಟ್ ಆಗಿದೆ. ಇಲ್ಲ ಕುಡಿಯಕ್ ಆಗ್ತಾ ಇಲ್ಲ, ವೆಂಟಿಲೇಟರ್ ಹಾಕ್ಬಿಟ್ಟಿದ್ದಾರೆ, ಬಾಯಿಗೆ ಮಾಸ್ಕ್ ಹಾಕ್ಬಿಟ್ಟಿದ್ದಾರೆ. ಹೌದಾ? ಒಂದ್ ಕೆಲಸ ಮಾಡ್ತೀನಿ ರೀ, ಬನ್ರಿ ತಗೊಂಬರ್ರಿ ಪೈಪು, ಹಾಕ್ರಿ ಮೂಗೊಳಗಿಂದ ಹಾಕ್ರಿ. ಹಂಗೆ ಮಾಡ್ತಾ ಇರೋದು. ಅದಕ್ಕೆ ಹೇಳುದು, ಯಾರ್ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇಲ್ಲ, ಹಾಕಿ ಮೂಗೊಳಗೆ ಪೈಪು, ಬೈ ಫೋರ್ಸ್ ಕೊಡಿ. ಇದಕ್ಕಿಂತ ಸುಲಭವಾಗಿ ಇನ್ಯಾವ್ದಿದೆ ಇಲ್ಲಿ? ಕುಂತಿ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಕ್ಕಾಗತ್ತಾ? ಕಷ್ಟಪಡಕ್ಕಾಗತ್ತಾ ಕಾಡಲ್ಲಿ? 5 ದಿನ ಸಣ್ಣ ಮಕ್ಳುಗಳನ್ನ ಎತ್ಕೊಂಡು ಕುಂತಿ, ಸಿಂಗಲ್ ಪೇರೆಂಟ್, ಪಡಿ ನೋಡೋಣ, ಒಂದು ದಿನ ಕಷ್ಟಪಡಿ.
ಅಲ್ಲ, ಅವ್ರು ಏನು ತಪ್ಪು ಮಾಡ್ದೇನೆ ಅಷ್ಟು ಕಷ್ಟಪಡ್ತಾ ಇದಾರೆ. ನಾವು ಮಹಾ ಮಹಾ ಪಾಪಿಗಳು, ಮಾಡಬಾರ್ದೆಲ್ಲ ಮಾಡಿದೀವಿ. ಭಗವಂತ ಕಷ್ಟ ಕೊಟ್ರೆ ಬೈಕೊತೀವಿ. ಸರಿ ಇಲ್ಲ, ದೇವ್ರು ಸರಿ ಇಲ್ಲ, ಕಷ್ಟ ಕೊಟ್ಬಿಟ್ಟಿದ್ದಾನೆ, ನಾನೇನ್ ಮಾಡಿದೀನಿ, ನಾನು ಯಾರು ಒಬ್ರದ್ದು ಅನ್ನ ತಿಂದಿಲ್ಲ, ಒಬ್ರು ಋಣ ತಿಂದಿಲ್ಲ, ಒಬ್ರು ಬೈದಿಲ್ಲ ಹೊಡೆದಿಲ್ಲ ಅಂತ ಅಲ್ವಾ? ಎಲ್ಲ ಮಾಡಿರ್ತೀವಿ ನಾವು. ಆದ್ರೆ ನಮ್ಗೆ ನಾವು ಸರ್ಟಿಫಿಕೇಟ್ ಕೊಟ್ಕೊಂಡು ನನಗೆ ಯಾಕೆ ಕಷ್ಟ ಕೊಟ್ಟ ಅಂತ ಕುಂತಿ ಮಾಡಿ ನೋಡಿ ಕಲ್ತ್ಕೋಬೇಕು ನಾವು. ಜೀವನ ಪೂರ್ತಿ ಕಷ್ಟಪಟ್ಟಿದ್ದಾಳು, ಒಂದು ದಿನ ಸುಖ ಪಟ್ಟಿಲ್ಲ. ಈಗ್ಲೂ ಸುಖ ಕೇಳ್ತಿದ್ದಾಳ ಅವಳು? ಈ ಕ್ಷಣಕ್ಕೂ ಇಲ್ಲ. ಕಷ್ಟ ಎದುರ್ಸಕ್ಕೆ ಶಕ್ತಿ ಕೊಡ್ತಾನೆ ಭಗವಂತ, ನಾವು ಪ್ರಾರ್ಥನೆ ಮಾಡ್ಬೇಕು ಅಷ್ಟೇನೆ. ನಾವು ಪ್ರಾರ್ಥನೆ ಮಾಡೋದೇನಕ್ಕೋಸ್ಕರ? ಸುಖ ಕೊಡು, ಸುಖ ಕೊಡು, ಅದ್ ಕೊಡು, ಕೊಡು 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 ಕೊಡು, ಓ ದೇಹಿ, ಏ ದೇಹಿ, ಧನಂ ದೇಹಿ, ವಿದ್ಯಾ ದೇಹಿ, ಪುತ್ರಂ ದೇಹಿ, ದೇಹಿ ದೇಹಿ ದೇಹಿ. ಪ್ರಪಾದ ಹೇಳ್ತಾರೆ ಈ ಮಾತನ್ನ. ಏ ದೇಹಿ, ಓ ದೇಹಿ, ದೇಹಿ ದೇಹಿ. ನೀನೇನ್ ಕೊಡ್ತಾ ಇದೀಯಾ? ನಾನೇನು ಕೊಡಲ್ಲ, ಹುಂಡಿ ಕಾಸು ಹಾಕ್ತೀನಿ ಅಷ್ಟೇ. ಹುಂಡಿ ಕಾಸು ಹಾಕ್ಬಿಟ್ರೆ ಬರೋದಂಗಿದ್ರೆ ಎಲ್ಲಾ ಶ್ರೀಮಂತರಿಗೂ ಮೋಕ್ಷ ಆಗ್ಬಿಡ್ತಾ ಇತ್ತು. ನಾವು ಹುಂಡಿ ಕಾಸು ಹಾಕ್ಬಿಟ್ಟು ಚಿಲ್ಲರೆ ಕಾಸು ಹಾಕಿ ಭಗವಂತನ ನಾವು ಅದು ಬಿಟ್ಬಿಡಿ ಮನ್ಸಲ್ಲ ಆತರ ಇದ್ರೆ. ಮತ್ತೆ ಯಾಕೆ ಹುಂಡಿ ಇಡ್ತೀರಾ ದೇವಸ್ಥಾನದಲ್ಲಿ? ಅದು ಪ್ರಶ್ನೆ. ಏನೋ ಒಂದು ಸ್ವಲ್ಪ ಕೃಪೆ ಸಿಕ್ತು ಅಂದ್ರೆ ಆ ದುಡ್ಡನ್ನ ನಾವು ಕೃಷ್ಣನಿಗೆ ಉಪಯೋಗಿಸ್ತೀವಿ, ಕೃಷ್ಣನಿಗೆ ಆಹಾರ ಮಾಡ್ತೀವಿ, ಕೃಷ್ಣನಿಗೆ ಹಣ್ಣು ತರ್ತೀವಿ, ಕೃಷ್ಣ ಪ್ರಸಾದ ಕೊಡ್ತೀವಿ. ನೀವು ಕೊಟ್ಟಿರೋ ₹1 ಯಾವುದೋ ಮೂಲಕ ಒಬ್ರಿಗೆ ಪ್ರಸಾದ ಕೊಟ್ರೆ ಒಂದು ಸಾಸಿವೆ ಕಾಳಷ್ಟು ಪುಣ್ಯ ನಮ್ಗೆ ಬರುತ್ತೆ ಅಷ್ಟೇ. ಬೆಟ್ಟದಷ್ಟು ಪಾಪ ಮಾಡಿದೀವಿ, ಒಂದು ಸಾಸಿವೆ ಕಾಳು ಪುಣ್ಯ. ಒಂದು ತಕ್ಕಡಿಲಿ ಬೆಟ್ಟ ಇಡಿ, ಇನ್ನೊಂದು ತಕ್ಕಡಿ ಸಾಸಿವೆ ಕಾಳು ಹಾಕಿ. ಎಷ್ಟು ಸಾಸಿವೆ ಕಾಳು ಹಾಕ್ಬೇಕು ನಾವು ಆ ಬೆಟ್ಟನ ತೂಗ್ಸಕ್ಕೆ? ಅಷ್ಟೇ ನಾವು ಮಾಡ್ತಾ ಇರೋದು ಪ್ರಯತ್ನ. ಹುಂಡಿ ಇಟ್ಟಿದೀವಿ ಯಾಕೆಂದ್ರೆ ಬೆಟ್ಟದಷ್ಟು ಪಾಪ ಇದೆಯಲ್ಲ ತಕ್ಕಡಿಲಿ, ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಹುಂಡಿ ಇಟ್ಟಿದೀವಿ. ನಾವು ಹಾಕೋ ₹1, ₹10, ₹100, ₹1000 ಆ ಬೆಟ್ಟದ ಪಾಪದ ಬೆಟ್ಟ ಇರುತ್ತಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಎಷ್ಟು ವರ್ಷ ಬೇಕು? ಎಷ್ಟು ಜನ್ಮ ಬೇಕು? ಹರೇ ಕೃಷ್ಣ ಮಹಾಮಂತ್ರ ಹೇಳ್ರಿ, ಈ ಜನ್ಮದಲ್ಲೇ ಭಗವಂತನ ಧಾಮಕ್ಕೆ ಹೋಗ್ಬೋದು. ಯಾವ್ದು ಈಸಿ? ಆದ್ರೆ ಹರೇ ಕೃಷ್ಣ ಮಂತ್ರ ಅಷ್ಟು ಸುಲಭವಾಗಿ ಬರೋದಿಲ್ಲ. ಪಾಪ ನಾಶ ಆಗ್ಬೇಕು. ಏಷಾಂ ತ್ವಂತಗತಂ ಪಾಪಂ. ಅದಕ್ಕೋಸ್ಕರ ಹುಂಡಿ ಇಡೋದಲ್ಲಿ. ಏನಕ್ಕೆ? ಕಂಡ ಕಡೆ ಎಲ್ಲ ಹುಂಡಿ ಇಟ್ಬಿಟ್ಟು ದುಡ್ಡು ಹಾಕೋದಲ್ಲ. ಬನ್ರಿ ಗಣೇಶ ಕೂರಿಸ್ತೀವಿ, ಮಾರಮ್ಮನ್ ಕೂರಿಸ್ತೀವಿ, ಅದೆಲ್ಲೋ ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀವಿ, ಇದೆಲ್ಲ ಪಾದಯಾತ್ರೆಗೆ ಹೋಗ್ತೀವಿ, ಹುಂಡಿ ಕಾಸು ಹಾಕ್ರಿ. ಹಾಕಬಾರ್ದು. ಕೃಷ್ಣನಿಗೋಸ್ಕರ ಮಾತ್ರ ಮಾಡ್ಬೇಕು ನಾವು, ಆಗ ಮಾತ್ರ ಪಾಪ ನಾಶ ಆಗುತ್ತೆ. ಕೃಷ್ಣ ಹೇಳಿದ ಗೀತೆಯಲ್ಲಿ, ಏಷಾಂ ತ್ವಂತಗತಂ ಪಾಪಾಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಃ. ನಾವು ನೋಡ್ತೀವಿ ಎಷ್ಟು ಜನ ಹರೇ ಕೃಷ್ಣ ಮಂತ್ರ ಹೇಳ್ಬೇಕಾದ್ರೆ ಕುಣಿತಾರೆ, ನಾಚಿಕೆ ಬಿಟ್ಟು ಕುಣಿತಾರೆ, ಲಜ್ಜೆ ಬಿಟ್ಟು ಕುಣಿತಾರೆ. ಅವ್ರಿಗೆ ಮಾತ್ರ ಭಗವಂತ ಬರ್ತಾನೆ. ದೇಹ ಅಲ್ಲಾಡೋದೇ ಇಲ್ಲ ಹರೇ ಕೃಷ್ಣ ಮಂತ್ರ ಹೇಳ್ಬೇಕಾದ್ರೆ, ದೇಹ ಬೆಂಡಾಗೋದಿಲ್ಲ. ಭಗವಂತ ಏನ್ ಮಾಡ್ತಾನೆ? ಅವರ ದೃಷ್ಟಿಯಲ್ಲಿ ಆದರ್ಶನಾನ್ ಕಾಣಿಸೋದಿಲ್ಲ ಅವರಿಗೆ. ತಪ್ಪು ನಮ್ದಲ್ಲ, ಯಾಕಂದ್ರೆ ನಮ್ಮಲ್ಲಿ ಪಾಪಗಳಿದೆ, ಅದಕ್ಕೆ ನಮ್ಮ ದೇಹ ಅಲ್ಲಾಡ್ತಾ ಇಲ್ಲ. ಭಗವಂತ ನಾಮ ಕೇಳಿದ್ರೆ ಮನಸ್ಸು ಖುಷಿ ಆಗ್ತಾ ಇಲ್ಲ, ಆತ್ಮ ಸುಖ ಪಡ್ತಾ ಇಲ್ಲ. ಕಾರಣ ಪಾಪಗಳಿದೆ. ಅದಕ್ಕೋಸ್ಕರ ಯಾಕೆ ಬನ್ನಿ ದೇವಸ್ಥಾನಕ್ಕೆ ಪ್ರಸಾದ ತಿನ್ನಿ, ಸೆಂಟರ್ಗೆ ಬನ್ನಿ, ಶ್ರವಣ ಮಾಡಿ, ನೃತ್ಯ ಮಾಡಿ, ಕೀರ್ತನೆ ಮಾಡಿ ಅನ್ನೋದು ಇದಕ್ಕೋಸ್ಕರ. ಒಂದು ತಕ್ಕಡಿಲಿ ಬೆಟ್ಟ ಇಟ್ಟಿದ್ದೀರಾ, ವಾರಕ್ಕೊಂದಿನ ಬಂದ್ ಬರೋದು, ಒಂದು ಸಾಸಿವೆ ಕಾಳು ಹಾಕೋದು. ವಾರಕ್ಕೊಂದಿನ ಬರೋದು, ಒಂದು ಸಾಸಿವೆ ಕಾಳು ಹಾಕೋದು. 52 ಸಾಸಿವೆ ಕಾಳು. ಸಾಸಿವೆ ಕಾಳು ಹಾಕಿ ಏನ್ ಮಾಡ್ತಿದೀವಿ ನಾವು? ಪಾಪವನ್ನ ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಅದಕ್ಕೆ ಹೇಳೋದು, ಎಷ್ಟು ಜನ್ಮ ಇದೆ ಗೊತ್ತಿಲ್ಲ ಇನ್ನ. ಈ ಜನ್ಮದಲ್ಲಿ ಎಷ್ಟು ಕಾಲ ನಮಗೆ ಗೊತ್ತಿಲ್ಲ. ಎಷ್ಟು ನಿಮಿಷನೋ, ಎಷ್ಟು ಗಂಟೆನೋ, ಎಷ್ಟು ದಿನನೋ, ಎಷ್ಟು ವರ್ಷನೋ. ಸೀದಂತಿ ಭೂರಿ ಬಾರೇಣ ಜಾತೋ ಹಿ ಆತ್ಮಭವಾತ್ಯತಃ. ಸೀದಂತಿ ಉರಿತಾ ಇದೆ, ತತ್ತರಿಸ್ತಾ ಇದೀವಿ ನಾವು. ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದಾರೆ, ಚಟ 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 ಅಂತ. ಅಲ್ಲಿ ಇರಂಗಿಲ್ಲ, ಮೇಲೆ ಹಾರಂಗಿಲ್ಲ. ಬಾಂಡ್ಲಿಲಿ ಇರಂಗಿಲ್ಲ, ಮೇಲೆ ಹಾರಂಗಿಲ್ಲ. ಆ ಪರಿಸ್ಥಿತಿಲಿ ನಾವೆಲ್ಲರೂ ಇದ್ದೀವಿ.
ಅರ್ಥ ಮಾಡ್ಕೋಬೇಕು. ಸುಖ ಅಂತ ಕಾಣಿಸ್ತಿರ್ಬೋದು ನಮಗೆ, ಅದು ಸುಖ ಅಲ್ಲ. ಅದು ಎಷ್ಟೋ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸುಖ ಅಲ್ಲ ಇದು. ಎಮ್ಮೆ ಕೆಸರು ಬಿದ್ದಿರುತ್ತೆ, ಅದಕ್ಕೆ ಸುಖ ಅಲ್ಲ ಅದು. ಅದು ಕೆಸರು ಅಂತ ಗೊತ್ತಿಲ್ಲ ಅದಕ್ಕೆ, ಅಷ್ಟೇನೆ ಅಜ್ಞಾನ. ಅದು ಕೆಸರು ಅಂತ ಗೊತ್ತಾರೆ ನಾವು ಈಜಾಡ್ತೀವಿ ಅದ್ರಲ್ಲಿ. ಕೆಸರಲ್ಲಿ ಗೊಬ್ಬರದ ಗುಂಡಿಗೆ ಬಿದ್ದು ಒತ್ತಾಡಕ್ಕಾಗತ್ತೆ ನಾವು? ಯಾಕಂದ್ರೆ ಅದು ಗೊಬ್ಬರ ಕಸ ಅಂತ ಗೊತ್ತು ನಮ್ಗೆ. ಅದಕ್ಕೆ ಈ ಭೌತಿಕ ಜಗತ್ತು ಕಸ, ಇದು ಕಲ್ಮಶ ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಸೇದಂತಿ ಭೂರಿ ಭಾರೇಣ ಜಾತ ತತ್ತರ್ಸೋಗ್ತಾ ಇದೀವಿ ನಾವು. ಅದಕ್ಕೆ ಪ್ರತಿನಿತ್ಯ ಭಾಗವತ ಶ್ರವಣ ಮಾಡ್ಬೇಕು. ಹೇಗೆ? ಭವೇ ಶ್ಲಿಷ್ಯಮಾಣಾನಾಂ ಅವಿದ್ಯಾ ಕಾಮ ಕರ್ಮಭಿಃ ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಬಂದ್ರು ಈಗ ಶ್ರವಣ, ಸ್ಮರಣ, ಅರ್ಚನಾ, ಈ ತರ ನವವಿಧ ಭಕ್ತಿಯನ್ನ ಪುನರುಜ್ಜೀವನಗೊಳಿಸ್ಕೊಳ್ಳಿ. ಆ ಜಡವಾಗ್ಲಿ ಮನಸ್ಸಿಗೆ ಹೊರಕೆಲಿ ಯಾರು ಹೊಡೆದಿದ್ದಾರೆ ಅವ್ರಿಗೆ ಮಾತ್ರ ಭಾಗವತ ಅರ್ಥ ಆಗುತ್ತೆ. ಭಾಗವತ ಯಾರಿಗೆ ಅರ್ಥ ಆಗುತ್ತೆ? ರಾತ್ರಿ ಮಲಗಕ್ಕೆ ಮುಂಚೆ ಮನಸ್ಸಿಗೆ ಹೊಡೆದಿರ್ಬೇಕು ಚೆನ್ನಾಗಿ, ಬರೆ ಬರಂಗೆ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಬರೆ ಬರಂಗ್ ಹೊಡಿಬೇಕು. ಆಗ ಮಾತ್ರ ಬೆಳಿಗ್ಗೆ ಜಪ ಸೆಷನ್ ಅಟೆಂಡ್ ಮಾಡ್ತೀವಿ, ಮತ್ತೆ ಕ್ಲಾಸ್ ಅಟೆಂಡ್ ಮಾಡ್ತೀವಿ. ಇಲ್ಲಾಂದ್ರೆ ಇಲ್ಲ. ಕುಂತಿ ಹೇಳ್ತಾರೆ, ಕೃಷ್ಣ ನಾನ್ ತುಂಬಾ ಸಂಕಟ ಪಡ್ತಾ ಇದ್ದೀನಿ. ನಾನೊಬ್ಳೆ ಅಲ್ಲ, ಇಡೀ ಜಗತ್ತು ಕಷ್ಟ ಪಡ್ತಾ ಇದೆ. ಬಿಲ್ ಗೇಟ್ಸ್ ಕಷ್ಟ ಪಡ್ತಾ ಇದ್ದಾನೆ, ಅಂಬಾನಿ ಕಷ್ಟ ಪಡ್ತಾ ಇದ್ದಾನೆ, ಮೋದಿ ಕಷ್ಟ ಪಡ್ತಾ ಇದಾರೆ, ನಾನ್ ಕಷ್ಟ ಪಡ್ತಾ ಇದೀನಿ, ನೀವು ಕಷ್ಟ ಪಡ್ತಾ ಇದೀರಾ, ಕತ್ತೆ ಕಷ್ಟ ಪಡ್ತಾ ಇದೆ, ಹಂದಿ ಕಷ್ಟ ಪಡ್ತಾ ಇದೆ, ರೈಲ್ವೆ ಸ್ಟೇಷನ್ ಅಮಾಲಿ ಕಷ್ಟ ಪಡ್ತಾ ಇದೆ, ಎಲ್ಲರೂ ಕಷ್ಟ ಪಡ್ತಾ ಇದಾರೆ. ಯಾಕೆ? ಇದು ದುಃಖಾಲಯಂ. ಅದಕ್ಕೆ ಒಂದು ಈ ಭೌತಿಕ ಜಗತ್ತಿನ ಚಿತ್ರಣ ತೋರಿಸ್ತಾ ಇದೀವಿ ಅಷ್ಟೇ, ಇದು ಹೇಗಿದೆ ಅಂತ. ನೀವು MG ರೋಡಲ್ಲೇ ಮನೆ ಮಾಡ್ಕೊಂಡಿರಿ, ಡಿಪ್ಲೆಕ್ಸ್, ಟ್ರಿಪ್ಲೆಕ್ಸ್, ಹೋಮ್ ಥಿಯೇಟರ್, ಮನೆ ಮೇಲೆ ಸ್ವಿಮ್ಮಿಂಗ್ ಪೂಲು. ಅದಕ್ಕೆ ಹೇಳ್ತಾರೆ ಶ್ಲೋಕ ನಂಬರ್ 35, ಭಾವೇಸ್ಮಿನ್ ಕ್ಲಿಶ್ಯಮಾಣ ನವಿದ್ಯಾ ಕಾಮ ಕರ್ಮಭಿಃ ಶ್ರವಣ ಸ್ಮರಣಾರ್ಥಾನಿ ಕರಿಷ್ಯನ್ನಿತಿ ಕೇಚನ. ಅದಕ್ಕೆ ಸುಮ್ಮನೆ ಶ್ರವಣ ಮಾಡ್ರಿ, ಭಗವಂತಂದು ಕೀರ್ತನೆ ಮಾಡಿ. ಅದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ನಮಗೆ. ಏನೇನೆಲ್ಲ ಹಿಂದೆ ಮಾಡ್ಕೊಂಡ್ ಬಂದ್ವಿ ಅದನ್ನೆಲ್ಲ ಒಂದ್ಸಲ ಗುಡ್ಸಿ ಸೈಡ್ಗೆ ಇಟ್ಬಿಟ್ಟು, ಅದೇನೋ ಹೋಮ, ಅದೇನೋ ಹವನ, ಅದೇನೋ ಹರಕೆ ಹೊತ್ಕೊಳ್ಳೋದು, ಕುಂಬಳಕಾಯಿ ಕಟ್ಟೋದು, ಈ ದೃಶ್ಯ ಗಣಪತಿ ಇದೆ ಮನೆ ಮೊದಲು ಎಷ್ಟೋ ಜನ ದೃಶ್ಯ ಗಣಪತಿ. ಯಾವ ದೃಶ್ಯ ಗಣಪತಿ ನಿಮ್ಮನ್ನ ಏನ್ ಇದ್ ಪ್ರೊಟೆಕ್ಟ್ ಮಾಡುತ್ತೆ? ನಿಮ್ಮಲ್ಲಿ ಭಕ್ತಿ ಇಲ್ಲ ಅಂದ್ರೆ ಎಲ್ರು ಹಾಕೊಂಡ್ಬಿಡ್ತೀವಿ. 20 ರೂಪಾಯಿ ಕೊಟ್ರೆ ಒಂದು ದೃಶ್ಯ ಗಣಪತಿ ಫೋಟೋ ಕೊಡ್ತಾರೆ, ಮನೆ ಮುಂದೆ ಹಾಕೊಂಡ್ಬಿಡ್ತೀವಿ. ಮುಗ್ದೋಯ್ತು ಕತೆ. ಎಲ್ಲ ಮೂರ್ಖರ. ಇಲ್ಲಿಂದ ಆಚೆ ಬನ್ನಿ, ಹೊರಗೆ ಬನ್ನಿ. ಯಾರು ಹೇಳ್ತಾ ಇರೋದು? ಕುಂತಿ ಮಾಡಿ ಹೇಳ್ತಾ ಇರೋದು. ಕೃಷ್ಣ ಪ್ರಾರ್ಥನೆ ಮಾಡ್ತಿದ್ದಾಳೆ, ಹೆಂಗ್ ಮಾಡ್ತಾಳೆ ನೋಡಿ, ಹಿಂಗಿದೆ. ಕೃಷ್ಣ, ಈ ಮೂರ್ಖ ನೋಡಪ್ಪ, ದುಃಖದಲ್ಲಿ ಮುಳುಗಿದ್ದಾರೆ, ಆದ್ರೂ ನಿನ್ ಬಗ್ಗೆ ಶ್ರವಣ ಮಾಡ್ತಾ ಇಲ್ಲ, ಕೀರ್ತನೆ ಮಾಡ್ತಾ ಇಲ್ಲ, ಅವ್ರಿಗೇನ್ ಹೇಳೋಣ? ಹೇಳ್ತಾ ನೋಡಿ, ಶೃಣ್ವಂತಿ ಗಾಯಂತಿ ಗೃಣಂತ್ಯ ಭೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ ತಯೇವ ಪಶ್ಯಂತ್ಯ ಅಚಿರೇಣ ತಾವಕಂ ಭವ ಪ್ರವಾಹೋ ಪರಮಂ ಪದಾಂಬುಜಂ. ಭವಸಾಗರ ಅದ್ ಹೆಂಗಿದೆ? ಭವ ಪ್ರವಾಹ. ಒಂದು ಮಳೆ ಬಂದೇನೆ ಬೆಂಗಳೂರಲ್ಲಿ ಪ್ರವಾಹ ಕೊಚ್ಚಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ಕೆಂಗೇರಿ ಅಂತೂ ರೋಡಲ್ಲೇ ಬಂದ್ಬಿಟ್ಟಿರುತ್ತೆ ಒಂದು ಮಳೆಗೆ. ಇದು ಅಂತ ಮಳೆ ಅಲ್ಲ, ಇದು ಭವ ಪ್ರವಾಹ. ಉಪರಮಂ ಪದಾಂಬುಜ. ಯಾವ BBMP ಬರೋದಿಲ್ಲ ಅವಾಗ.
ಕಾರುಗಳು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಇದು ಸಾಮಾನ್ಯ ಸುನಾಮಿ ಅಲ್ಲ. ದಿವ್ಯ ಲೀಲೆಗಳನ್ನ ಸತತವಾಗಿ ಕೇಳುವರೋ, ಸತತ ವಾರಕ್ಕೊಂದಿನ, ತಿಂಗಳು ಒಂದಿನ ಅಲ್ಲ, ಅಥವಾ ಹಬ್ಬ ಬಂದಾಗ, ಯುಗಾದಿಗೆ ನಾವು ಮಾಡ್ತೀವಿ. ಯುಗಾದಿಗೆ ಮಾತ್ರ ಮಾಡ್ತೀರಾ? ಇಲ್ಲ, ಯುಗಾದಿ ಸಂಕ್ರಾಂತಿಗೂ ಮಾಡ್ತೀವಿ. ಅಷ್ಟೇನಾ? ವರ್ಷಕ್ಕೆ ಇಲ್ಲ, ಈಗ ಜ್ಞಾಪಕ ಬಂತು. ನಾವು ಹಬ್ಬಗಳ ಜ್ಞಾಪಕ ಬರ್ತಾ ಇಲ್ಲ. ಯುಗಾದಿ, ಸಂಕ್ರಾಂತಿ, ಇನ್ಯಾವುದೋ ಒಂದು ಹಬ್ಬಕ್ಕೆ ಓಕೆ ಅದಕ್ಕೂ ಮಾಡ್ತೀವಿ. ಅಲ್ಲ, ಯಾರು ನಿನ್ನ ದಿವ್ಯ ಲೀಲೆಗಳನ್ನ ಸತತವಾಗಿ ಕೇಳುವರೋ, ಸ್ತುತಿಸುವರೋ, ಪುನಃ ಅದನ್ನ ಪುನರಾವರ್ತನೆ ಮಾಡುವರೋ, ಅದಕ್ಕೋಸ್ಕರ ಹೋಮ್ವರ್ಕ್ ಕೊಡೋದು. ನೀವು ಕೇಳ್ತೀರ, ನನ್ಗೆ 60 ಜನ ಇದ್ದಾರೆ, ಎಷ್ಟು ಜನ ಆನ್ ಮಾಡಿಬಿಟ್ಟು ಹೋಗಿರ್ತಾರೆ ನನ್ಗೆ ಗೊತ್ತಿಲ್ಲ. ಯಾರೋ ಹಂಗ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ 60 ಜನ ಹೆಸರು ಕರೆದ್ರೆ ಒಂದು 20 ಜನ ಆದ್ರೂ ಆಬ್ಸೆಂಟ್ ಆಗಿರ್ತಾರೆ. ಓಕೆ, ಏನೋ ಕೆಲಸ ಅದು, ಓಕೆ, ತೊಂದ್ರೆ ಇಲ್ಲ. ಯಾರು ಅದನ್ನ ಪುನರಾವರ್ತನೆ ಮಾಡುವರೋ, ಅಂದ್ರೆ ಅದನ್ನ ಹೋಮ್ವರ್ಕ್ ಮಾಡ್ತಾರೋ, ಅವಾಗ ಏನಾಗುತ್ತೆ ಅಷ್ಟೇ ಅಲ್ಲ. ಈಗ ನಾವು ಕೆಲವರು ಆನ್ಸರ್ ಬರ್ದು ಕಳಿಸಿರ್ತಾರೆ, ನಾವು ಅದನ್ನ ಗ್ರೂಪಲ್ಲಿ ಹಾಕ್ತೀವಿ. ಕೆಲವರು ಗ್ರೂಪಲ್ಲಿ ಇರೋದಿಲ್ಲ, ಗ್ರೂಪಲ್ಲಿ ಹಾಕ್ತೀವಿ. ಅದು ನೋಡಿ ಖುಷಿ ಆಗುತ್ತೆ. ಎಷ್ಟೋ ಜನಕ್ಕೆ ಚೆನ್ನಾಗಿ ಆನ್ಸರ್ ಮಾಡಿದೆ, ಇಟ್ಟು ಓಟಿ, ವಾವ್ ಸೂಪರ್. ಅಷ್ಟಾದ್ರೂ ಮಾಡಿ ಹೋಗ್ಲಿ. ಯಾರಿಗೆ ಕಮೆಂಟ್ಸ್ ಮಾಡಕ್ ಬರೋದಿಲ್ಲ, ಕಮೆಂಟ್ಸ್ ಮಾಡೋದು ಕಲ್ತ್ಕೊಳ್ಳಿ ಹೋಗ್ಲಿ. ಇವತ್ತು ಹರಿ ಗುರು ವೈಷ್ಣವರ ಕೃಪೆಯಿಂದ 16 ಋತುಗಳು ಜಪ ಮಾಡಿದ್ದೇವೆ. ಹರಿ ಗುರು ವೈಷ್ಣವ ಕೃಪೆಯಿಂದ ನಾವು ಭಾಗವತ ಓದಿದ್ದೇವೆ. ವಾವ್ ಸೂಪರ್, ವೆರಿ ಗುಡ್. ಒಂದು ಕ್ಲಾಪ್ಸ್ ಹಾಕಿ. ಭಾಗವತಮ್ಮಲ್ಲಿ ಏನ್ ಹೇಳ್ತಾರೆ, ಕೃಷ್ಣ ಏನ್ ಹೇಳ್ತಾನೆ ಅದನ್ನೇ ಮಾಡ್ತಾ ಇರೋದು ನಾವು. ಹೋಮ್ವರ್ಕ್ ಕೊಡ್ತಾ ಇದೀವಿ ಅಂದ್ ಮಾತ್ರಕ್ಕೆ ಏನೋ ಇಷ್ಟ ಬಂದಂಗೆ ಮಾಡ್ತಾರೆ ಅಂತಲ್ಲ. ಕುಂತಿಮಣಿ ಹೇಳ್ತಿದಾರೆ ನೋಡಿ, ಯಾರು ಇನ್ನ ದಿವ್ಯ ಲೀಲೆನ ಸತತವಾಗಿ ಕೇಳ್ತಾರೋ, ನಾವು ಕೇಳ್ತಾ ಇದೀವಿ ಬೆಳಿಗ್ಗೆ ಸಾಯಂಕಾಲ. ಸ್ತುತಿಸುವರೋ, ಪುನಃ ಅದನ್ನ ಪುನರಾವರ್ತನೆ ಮಾಡುವರೋ, ಅಥವಾ ಹಾಗೆ ಇತರರು ಮಾಡುವುದನ್ನ ನೋಡಿ ಸಂತೋಷ ಪಡುವರೋ, ಅಂತವರು ಯಾವುದು ಮಾತ್ರವೇ ಜನನ ಮರಣ ಪುನರಾವರ್ತನ ತಡೆ ಹಿಡಿಯಬಲ್ಲದೋ ಅಂತ ನಿನ್ನ ಪಾದ ಕಮಲಗಳನ್ನ ಖಂಡಿತವಾಗಿಯೂ ಕಾಣುತ್ತಾರೆ. ಕಮೆಂಟ್ಸ್ ಮಾಡಿ ಹೋಗ್ಲಿ, ಅಟ್ಲೀಸ್ಟ್ ಕಮೆಂಟ್ಸ್ ಮಾಡಿ ಹೋಗ್ಲಿ. ವಾವ್, ಈ ಡಿವೋಟಿ ಓದಿದ್ದಾರೆ ಅಂತ ಇವತ್ತು ಭಗವದ್ಗೀತೆ. ಈ ಡಿವೋಟಿ ಆನ್ಸರ್ ಮಾಡಿದ್ದಾರೆ, ಸೂಪರ್. ಇಷ್ಟಾದ್ರೂ ಮಾಡಿ ಕೃಷ್ಣ ಕೃಪೆ ಕೊಡ್ತಾನೆ. ಇನ್ನೇನ್ ಮಾಡ್ತಾನೆ ಪಾಪ ಅವನು ತಾನೆ. ನಮಗ್ ಮಾಡಕ್ ಆಗ್ತಾ ಇಲ್ವಲ್ಲ, ನಮ್ಗೆ ಬರೆಯಕ್ ಆಗ್ತಾ ಇಲ್ಲ, ನಮ್ಗೆ ಓದಕ್ ಆಗ್ತಾ ಇಲ್ಲ, ಹೋಗ್ಲಿ ಬಿಡಿ. ಬರ್ದಿರೋರು ಇರ್ತಾರಲ್ಲ, ಅವ್ರ ಮೆಸೇಜ್ಗಳಿಗೆ ಒಂದು ಕಮೆಂಟ್ಸ್ ಮಾಡಿ ಹೋಗ್ಲಿ. ನಿನ್ನೆ ಒಂದು ಮೆಸೇಜ್ ಹಾಕಿದೆ, ಮಂತ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅಂತ. ಓಕೆನಾ, ಒಂದೇ 12 ಜನ ಮಾಡ್ತಾರೆ. ಕೆಲವರು ಹೊಸದಾಗಿ ಮಾಡ್ತಾರೆ, ಕೆಲವರು 2 ವರ್ಷದಿಂದ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ವಾವ್, ಕೃಷ್ಣನ್ ಸೇವೆ ಮಾಡ್ತಾ ಇದ್ದಾರೆ. ಎಷ್ಟು ಕೊಡ್ತಾರೋ ಅವ್ರಿಗೆ ಮಂತ್ಲಿ, ಅದು ಹಾಕಿಲ್ಲ ನಾನು. ಲಕ್ಷ್ಮಿ ಎಷ್ಟು ಅಂತ ಹಾಕಿಲ್ಲ, ಹೆಸರು ಕಮೆಂಟ್ಸ್ ಮಾಡಿ ನೋಡಿ ಎಂತ ಪರಿಸ್ಥಿತಿ ಬಂತು ನಮಗೆ. ನನ್ನ ನಂಬಿ ಕೃಷ್ಣ, ನನ್ನ ನಂಬಿ ದೇವೋತ್ತಮ ಪರಮ ಪುರುಷ, ನಾನು ದೇವೋತ್ತಮ ಪರಮ ಪುರುಷ. ಕೃಷ್ಣ ಏನೋ ಒಬ್ಬ ಹುಡುಗ ನಮ್ ಕೊಲ್ಲ ಬಾಲಕ ಅಷ್ಟೇ, ಪ್ಲೀಸ್ ನನ್ನ ನಂಬಿ, ನಾನು ದೇವೋತ್ತಮ ಪರಮ ಪುರುಷ. ಕೃಷ್ಣ ಜಾಸ್ತಿ ಆಯ್ತು ನಿಂದು. ದೇವ್ರಂತೆ ದೇವ್ರು, ಎಲ್ಲಿ ದೇವ್ರು ನೀನು? ನಾನ್ ನೋಡಿಲ್ವಾ? ನೀವು ಕೈ ಹಿಡ್ಕೊಂಡು ಹೋಗ್ಬೇಕಾದ್ರೆ ಎಡು ಬಿದ್ದಿದ್ದು, ಹೋಗಿ ಬಿದ್ದಿದ್ದು ನಮ್ಗೆ ಗೊತ್ತಿಲ್ವಾ? ನಿಮ್ಮಮ್ಮ ನೀನ್ ಕಟ್ಟಾಕಿದ್ ನಮ್ಗೇನ್ ಗೊತ್ತೇ ಇಲ್ವಾ? ದೇವ್ರಂತೆ ದೇವ್ರು, ಇದು ಪ್ರೀತಿ. ಅಂದ್ರೆ ಕೃಷ್ಣ ನನ್ ನಂಬಿ ಪ್ಲೀಸ್, ನನ್ನ ದೇವ್ರು ನನ್ನ ನಂಬಿ ಪ್ಲೀಸ್. ನಾವು ನಂಬೋದಿಲ್ಲ. ಆ ಪರಿಸ್ಥಿತಿ ಬರುತ್ತೆ, ನಮ್ದು ಉಲ್ಟಾ ಅಷ್ಟೇ. ಯಾವುದನ್ನು ಕೂಡ ಬಲವಂತವಾಗಿ ಮಾಡಬಾರ್ದು. ಇಷ್ಟ ಬಂದ್ರೆ ನಮ್ಗೆ ನಮ್ಮ ಒಳಗಿಂದ ಬರ್ಬೇಕದು. ಬರ್ಲಿ ಅಂತ ನೀವೆಲ್ಲ ಹೇಳ್ತಾ ಇರೋದು, ಒಳಗಿಂದ ಪ್ರೀತಿ ಬರ್ಬೇಕು ಕೃಷ್ಣ ಮೇಲೆ. ಖಂಡಿತ ಬರುತ್ತೆ, ಖಂಡಿತ ಬಂದೇ ಬರುತ್ತೆ, ಇವತ್ತಲ್ಲ ನಾಳೆ. ಈ ಕೊನೆ ಶ್ಲೋಕ ನಾನು ರಿಪೀಟ್ ಮಾಡಿ ಸ್ಟಾಪ್ ಮಾಡ್ತೀನಿ. ಸ್ಕಂದ 1 ಅಧ್ಯಾಯ 8 ಶ್ಲೋಕ 36, 35, 32 ಹೇಳ್ತೀನಿ. ಭವೇಸ್ಮಿ ಕ್ಲಿಶ್ಚಮ
विद्या कामकर्मभिः श्रवणसमाहानि करिष्यन्निति केचन शृण्वन्ति गायन्ति गृह्णन्त्यभीक्ष्णशः स्मरन्ति नन्दन्ति तवेहितं जनाः त एव पश्यन्त चेण तावकं भवा प्रवाहो परं पदाम्बुजम् ಓ ಕೃಷ್ಣ, ಸ್ಮರಣ, ಶ್ರವಣ, ಅರ್ಚನ ಮೊದಲಾದ ಭಕ್ತಿ ಸೇವೆಯನ್ನ ಪುನರುಜ್ಜೀವನಗೊಳಿಸಿ ಭೌತಿಕ ನೋವುಗಳಿಂದ ನಲುಗುತ್ತಿರುವ ಬದ್ಧಾತ್ಮರಿಗೆ ಅವುಗಳಿಂದ ಮುಕ್ತಿ ನೀಡುವುದಕ್ಕಾಗಿ ಮತ್ತು ಮೋಕ್ಷವನ್ನ ಗಳಿಸಲು ನೆರವಾಗುವುದಕ್ಕಾಗಿ ನೀನು ಈ ಭೂಮಿಯಲ್ಲಿ ಅವತರಿಸಿದ್ದೀಯೇ. ಓ ಕೃಷ್ಣ, ಯಾರು ನಿನ್ನ ದಿವ್ಯ ಲೀಲೆಗಳನ್ನ ಸತತವಾಗಿ ಕೇಳುವರೋ, ಸ್ತುತಿಸುವರೋ, ಪುನಃ ಅದನ್ನ ಪುನರಾವರ್ತನೆ ಮಾಡುವರು ಅಥವಾ ಹಾಗೆ ಇತರಂತಂದ್ರೆ ಸಂತೋಷ ಪಡೋದು. ಈ ಡಿವೋಟಿ ನೋಡ್ರಿ ಎಷ್ಟು ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ದಾರೆ ನೋಡಿ, ಬೆಳಿಗ್ಗೆ ಪಾಪ ಅವ್ರು ಇದು ಮಾಡ ಹಂಗ್ ಮಾಡಲ್ಲ. ಭೌತಿಕ ಜನರು ಹಂಗ್ ಮಾಡಲ್ಲ. ಅವನೇನು ಮಾಡ್ಕೋತಾನೆ, ಮಾಡ್ಕೊಳ್ಳಿ. ಪ್ರಾಪಂಚಿಕವಾದಿಗಳಾಗಬಾರ್ದು, ನಾವು ಲೌಕಿಕರಾಗಬಾರ್ದು. ನಾವು ಭಕ್ತರು ಇನಿಷಿಯೇಷನ್ ರೆಡಿ ಆಗ್ತಾ ಇದಾರೆ, ಆಗಿದ್ದಾರೆ. ಓಕೆ, ನಾವು ಆ ಲೆವೆಲ್ಗೆ ನಾವು ಹೋಗಕ್ ಆಗ್ತಾ ಇಲ್ಲ ಇನ್ನು. ಓಕೆ, ಪರವಾಗಿಲ್ಲ. ಅವ್ರ ಕೃಪೆ ನಮ್ಮ ಮೇಲೆ ಇರಲಿ, ಅವ್ರ ಇನ್ಸ್ಪಿರೇಷನ್ ನಮಗೂ ಸಿಗ್ಲಿ. ಅವ್ರು ಚೆನ್ನಾಗಿ ಮಾಡ್ತಾ ಇದಾರೆ, ಮಾಡ್ಲಿ. ನಂದಂತಿ ಅಂತವರು ಯಾವುದು ಮಾತ್ರವೇ ಜನನ ಮರಣಗಳ ಪುನರಾವರ್ತಿಯನ್ನ ತಡೆ ಹಿಡಿಯಬಲ್ಲದೋ ಅಂತ ನಿನ್ನ ಪಾದ ಕಮಲಗಳನ್ನ ಖಂಡಿತವಾಗಿಯೂ ಕಾಣುತ್ತಾರೆ. ಓಕೆ, ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಹರೇ ಕೃಷ್ಣ. ಓಕೆ, ಏನಾದ್ರು ಪ್ರಶ್ನೆ? ಎಷ್ಟು ಜನಕ್ಕೆ ಹೃದಯಕ್ಕೆ ತಟ್ಟಿದೆ ಕೊಂದಿ ಮಾಡಿ ಪ್ರಾರ್ಥನೆ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಕೆ, ಥ್ಯಾಂಕ್ ಯು. ಹರಿ ಹರಿ. ಓಕೆ ಪ್ರಭು, ಹೇಳಿ ಪ್ರಭು. ಅದೇ ಇವತ್ತು ಕುಂತಿ ಮಹಾರಾಣಿಗೆ ಸ್ಥಿತಿ ಕೇಳಿದ ಮೇಲೆ ನಮ್ಗೆ ಒಂದು ಅಷ್ಟಾಗಿರೋದೇ ಅಂದ್ರೆ ಭಗವಂತ ಏನು ಮಾಡಿದ್ರೆ ನಮ್ಮ ಕೃಪೆಗೋಸ್ಕರನೇ ಮಾಡ್ತಾ ಇದೆ. ಆದ್ರೂ ನಾವು ಯೋಚನೆ ಮಾಡೋದು ಇದು ದೇಹದ ನೋಡ್ಕೊಂಡು ನಾವ್ ಹೇಳ್ತೀವಿ, ಭಗವಂತ ಹೊರಗಡೆ ಇರೋ ಪರಮಾತ್ಮನ ನೋಡಿ ಹೇಳ್ತಾರೆ. ಆದ್ರೆ ನಮ್ಮ ಇದ್ರ ಆತ್ಮನು, ಜೀವಾತ್ಮನು. ಕರೆಕ್ಟ್ ನೋಡಿ, ಜೀವ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ, ಅದನ್ನ ನಾವು ಸುಖ ಅಂತ ಭಾವಿಸ್ತಾ ಇದ್ದೀವಿ ಅಷ್ಟೇನೆ. ತೂರಿಕೆ ಕಂಡು ತೂರಿಕೆ ಅದೇ ಹೇಳ್ತಾ ಇದ್ವಿ ನಾವು. ಈ ಭೌತಿಕ ಜಗತ್ತಿನ ತೂರಿಕೆಯಲ್ಲಿದ್ದೀವಿ, ಅದು ಕೆರಿತಾ ಇದ್ವಿ. ಕೆರೆದು ರಕ್ತ ಬರುತ್ತೆ, ಅದನ್ನು ಸುಖ ಅಂತ ನಾವು ಭಾವಿಸ್ತಾ ಇದ್ವಿ. ಒಂಟೆ ಎಕ್ಸಾಂಪಲ್ ಕೊಡ್ತಾರೆ ಪ್ರಭುಪಾದ. ಒಂಟೆ ಮುಳ್ಳು ತಿನ್ನುತ್ತೆ, ವಾಪಸ್ ಕಳ್ಳಿ ಆ ಮುಳ್ಳು ನಾಲ್ಗೆ ಚುಚ್ಚುತ್ತಲ್ಲ, ಆಗ ರಕ್ತದ ಜೊತೆಗೆ ಅದು ಚಪ್ಪರ್ಸ್ಕೊಂಡು ತಿಂತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ. ಹಾಗೆ ನಾವು. ಓಕೆ, ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಓಕೆ, ಮತ್ತೆ ಯಾರಿಗಾದ್ರೂ ಕುಂತಿ ಭಾವ, ಯಾರಿಗಾದ್ರೂ ಒಂದ್ ಕ್ಷಣ ಕುಂತಿ ಮಹಾರಾಣಿ ಬಂದ್ಲು ನನ್ನ ಆಪಸ್ಕೊಂಡ್ಲು ನನ್ನ ಭಾವ ಬಂತ? ಮನ್ಮನ ಭಾವ ಬಂತು. ನಾನೀಗ ಒಂದ್ ಕ್ಷಣ ಕುಂತಿ ಮಹಾರಾಣಿ ಆಗ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಬಂತ? ಉಷಾರಾಣಿ ಮತ್ತೆ. ಹರೇ ಕೃಷ್ಣ. ಹೇಳಿ ಮತ್ತೆ. ಅಷ್ಟು ರೇಂಜಿಗೆ ಬಂದಿಲ್ಲ ಪ್ರಭುಜಿ, ಯಾಕಂದ್ರೆ ಅವ್ರು ತುಂಬಾ ಇಂಟೆಲಿಜೆಂಟ್ ಇದಾರೆ. ಅವರಷ್ಟು ಪ್ರಭುಜಿ. ಬಟ್ ಅನ್ಸ್ತಾ ಇತ್ತು ಪ್ರಭು ಅವ್ರಿಗೆ, ನೀವ್ ಹೇಳಿದ್ರಿ ಅವ್ರ ಮಗ ಇಡೀ ಈ ಭೂಮಂಡಲಕ್ಕೆ ಚಕ್ರವರ್ತಿ ಆಗಿದ್ದುಕೊಂಡು ಅವರು ಎಷ್ಟು ವಿನಮ್ರನಾಗಿ ಈ ತರ ಭಗವಂತನಿಗೆ ಪ್ರೇ ಮಾಡ್ತಾರೆ. ಸೊ ಇದೆಲ್ಲ ನೋಡ್ತಾ ಇರ್ಬೇಕಾದ್ರೆ, ಬಟ್ ನಾವ್ ಏನಕ್ಕೂ ಇಲ್ಲ ಪ್ರಭುಜಿ. ಬಟ್ ಒಂದೊಂದ್ ಸತಿನೂ ಅವ್ರು ಪ್ರೇಯರ್ಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ತುಂಬಾನೇ ಫೀಲ್ ಆಗ್ತಾ ಇತ್ತು ಪ್ರಭುಜಿ. ಎಷ್ಟು ಒಂದೊಂದ್ ಸತಿ ನಮ್ಗೆ ಅನ್ಸ್ಬೇಕು ಪ್ರಭುಜಿ, ಈ ತರ ಕುಂತಿ ಮಹಾರಾಣಿ ಈ ತರ ಪ್ರೇಯರ್ಸ್ ನಾವ್ ಏನು ಓದಿದ್ವಿ ಶಾಸ್ತ್ರದಲ್ಲಿ, ಅದನ್ನ ಅಷ್ಟು ಫುಲ್ ರೇಟ್ ನಾವು ಅಪ್ಲೈ ಮಾಡಕ್ ಆಗಿಲ್ಲ ಅಂದ್ರೂ ಆ ಸಿಚುವೇಶನ್ ಬಂದಾಗ ಅಪ್ಲೈ ಮಾಡ್ಕೋಬೇಕು, ನಮ್ಗೆ ನೆನಪಿಗೆ ಬರಬೇಕು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ ಪ್ರಭುಜಿ. ಕುಂತಿ ಮಹಾರಾಣಿ ಪ್ರಾರ್ಥನೆ ಕೇಳಿನೋ ಪ್ರಭು, ಸಡನ್ ನಮ್ಗೊಂದು ಇದು ಏನಾದ್ರು ಪ್ರಾಬ್ಲಮ್ ಅಂತ ಬಂದಾಗ ಅದಕ್ಕೆ ಕೋಪನೋ ವೇದನೆನೋ ಪಟ್ಟು ಆದ್ಮೇಲೆ
ಸ್ವಲ್ಪ ಈಗ ಮಾಡಬಾರ್ದು ಅಂತ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಈ ತರ ನಾವು ಕೋಪನೋ ವೇದನೆ ತೋರ್ಸ್ಬಾರ್ದು, ವ್ಯಥೆ ಪಡಬಾರ್ದು ಅಂತ ಇದಾಗುತ್ತಲ್ಲ, ಅವಾಗ ನಾವ್ ಇನ್ನೂ ಪ್ಯೂರಿಫಿಕೇಶನ್ ಆಗ್ಲಿಲ್ಲ ಅಂತ ನಾ ಪ್ರಭು ಅರ್ಥ. ಓಕೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಅನರ್ಥ ಇರೋವರೆಗೂ ನಮ್ಗೆ ಯಥಾರೂಪ ಅರ್ಥ ಆಗೋದಿಲ್ಲ, ಬ್ಲರ್ ಕಾಣಿಸ್ತಾ ಇರುತ್ತೆ ನಮಗೆ ಅಷ್ಟೇ. ಸೊ ಫುಲ್ ಕ್ಲಿಯರ್ ಆಗೋದು, ಅನರ್ಥ ಪೂರ್ತಿ ಕ್ಲಿಯರ್ ಆಗೋವರೆಗೂ ನಾವು ನಿಷ್ಠೆಗೆ ಬರ್ತೀವಲ್ಲ, ಅನರ್ಥ ನಿವೃತ್ತಿ ನೆಕ್ಸ್ಟ್ ಹಂತ ನಿಷ್ಠೆಗೆ ಬಂದಾಗ ಭಗವಂತ ನಮ್ಗೆ ಕೃಪೆ ಕೊಡ್ತಾ ಇರ್ತಾನೆ, ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆ. ಸೊ ಇನ್ನು ನಮ್ಮಲ್ಲಿ ಅನರ್ಥ ಇದೆ, ಬಟ್ ಆ ಹಂತಕ್ಕೆ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಈಗ ಮಾತಾಜಿ ಹೇಳಿದಾಗೆ ಕುಂತಿ ಮಹಾರಾಣಿ ಹಂತಕ್ಕೆ ನಾವು ಹೋಗಕ್ ಆಗೋದಿಲ್ಲ, ತುಂಬಾ ಕಷ್ಟ ಇದೆ. ಬಟ್ ಇಲ್ಲೋ ಒಂದು ಕ್ಷಣ, ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಾವು ಮೈ ಮರೆತು ಅದ್ರ ಬಗ್ಗೆ ಶ್ರವಣ ಮಾಡ್ತಾ ಇದ್ದಾಗ ಆ ಭಾವನೆ ಬರ್ಬೋದು. ಕೃಷ್ಣ ಕೊಡ್ತಾನೆ, ಆ ಭಾವನೆ ಕೊಡ್ತಾನೆ. ಓಕೆ, ಅದರಿಂದ ಆಚೆ ಬರಬೇಕು ಅಷ್ಟೇ. ಭೌತಿಕ ಅಮಲಿಂದ ನಾವು ಆಚೆ ಬಂದಾಗ ಇದೆಲ್ಲ ಅರ್ಥ ಮಾಡ್ಕೊಳಕ್ ಸಾಧ್ಯ. ಅಂದ್ರೆ ಈಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಓವರ್ ಆಲ್ ವ್ಯೂ ನಾವು ನೋಡಿದಾಗ ನಾವಿನ್ನೂ ಭೌತಿಕಲ್ಲಿ ಮುಳುಗಿದೀವಿ ಅಂತ. ಓಕೆ, ಪ್ರಭುಪಾದ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರ್ತಾರೆ. ಒಂದು ಗಿಳಿ ಇದೆ, ಆ ಗಿಳಿಗೆ ಓನರ್ ಏನ್ ಮಾಡ್ತಾನೆ, ಯಜಮಾನ ಹರೇ ಕೃಷ್ಣ ಹೇಳ್ಕೊಡ್ತಾನೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹೇಳ್ತಾ ಇರುತ್ತೆ. ಅದು ಯಾವಾಗ ಬೆಕ್ಕು ಬಂದು ಗಿಳಿ ಬಾಯಿಗೆ ಹಾಕ್ಬಿಡುತ್ತೆ, ಹರೇ ಕೃಷ್ಣ ಮರ್ತೋಗ್ಬಿಡುತ್ತೆ, ಅದಕ್ಕೆ ಕಾ 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 ಅಂತ ಹೋಗ್ತಾ ಇರತ್ತಂತೆ. ಅಂದ್ರೆ ನಮ್ ಪರಿಸ್ಥಿತಿ ಹಂಗೇನೆ. ಇವಾಗ ನಾವು ಹೇಳ್ತಾ ಇದೀವಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹೇಳ್ತಾ ಇದೀವಿ ನಾವು. ಯಾವಾಗ ಮಾಯೆ ಬಂದು ನಮ್ಮನ್ನ ಕತ್ತಿಗೆ ಬಾಯಿ ಹಾಕುತ್ತೆ, ಅವಾಗ ಮರ್ತೋಗ್ಬಿಡ್ತೀವಿ ನಾವು, ಅಲ್ವಾ? ಎಲ್ಲ ಮರ್ತೋಗ್ಬಿಡ್ತೀವಿ. ಕೃಷ್ಣನೂ ಇಲ್ಲ, ರಾಮನೂ ಇಲ್ಲ, ಕಾ 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 ಅಂತ ಅಂದ್ಬಿಡ್ತೀವಿ. ಯಾಕೆ? ಅನರ್ಥ. ಪ್ರಹ್ಲಾದರ ತಗೊಂಡೋಗಿ ಬಾವಿಗೆ ಹಾಕ್ತಿರು, ಹಾವಿರೋ ಕಡೆ ಹಾಕಿದ್ರು, ಬೆಂಕಿಗೆ ಹಾಕಿದ್ರು. ಬಟ್ ಭಗವಂತನ ಬಿಟ್ನ ಪ್ರಹ್ಲಾದ? ಇಲ್ಲ. ಅಂದ್ರೆ ನಾವು ಅವ್ರ ಕಂಪೇರ್ ಮಾಡಿ ಮಾತಾಡ್ತಾ ಇಲ್ಲ. ಅದು ಶುದ್ಧ ಭಕ್ತಿ, ಬಟ್ ಕಲಿಯುಗದಲ್ಲಿ ಆತರ ಮಾಡಕ್ಕಾಗಲ್ಲ ನಾವು. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ವದನ್ಯಾಯ ಅವತಾರ ಬಂದು ನಮಗೆ ಸುಮ್ಮನೆ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇರಿ, ರಿಪೀಟೆಡ್ಲಿ ಹೇಳ್ತಾ ಇರಿ ಅಂತ ಹೇಳೋದು ಅಷ್ಟೇ. ಓಕೆ ಮಾತಾಜಿ, ಅಂದ್ರೆ ನಾವು ಸ್ವಲ್ಪ ಕಷ್ಟನೂ ಪಡ್ಬೇಕು, ಅಷ್ಟು ಸುಲಭವಾಗಿ ಯಾವುದು ಸಿಗೋದಿಲ್ಲ ನಮ್ಗೆ. ಮಹೇಶ್ವರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಮ್ಮ ಬಂದಿರೋ ಕಷ್ಟಕ್ಕೆಲ್ಲ ನೆನ್ಸ್ಕೊಂಡ್ರೆ ಒಂದ್ಸತಿ ಕೃಷ್ಣ ಕೃಪೆ ಅನಿಸ್ತೈತೆ ಪ್ರಭು. ಯಾಕಂದ್ರೆ ಕೃಪೆಯಿಂದ ಅಷ್ಟು ಅದೆಲ್ಲ ಲೀಡ್ ಮಾಡಿದ್ರೆ ಈ ಭೌತಿಕ ಪ್ರಪಂಚದಿಂದ ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ಆಗುತ್ತೆ ಪ್ರಭು ನಮಗೆ. ಇದು ಶಾಶ್ವತ ಇಲ್ಲ ಅಂತ. ಅದು ಈ ತರ ಇವಾಗ ಅಂದ್ರಲ್ಲ, ಕುಂತಿ ಮಾತೆಗೆ ಹೆಂಗಿದೆಲ್ಲ ಕಷ್ಟಗಳು ಬಂದು ಅವರು ಇದಾಗಿದ್ದಾರೆ. ಕೃಷ್ಣ ಎಷ್ಟು ಕಷ್ಟ ಬಂದ್ರೇನು ಕೃಷ್ಣ ಅವ್ರ ಕಡೆ ಇದ್ದಾರೆ. ನಮ್ಗೂ ಅಷ್ಟೇ ಪ್ರಭು, ನಮ್ ಲೈಫಲ್ಲಿ ಎಷ್ಟೇ ಬರ್ಲಿ ಕೃಷ್ಣ ಒಬ್ರಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ಅನ್ಸುತ್ತೆ. ಇವೆಲ್ಲ ಕೊಟ್ಟಿರೋದನ್ನು ಕೃಷ್ಣ ಕೃಪಾ ಅಂತಾನೆ ಹೇಳ್ಬೇಕು ಪ್ರಭು. ಯಾಕಂದ್ರೆ ಕೃಷ್ಣ ನಮ್ಮನ್ನ ಬಾ ಬೇಡ ಇಲ್ಲಿ ನೀನು ಯಾಕೆ ಅಂತ ಆತರ ಅನಿಸ್ತೈತೆ ನಮ್ಗೆ. ಇದು ಭೌತಿಕ ಪ್ರಪಂಚ ಇಲ್ಲಿ ಶಾಶ್ವತ ಇಲ್ಲ, ನೀನು ನಮ್ಮ ಹತ್ರ ಇಷ್ಟು ನಮ್ಗ್ ಕೊಟ್ಟಿರೋ ಮಾಮೂಲಾಗಿ ಈ ಭೌತಿಕ ಪ್ರಪಂಚದ ಏನೇ ಕಷ್ಟ ಬಂದ್ರೇನು ನಮ್ಗ ಹಂಗ ಅನಿಸ್ತೈತೆ ಪ್ರಭು. ಅದಕ್ಕೋಸ್ಕರನೇ ಕೊಡ್ತಾರೆ ಅಂತ ಅನಿಸ್ತೈತೆ. ವೆರಿ ಗುಡ್. ಸೊ ಅಟ್ ಲೀಸ್ಟ್ ಈ ಹಂತಕ್ಕಾದ್ರೂ ನಾವು ಮನಸ್ಸು ಬಂತಲ್ಲ, ಪ್ರಶ್ನೆ ಮಾಡ್ತಾರೆ. ಹರೇ ಕೃಷ್ಣ ಪ್ರಭು. ಇದು ಕುಂತಿ ಮಹಾರಾಣಿ ಹೇಳ್ತಾರಲ್ಲ, ಯಶೋದಮಯಿ ನಿಮ್ಮನ್ನ ಇದ್ರು ಅವಾಗ ಅಳ್ತಾ ಇದ್ರಿ ನೀವು, ಮತ್ತೆ ಕಣ್ಣಲ್ಲಿ ಕಾವ್ಯ ಬರ್ತಾ ಇತ್ತು. ಭವಮೂರ್ತಿಯನ್ನ ಭಯಗೊಳಿಸೋ ನೀವೇ ಭಯಗೊಂಡ್ರಲ್ಲ, ಅದ್ಭುತವಾಗಿತ್ತು, ದಿಗ್ಭ್ರಮೆಗೊಳಿಸ್ತು ಅಂತ ಎಲ್ಲ ಹೇಳ್ತಾರಲ್ಲ ಪ್ರಭು. ಆ ಒಂದು ಕ್ಷಣ ಎಲ್ಲೋ ಒಂದು ಆ ಭಾವ ಬಂತು ಪ್ರಭು. ಆದ್ರೆ ಕುಂತಿ ಮಹಾರಾಣಿ ಭಾವನ ಅನುಭವಿಸುವಷ್ಟು ಯೋಗ್ಯತೆ ನಮ್ಗಿಲ್ಲ. ಬಟ್ ಆ ಒಂದು ಕ್ಷಣ ಕಣ್ ತುಂಬಿಕೊಳ್ತು ಪ್ರಭು. ಮತ್ತೆ ನಮ್ಗೆ ಎಷ್ಟೇ ಕಷ್ಟ ನೋವು ಬಂದ್ರು ಭಗವಂತ ನಮ್ ಜೊತೆ ಕೃಷ್ಣ ಇದಾರೆ ಅನ್ನೋ ಒಂದು ದೃಢ ನಂಬಿಕೆ ಇದೆ ಪ್ರಭು. ಓಕೆ, ಸೂಪರ್. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಓಕೆ, ನೋಡಿ ಅದು ಬರುತ್ತೆ. ಹೇಳಿ ಪ್ರಭು. ಇಲ್ಲಿ ನಮಗೆ 26ನೇ ಶ್ಲೋಕದಲ್ಲಿ ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್, ಅಂದ್ರೆ ಕೃಷ್ಣನ ಅಪ್ರೋಚ್ ಮಾಡಕ್ಕೆ ಏನ್ ಕ್ವಾಲಿಫಿಕೇಶನ್ಸ್ ಬೇಕಂತ ಹೇಳ್ತೀರಾ ಪ್ರಭು? ಜನ್ಮ ಇಷ್ಟ ಅಂದ್ರೆ ಅಲ್ಲಿ ಭಗವಂತ ಯಾವ ರೀತಿ ಅಂತ ಸೂಪರ್ ಒಳ್ಳೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇಷನ್ ಕೊಟ್ರಿ ಪ್ರಭು. ಅಲ್ಲಿ ಆ ವಿಚಾರ ತುಂಬಾ ಇಷ್ಟ ಆಯ್ತು. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ಅಕಿಂಚನ ಭಕ್ತನ ಬಗ್ಗೆ ಹೇಳಿದ್ರಲ್ಲ ಪ್ರಭು, ಅದು ತುಂಬಾ ಚೆನ್ನಾಗಿತ್ತು. ಅದೇ ಕೃಷ್ಣ ರೆಸಿಪ್ರೋಷನ್ ಅನ್ನೋದು ಆ ವಿಚಾರ.
ಸೊ ಇಲ್ಲಿ ಇನ್ನೊಂದೇನಂದ್ರೆ ಭಗವಂತನೇ ಅಲ್ಲಿ ಕುಂತಿದ್ದೀವಿ ಹೇಳ್ತಿದ್ದಾರೆ, ನೀನೇ ಎಟರ್ನಲ್ ಟೈಮ್, ನೀನೇ ಪ್ರತಿಯೊಂದು ನೀನೇ ಅನ್ನೋದು. ಅಂದ್ರೆ ಭಗವಂತಂದು ಅಷ್ಟು ಗ್ಲೋರಿಫಿಕೇಶನ್ ಮಾಡ್ತಾ 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 ಎಲ್ಲೋ ಒಂದ್ ಕಡೆ ನಾವು ಪ್ರತಿದಿನ ಅಂತ ಒಂದು ಗ್ಲೋರಿಫಿಕೇಶನ್ ಮಾಡ್ಬೇಕು. ಆ ಮಟ್ಟಕ್ಕೆ ನಾವು ಆ ಕೃಪೆ ಕೊಡಿ ಅಂತಂದ್ರೆ ಭಗವಂತ ಇಲ್ಲಿ ಇಸ್ ಇಂಪಾರ್ಷಲ್ ಟು ಎವ್ರಿ ಒನ್. ಎಲ್ಲೋ ಒಂದ್ ಕಡೆ ನಮಗ್ ಮಾತ್ರ ಬರೀ ಭಕ್ತರಿಗೆ ಮಾತ್ರ ಕೃಪೆ ಸಿಗುತ್ತೆ ಅನ್ಕೊಂತೀವಿ ಪ್ರಭು. ಅದು ಸುಳ್ಳು ಪ್ರಭು. ನೀವೆಲ್ಲಾ ಎಕ್ಸಾಂಪಲ್ಸ್ ಕೊಡ್ರಿ. ಇಲ್ಲಿ ಎಂತ ರಾಕ್ಷಸರ ಇರ್ಬೋದು, ಶಿಶುಪಾಲ ಇರ್ಬೋದು, ಪ್ರತಿಯೊಬ್ಬರಿಗೂ ಭಗವಂತ ಅಲ್ಲಿ ಕೃಪೆ ಕೊಡ್ತಾರೆ. ಬಟ್ ಅಕಾರ್ಡಿಂಗ್ ಟು ದೆಮ್, ಅವ್ರವ್ರು ಏನ್ ಡಿಸೈರ್ಸ್ ಇದೆ, ಅವ್ರಿಗೆ ಯಾವ ರೀತಿ ಯಾವ ಮಟ್ಟಕ್ಕೆ ಇರ್ತಾರೋ ಆ ಮಟ್ಟಕ್ಕೆ ಭಗವಂತ ಅವ್ರು ರೆಸಿಪ್ರೂಟ್ ಮಾಡ್ತಾ ಇರ್ತಾರೆ ಪ್ರಭು. ಸೊ ಅದು ನನಗೆ ಖಂಡಿತ ತುಂಬಾ ಚೆನ್ನಾಗಿ ಒಳ್ಳೆ ಎಕ್ಸ್ಪ್ಲೇಷನ್ ಕೊಟ್ರಿ. ವೆರಿ ನೈಸ್ ಪ್ರಭು. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ. ಪ್ರಭುಜಿ, ಒಂದ್ ಕ್ಷಣ ನನ್ಗೆ ಭಕ್ತರನ್ನ ಬಿಟ್ಟು ಅಭಕ್ತರನ್ನ ನೋಡ್ಕೊಂಡಾಗ ನೀವು ಕೆಲವೊಂದ್ ಶ್ಲೋಕಗಳು ಹೇಳಿದ್ರಲ್ಲ, ಅದು ನನ್ಗೆ ತುಂಬಾ ಅವ್ರಿಗೆ ನಾನು ಹೋಗಿ ಯಾಕ್ ಮಾಡ್ತಾ ಇಲ್ಲ, ನೀವು ಯಾಕ್ ಮಾಡ್ತಾ ಇಲ್ಲ ಅಂತ ನಂಗನ್ಸು. ನೀವ್ ಹೇಳಿದ್ರಿ ಲೌಕಿಕವಾಗಿ ದರಿದ್ರರಾದವ್ರ ಸೊತ್ತು ಎನಿಸಿದ ನಿನ್ಗೆ ನನ್ನ ಪ್ರಣಾಮ ಅಂತ ಹೇಳ್ತಾರೆ ಕುಂತಿ ತಾಯಿ. ಅದನ್ನ ನನ್ಗೆ ಅಭಕ್ತರ್ ನೋಡಿ ಅನ್ಕೊಂತಾ ಇದೀನಿ. ನಾನೇ ಕುಂತಿ ಅನ್ಕೊಂಡ್ ನಾನು ಅವ್ರಿಗೆ ಹೇಳ್ತಾ ಇದೀನಿ ಪ್ರಭು. ಇನ್ನೊಂದ್ ಶ್ಲೋಕ ಏನಂದ್ರೆ, ನೀನು ಅನಂತ ಆದಿ ಪರಮನಿಯಾಮಕ ಎಲ್ಲಾ ನೀನೆ. ಆದ್ರೆ ನೀನು ನಾವು ಕೃಷ್ಣ ಪ್ರಜ್ಞೆಗೂ ಮುಂಚೆ ಮತ್ತೆ ಈಗ ಬಂದಿರೋದಕ್ಕೂ ನಮ್ಗೆ ಹೌದು, ಕೃಷ್ಣ ಎಲ್ರಿಗೂ ಕೂಡ ಸಮಾನವಾಗಿ ಅನುಗ್ರಹ ನೀಡ್ತಾನೆ. ಆದ್ರೆ ಇದನ್ನ ಯಾರು ಅರ್ಥ ಮಾಡ್ಕೊಂತ ಇಲ್ಲ. ಯಾಕೆಂತ ಅದು ಆ ಭಕ್ತರನ್ನ ನೋಡಿದಾಗ ಯಾಕೆ ಕೃಷ್ಣನ್ ಇದ್ ಮಾಡ್ತಾ ಇಲ್ಲ ಇವ್ರು, ಅವನೆಲ್ಲರಿಗೂ ಒಂದೇ ಸಮಾನವಾಗಿ ಕೊಟ್ಟಿದಾನಲ್ಲ ಭಕ್ತಿನ, ಯಾಕೆ ಇವ್ರು ಮಾಡ್ತಾ ಇಲ್ಲ ಅನ್ಸ್ತು. ಆಮೇಲೆ ಮತ್ತೆ ಇನ್ನೊಂದ್ ಏನಂದ್ರೆ, ಎಲ್ಲಾ ಲೀಲೆಗಳನ್ನ ಮಾಡಿದ್ದಾರೆ ಭಗವಂತ, ಅದನ್ನು ಕೂಡ ಹರ್ಕೊಂತ ಇಲ್ಲ ಅವ್ರು. ಎಲ್ಲ ಅವನೊಬ್ಬ ಮಾನವ ಬಿಡು, ಅವ್ನ್ ಮನುಷ್ಯನಂಗ್ ಮಾಡ್ತಿದ್ದಾನೆ ಅಂತ ಅವ್ರ ಅರ್ಥ ಮಾಡ್ಕೊಂತ ಇದ್ದಾರೆ. ಯಾಕೆ ಅವನ್ನ ಅರ್ಕೊಂತ ಇಲ್ಲ ಅಂದ್ರೆ, ಭಕ್ತಿ ಮಾಡ್ತಾ ಇಲ್ಲ, ಡೈಲಿ ಭಗವದ್ಗೀತೆ ಇವೆಲ್ಲ ಶ್ರವಣ ಮಾಡ್ತಾ ಇಲ್ವಲ್ಲ ಪ್ರಭು, ಅದ್ರಿಂದ ಅಂತ ಅನ್ಸುತ್ತೆ. ಇನ್ನೊಂದ್ ಏನಂತಂದ್ರೆ ಪ್ರಭು, ಮತ್ತೆ ಯಶೋದೆ ಭಗವಂತನ ಕಟ್ಟ ಹಾಕ್ತಾಳೆ. ಆ ಒಂದು ಪ್ರೀತಿ ವಾತ್ಸಲ್ಯ ಇದೆಯಲ್ಲ, ನಾವು ಕೂಡ ಭಕ್ತಿಯಲ್ಲಿ ಭಗವಂತನ, ನನಗೂ ಹಂಗೆ ಅನ್ಸ್ತಾ ಇತ್ತು ಪ್ರಭು, ಕಟ್ಟಾಕೋದು ಭಗವಂತನ ಹಿಂಗ್ ಇಟ್ಕೊಂಡ್ ಅದೆಲ್ಲ ನನ್ಗೂ ಫೀಲ್ ಮಾಡ್ಕೊಂತ ಇದೆ ಪ್ರಭು. ಆಮೇಲೆ ಇನ್ನೊಂದ್ ಹೇಳ್ತಾರೆ, ಹೌದೌದು ವಾತ್ಸಲ್ಯ ಭಾವ ಪ್ರಭು. ಆಮೇಲೆ ನೀವ್ ಹೇಳಿದ್ರಿ, ಯಾವಾಗ ನಾವು ಇಷ್ಟನ್ನೆಲ್ಲ ಅರ್ಥ ಮಾಡ್ಕೊಂತೀವಲ್ವಾ, ಕೇಳ್ತೀವಿ, ಸ್ತುತಿಸ್ತೀವಿ, ಅದನ್ನ ಮತ್ತೆ ಮತ್ತೆ ಪುನರಾವರ್ತನೆ, ಅದು ಇದನ್ನ ನಾವು ಖಂಡಿತ ಮಾಡ್ಬೇಕು, ಪುನರಾವರ್ತನೆ. ನೀವ್ ಹೇಳಿದ್ರಿ ಯಾವಾಗ ಈಗ ನಾವು ಕ್ಲಾಸ್ ಮಾಡ್ತೀವಿ, ಶ್ರವಣ ಮಾಡ್ತೀವಿ, ನಾವು ಕೇಳ್ತೀವಿ, ನಾವ್ ಏನ್ ಮಾಡ್ತೀವಿ, ನೆಕ್ಸ್ಟ್ ತೆಗೆದು ಬುಕ್ ಕ್ಲೋಸ್ ಮಾಡ್ಬಿಟ್ಟು ಸುಮ್ನೆ ಇಟ್ಬಿಡೋದಲ್ಲ. ಖಂಡಿತ ನೀವ್ ಹೇಳಿದ್ನ ಆ ಕ್ಲಾಸ್ ಅಲ್ಲಿ ನಾವ್ ಅದನ್ನ ಪುನರಾವರ್ತಿಸ್ಕೊಂಡ್ರೆ ಅದ್ ಯಾವತ್ತೂ ನಮ್ ತಲೆಯಿಂದ ಆಚೆಗೆ ಹೋಗಲ್ಲ ಪ್ರಭು. ಖಂಡಿತ ಅದು ಮತ್ತಿನ್ನೊಂದ್ ಏನಂದ್ರೆ, ಯಾರು ಈಗ ನೀವ್ ಹೇಳಿದ್ರಿ ವಾಟ್ಸಪ್ ಅಲ್ಲಿ ಹಿಂಗೆ ಅವ್ರು ಮಾಡಿದಾರೆ, ಅಷ್ಟು ಇದ್ ಮಾಡಿದಾರೆ, ಅದ್ ನೋಡಿ ನಾವು ಖುಷಿ ಪಟ್ಟಾಗ ನಮ್ಗೂ ಅದನ್ನ ಮಾಡ್ಬೇಕು ಅನ್ಸುತ್ತೆ. ಓ, ಇದ್ರಲ್ಲಿ ಏನೋ ಇದೆ ಅಲ್ವಾ, ಅದ್ ಮಾಡ್ಬೇಕು, ನಾವು ಮಾಡ್ಬೇಕು ಅನ್ನೋದು ಖಂಡಿತ ಅದ್ ಮನ್ಸಲ್ಲಿ ಬರುತ್ತೆ ಪ್ರಭು. ಇಷ್ಟು ನಮ್ಗೆ ಅದು ಲಾಸ್ಟಿಗೆ ಹೇಳ್ತಾರೆ, ಇದೆಲ್ಲ ನಿನ್ನ ಪಾದಕಮಲಗಳನ್ನ ಖಂಡಿತ ಕಾಣ್ತಾರೆ ಅಂತ ಕುಂತಿ ತಾಯಿ ಹೇಳ್ತಾ ಇದ್ದಾರೆ. ಅಷ್ಟು ನಾನು ಈ ಭಕ್ತರನ್ನ ನೋಡಿ, ಯಾಕೆ ಇವ್ರು ಹಿಂಗ್ ಮಾಡ್ತಾ ಇಲ್ಲ, ಯಾಕೆ ಈ ತರ ಮಾಡ್ತಿದ್ದಾರೆ, ಹೇಳ್ಬೇಕು ಎಷ್ಟು ಹೇಳ್ಬೇಕು ಅಂತ ಮನ್ಸಿಗೆ ತುಂಬಾ ಒಂಥರ ಫೀಲ್ ಆಗ್ತಿದೆ. ಇವ್ರು ಇನ್ನೂ ಇದ್ರಲ್ಲೇ ಇದಾರಲ್ಲ, ಈ ಲೌಕಿಕದಲ್ಲೇ ಇದಾರಲ್ಲ ಅಂತ ನಾನೇ ಫೀಲ್ ಮಾಡ್ಕೊಂತ ಇದ್ದೆ ಪ್ರಭು. ಚೆನ್ನಾಗಿ ವಿವರಣೆ ಕೊಟ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಒಂದೇ ಒಂದ್ ಶೇರ್ ಮಾಡ್ಕೋಬೋದಾ ಪ್ರಭು ಪಾದ್ರು? ಇವತ್ತು ಕ್ಲಾಸ್ ಸಂಬಂಧಪಟ್ಟಂಗೆ ಹೇಳಿ. ಅದೇ ಕ್ಲಾಸ್ ಸಂಬಂಧಪಟ್ಟಿದೆ ಪ್ರಭು. ಅಂದ್ರೆ ಒಂದು ಸಲ ಒಬ್ರು ಅಮೆರಿಕದವರು ಬರ್ತಾರೆ ಪ್ರಭುಪಾದ್ರ ಹತ್ರ, ನಾನು ದೇವ್ರ ಆಗ್ಬೇಕು ಅಂತ. ಅಂದ್ರೆ ನಾನು ಇಲ್ಲ ನಾನು ದೇವ್ರು ಅಂದ್ರೆ ಮಾಡಕ್ಕಾಗಲ್ಲ, ನಾನ್ ದೇವ್ರಿಗಿಂತ ಶ್ರೇಷ್ಠ ಮಾಡ್ತೀನಿ ಅಂತ. ಅದಕ್ಕೆ ಯಶೋದಾ ಮಾತೆ ಅದೇ ಅಂದ್ರೆ ಓಡಿಸ್ಕೊಂಡ್ ಹೋಗ್ತಾ ಇರೋದು, ಕೃಷ್ಣ ಮುಂದೆ ಇರ್ತಾರೆ, ಯಶೋದಾ ಮಾತೆ ಹಿಂದೆ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಹೇಳ್ತಾರೆ, ಇದ್ರಲ್ಲಿ ಯಾರು ದೇವ್ರು ಯಾರು ಮನುಷ್ಯರು ಅಂತ ಹೇಳಿದಾಗ, ಐ ಥಿಂಕ್ ಅಂದ್ರೆ ಬ್ಲೂ ಕಲರ್ ಇರೋದು ಭಗವಂತ, ಹಿಂದೆ ಓಡ್ತಾ ಇರೋದು ಮನುಷ್ಯರು. ಯಾಕೆ ಇವರು ಅಂದ್ರೆ ಓಡ್ತಾ ಇದ್ದಾರೆ ಅಂತ ಅವಾಗ ಪ್ರಭುಪಾದ ಹೇಳ್ತಾರೆ, ನಮ್ಮ ಭಕ್ತಿಗೆ ಭಗವಂತ ಅವ್ರ ದೇವತಮ ಪರಮ ಪುರುಷ ಆದ್ರೂನು ನಮ್ಮ ಭಕ್ತಿ ವಾತ್ಸಲ್ಯಕ್ಕೆ ಅವ್ರ ಆತರ ಇದು ಮಾಡ್ತಾರೆ ಪ್ರಭು. ಅಂದ್ರೆ ನೀವ್ ಹೇಳ್ತೀರಿ ಎಲ್ಲಾ ರುದ್ರ ಯಾರೇ ಆಗ್ಲಿ ಅವ್ರನ್ನ ನೋಡ್ರೇನೆ ಎಲ್ಲ ಓಡೋಗ್ಬಿಡುತ್ತೆ, ಅಂದ್ರೆ ಎಲ್ಲರೂ ಓಡ್ತಾರೆ. ಅಂತಂದ್ರೆ ಯಶೋಧ ಮಾತೆ ಅವ್ರನ್ನ ಅಂದ್ರೆ ಆತರ ಪ್ರೀತಿ ಭಾವ ಬರ್ಬೇಕು ಪ್ರಭು. ಯಾವಾಗ ಬರ್ಬೇಕು? ಹರೇ ಕೃಷ್ಣ. ಓಕೆ ಪ್ರಭು. ಕೃಷ್ಣ ಪ್ರಭು. ಪ್ರಭು ನನ್ಗೆ ಎಷ್ಟಾಗುತ್ತೆ ಇವತ್ತು ಹೋಗ್ತೀನಿ ಪ್ರಭು, ನಾನು ಭಾಗವತ ಅಲ್ಲ ಪ್ರಭು ಇದ್ ಮಾಡಕ್ಕೆ ಡಿಸ್ಟ್ರಿಬ್ಯೂಷನ್ಗೆ ಭಾಗವತ. ಓಕೆ, ಸೂಪರ್ ಮಾಡಿ. ಸಪೋರ್ಟ್ ಬೇಕಾದ್ರೆ ಹೇಳಿ. ಮಾತಾಜಿ ಹೇಳ್ತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.
ಒಂದು ಇಷ್ಟ ಆಯ್ತು ಪ್ರಭುಜಿ, ಅಂದ್ರೆ ಎಲ್ಲಾನು ಇಷ್ಟ ಆಯ್ತು. ಒಂದು ಇವಾಗ ಪಾಂಡವ ಪಕ್ಷಪಾತಿ, ಕೃಷ್ಣ ಪಾಂಡವ ಪಕ್ಷಪಾತಿ ಈ ತರ ಹೇಳ್ತಾರಲ್ಲ ಪ್ರಭುಜಿ, ಅದು ನಿಜವಾಗ್ಲೂ ಅವ್ರಿಗೇನು ಅಷ್ಟು ಗೊತ್ತಿಲ್ದ್ರೆ, ಬಟ್ ಇಲ್ಲಿ ಹೇಳಿದ್ರಲ್ಲ ಅವ್ರ ಭಾವಕ್ಕೆ ತಕ್ಕಂಗೆ ಅವ್ರಿಗೆ ಕೃಪೆ ನೀಡ್ತಾರೆ ಭಗವಂತ. ದುರ್ಯೋಧನ್ಗೆ ಅಷ್ಟೇ, ಪುತನೆಗೆ, ಕಂಸನಿಗೆ. ಸೊ ಈ ತರ ಅವ್ರಿಗೂನು ಕೃಪೆನೇ ಅದು ಅಂತ ನಾವು ಅರ್ಥ ಮಾಡ್ಕೊಂಡು ಇನ್ನೊಬ್ರು ಆತರ ಹೇಳ್ದಾಗೂ ನಾವು ಹೇಳ್ಬೋದು ಪ್ರಭುಜಿ. ಆಮೇಲೆ ಅವ್ರು ಎಷ್ಟು ಅಗಲಿಕೆಯಿಂದ ಇರ್ತಾರೆ ಅಂದ್ರೆ ಕೃಷ್ಣನ ಈ ತರ ಅವ್ರ ನಿತ್ಯಲೀಲ ಮುಗಿಸಿ ಹೋಗಿದ್ದಾರೆ ಅಂತಾನು ಅವ್ರ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ಅಂತ ಬಿದ್ರೆ ಅವ್ರಿಗೆ ಅದು ಹೇಳಲ್ಲ ಪ್ರಭುಜಿ. ಬಟ್ ಎಷ್ಟು ಬದ್ಧ ಸ್ಥಿತಿಯಲ್ಲಿ ಇದೀವಿ ಅಂತ ಅದ್ರಲ್ಲಿ ಅರ್ಥ ಆಗುತ್ತೆ. ನಾವು ಕೃಷ್ಣನ ಸ್ಮರಣೆಗೋಸ್ಕರ ನಾವೆಷ್ಟು ಒದ್ಲಾಡ್ತಾ ಇದೀವಿ. ಸೊ ಬಟ್ ಅವರು ಅಗಲಿಕೆ ಒಂದು ಕ್ಷಣಕ್ಕೂ ಬಿಟ್ಟಿರಲ್ಲ. ಇದೀವಿ ಅಂತ ಅದು ತುಂಬಾ ಹೇಳಿಸ್ತು ಪ್ರಭುಜಿ. ಆಮೇಲೆ ಇಲ್ಲಿ ಕುಂತಿ ಮಹಾರಾಣಿ ಹೇಳ್ತಾರೆ ಫಸ್ಟ್ ಶ್ಲೋಕದಿಂದ ಲಾಸ್ಟ್ ಶ್ಲೋಕದಲ್ಲಿ ಅದನ್ನೇ ಒತ್ತಿ ಹೇಳ್ತಾ ಇದ್ದಾರೆ. ಯಾರು ಅಂದ್ರೆ ಈ ಭೌತಿಕ ಜಗತ್ತಿಗೆ ಬರೋದ್ ಬೇಡ, ಈ ಪುನರಾವರ್ತಿ ಜನನ ಮರಣಗಳ ಪುನರಾವರ್ತಿಯಿಂದ ಬಿಡ್ಸ್ಕೋಬೇಕು. ಸೊ ಇದು ಭೌತಿಕ ಪ್ರಪಂಚದಲ್ಲಿ ಬಿಡ್ಸ್ಕೋಬೇಕು ಅಂದ್ರೆ ಕೃಷ್ಣನ ಅಂದ್ರೆ ಮತ್ತೆ ಮತ್ತೆ ನಿನ್ನ ದರ್ಶನ ಅಂದ್ರೆ ಮತ್ತೆ ಈ ಜನ ಮರಣಗಳಿಂದ ನಮ್ಗೆ ಬಿಡುಗಡೆ ಸಿಕ್ಕಂಗೆ. ಮತ್ತೆ ಇದು ಶೃಣ್ವಂತಿ ಗಾಯಂತಿ ಅದ್ರಲ್ಲೂ ಹಾಗೆ ಹೇಳ್ತಾರೆ, ನಿನ್ನ ದಿವ್ಯ ಲೀಲೆಗಳು ಯಾರು ಸತತವಾಗಿ ಕೇಳ್ತಾರೋ ಸ್ತುತಿಸ್ತಾರೋ ಮತ್ತೆ ಅದನ್ನ ಸ್ಮರಣೆ ಮಾಡ್ಕೊಂಡು ಬಟ್ ಆತರ ಯಾರು ಭಕ್ತಿ ಮಾಡ್ತಾರೋ ಅಂತವ್ರನ್ನ ನೋಡಿ ಸಂತೋಷ ಪಡೋರ್ಗೆ ಇಂಥವ್ರಿಗೆಲ್ಲ ನಿನ್ನ ಪಾದ ಪದ್ಮಗಳ ಮೇಲೆ ಆಕರ್ಷಣೆ ಬರ್ತದೆ. ಮತ್ತೆ ಈ ಭೌತಿಕದಲ್ಲಿ ಅವರು ಬರಲ್ಲ, ಪುನರಾವರ್ತಿ ಅನ್ನೋದು ಮತ್ತೆ ಈ ಜನ ಮರಣಗಳಿಂದ ಅವರು ಬಿಡುಗಡೆ ಪಡ್ತಾರೆ ಅಂತ. ಬಟ್ ನಾವು ಒಂದು ತಿಳ್ಕೊಬೇಕು ಪ್ರಭುಜಿ, ಭೌತಿಕ ಅನ್ನೋದು ಮತ್ತೆ ಜನ ಮರಣದಿಂದ ಆಚೆ ಹೋಗ್ಬೇಕಂದ್ರೆ ಭಗವಂತನ್ ಬಿಟ್ರೆ ಆ ಭಗವಂತನ್ಗೂನು ಅದೇ ಇಂಟೆನ್ಷನ್ ಇರುತ್ತೆ, ಭಕ್ತರಿಗೂನು ಅದೇ ಇರ್ತದೆ ಅಂತ. ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಪ್ರಭುಜಿ. ಭಗವಂತನ್ಗೆ ಭೌತಿಕಕ್ಕೆ ಬರೋ ಈ ತರ ಭೌತಿಕಕ್ಕೆ ಬರ್ಬೇಕು, ಅವರು ಈ ತರ ಲೀಲೆ ಮಾಡ್ಬೇಕು ಅಂತ. ಬಟ್ ಅವ್ರಿಗೇನು ಯಾರು ಆರ್ಡರ್ ಮಾಡ್ತಾ ಇಲ್ಲ. ಬಟ್ ಎಲ್ಲಾರು ಅವರ ಆರ್ಡರ್ ಪ್ರಕಾರ ಇವಾಗ ಬ್ರಹ್ಮ ಸೃಷ್ಟಿ ಮಾಡಿದ್ರು ಅಂದ್ರೂ ಅವ್ರ ನಿರ್ದೇಶನ ಪ್ರಕಾರ ಮಾಡ್ತಾರೆ. ಬಟ್ ಭಗವಂತನಿಗೆ ಆತರ ಯಾರು ಆರ್ಡರ್ ಮಾಡೋರಿಲ್ಲ. ಬಟ್ ಆದ್ರೂ ಅವ್ರು ಬರ್ತಾರೆ. ಬ್ರಹ್ಮ ವಿಮೋಚನೆಯಲ್ಲಿ ನೋಡ್ತೀವಲ್ಲ ಪ್ರಭುಜಿ, ಅವ್ರು ಎಷ್ಟು ಅವ್ರ ಫ್ರೆಂಡ್ಸ್ ಜೊತೆಲೆಲ್ಲ ಆ ಎಂಜಿಲೆಲ್ಲ ತಿಂತಾ ಇರ್ತಾರೆ. ಅವಾಗ ಬ್ರಹ್ಮಕ್ಕೆ ಇದು ಬರ್ತದೆ. ಸೊ ಅಷ್ಟು ಆಮೇಲೆ ಭಗವಂತನ ಮೇಲೆ ಹಿಂಗ ಈ ತರ ಓಡೋಗೋದು ಈ ತರ ಆಟಗಳೆಲ್ಲ ಎಷ್ಟು ಫ್ರೀಡಮ್ ಎಲ್ಲ ಕೊಡ್ತಾರೆ ಭಗವಂತನ ಶುದ್ಧ ಭಕ್ತರಿಗೆ. ಸೊ ಅದೊಂದು ಅರ್ಥ ಮಾಡ್ಕೊಂಡ್ರೆ ಈ ತರ ಯಾವ ಕಂಡೀಷನ್ಸ್ ಮೇಲೂನು ಅವ್ರು ಬರಲ್ಲ. ಅವ್ರು ಏನಕ್ಕೆ ಬರ್ತಾರೆ ಅಂದ್ರೆ ನಮ್ಮನ್ನ ಉದ್ಧಾರ ಮಾಡೋದಕ್ಕೆ ಬರ್ತಾರೆ ಅಂತ ಇಲ್ಲಿ ತುಂಬಾ ಅನಿಸ್ತು ಪ್ರಭುಜಿ. ಭಗವಂತನ ಭಕ್ತರು ಅದೇ ಇವಾಗ ಕುಂತಿದೇವಿನೂ ಅದೇ ಪ್ರಾರ್ಥನೆ ಮಾಡ್ತಾ ಇದಾರೆ, ಅವ್ರೊಬ್ಬರಿಗೋಸ್ಕರ ಅಲ್ಲ ಎಲ್ಲಾರ್ಗೋಸ್ಕರನು ಹೇಳ್ತಾ ಇದಾರೆ. ಭಗವಂತನ ಭಕ್ತರದು ಶುದ್ಧ ಭಕ್ತರದು ಅದೇ ಇಂಟೆನ್ಷನ್ ಇರುತ್ತೆ, ಬೇರೆ ಇನ್ನು ಅವ್ರದ್ದು ಸ್ವಾರ್ಥಕ್ಕೇನು ಇದು ಮಾಡಲ್ಲ ಅಂತ ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಭುಜಿ ಹರೇ ಕೃಷ್ಣ. ಪ್ರಭುಜಿ ಹೇಳಿ ಯಾರಾದ್ರು ಪ್ರಭುಜಿ ಮಾತಾಡ್ತಾರೆ. ಪ್ರಭು, ಈಗ ನಾವು ಎಲ್ಲರೂ ಸಹ ಭಕ್ತಿ ಮಾಡ್ತಾ ಇದೀವಿ ಅಂತ ನಾವು ಅನ್ಕೊಂಡಿದೀವಿ. ನಮಗ್ ಭಕ್ತಿನಲ್ಲಿ ಏನಪ್ಪ ಆಗತ್ತೆ ಅಂತಂದ್ರೆ, ಯಾರಿಗೆ ಪ್ರಾಬ್ಲಮ್ಸ್ ಬಂದಿಲ್ಲ ಅವ್ರೇನ್ ಮಾಡ್ತೀವಿ, ಖುಷಿಯಾಗಿ ಭಕ್ತಿ ಮಾಡಿದ್ರೆ ನಾವ್ ಹೀಗಿರ್ತೀವಿ ಹಾಗಿರ್ತೀವಿ ಅಂತ ಮಾಡ್ತಾ ಇರ್ತೇವೆ. ಯಾರಿಗೆ ಪ್ರಾಬ್ಲಮ್ಸ್, ಇವಾಗ ಉದಾಹರಣೆ ಭಕ್ತಿ ಮಾಡೋರ್ಗು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಪ್ರಾಬ್ಲಮ್ಸ್ ಇದ್ದಾಗ ಅದನ್ನ ಫೇಸ್ ಮಾಡ್ತಾ ಯಾರು ಭಕ್ತಿಯನ್ನ ಕಂಟಿನ್ಯೂ ಮಾಡ್ತಾರೆ ಅದೇ ಒಂದು ಮನಸ್ಥಿತಿ ಇಟ್ಕೊಂಡು, ಸೊ ಅವರಿಗೆ ಒಂದು ಅಂಶ ಕುಂತಿಯ ಮಾತೆಯ ಕಡೆಗೆ ಹೋಗ್ಲಿಕ್ಕೆ ಒಂದು ಅಂದ್ರೆ ಒಂದು ತಿಳ್ಕೊಬೇಕು ಪ್ರಭು. ಈಗ ಏನಾಗುತ್ತೆ, ಸೊ ಸಹಜವಾಗಿ ಎಲ್ಲರೂ ಅಷ್ಟೇನೆ ಪ್ರಾಕ್ಟಿಕಲಿ ಬಂದಾಗ ನಾವೆಲ್ಲರೂ ಫೇಲ್ ಆಗ್ತಾ ಇದ್ದೀವಿ. ಸೊ ಈಗ ಥಿಯರಿ ಕೇಳ್ತಾ ಇರ್ತೀವಿ, ಪ್ರವಚನ ಕೇಳ್ತೇವೆ, ನಮ್ಗೆ ಆನಂದ ಆಗುತ್ತೆ, ಖುಷಿ ಆಗುತ್ತೆ, ಎಷ್ಟು ಆಗಿದೆ ಹಾಗೆ ಹೀಗೆ ಭಗವಂತನ ಲೀಲೆ ಅಥವಾ ಭಕ್ತರ ಲೀಲೆಗಳು ಅಂತ ಭಕ್ತಿ ಮಾಡ್ತಾ ಇದೀವಿ. ಬಟ್ ನಾವ್ ಅನ್ಕೊಂಡಿರೋದೇನಂದ್ರೆ ಭಕ್ತಿ ಅಂದ್ರೆ ಪ್ಯೂರು, ಸೊ ನಾವು ಇನ್ಮೇಲೆ ಭಕ್ತಿ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಈ ರೀತಿಯಾಗಿ ಇರ್ತೀವಿ ಅಂತ ಭಾವ ಬರುತ್ತೆ. ಬಟ್ ರಿಯಲ್ ಬಂದು ಯಾರು ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರವಚನ ಕೇಳ್ತಾ ಭಕ್ತಿ ಮಾಡ್ತಾ ಜಪ ಮಾಡ್ತಾ ಅದನ್ನ ಅಳವಡಿಸ್ಕೋತಾರ, ಸೊ ಅವರು ಒಂದ್ ಅಂಶ ಭಕ್ತಿನಲ್ಲಿ ಬಂದಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡ್ಕೊಬಹುದು. ನಮ್ಮನ್ನ ನಾವೇ ಕನ್ಸಿಡರ್ ಮಾಡ್ಕೋಬಹುದು. ಸೊ ನಾವು ಪ್ರಾಕ್ಟಿಕಲ್ ಅಲ್ಲಿ ಫೇಲ್ ಆಯ್ತು ಅಂದ್ರೆ ಸೊ ನಮ್ಮಲ್ಲಿ ಇನ್ನ ಆ ಒಂದು ಹಂತ ನಾವು ತರ್ತಾ ಇಲ್ಲ. ಇನ್ನೇನಪ್ಪ ಆಗುತ್ತೆ ಅಂತಂದ್ರೆ, ಸೊ ಈಗ ಭಕ್ತಿ ಮಾಡೋರಿಗೆಲ್ಲ ಪ್ರಾಬ್ಲಮ್ಸ್ ಇಲ್ಲ ಅನ್ನಂಗ್ ಆಗ್ಬಿಟ್ರೆ ಏನ್ ಮಾಡ್ತಾರೆ, ಪ್ರತಿಯೊಬ್ಬರು ಅಂದ್ರೆ ಏನು ಅಸುರ ಶಕ್ತಿ ಅಂದ್ರೆ ಆ ಒಂದು ಜನ ಎಲ್ಲ ಇದಾರೆ. ಇವಾಗ ಯಾರು ಭಗವಂತನ ನಂಬಲ್ಲ ಅಥವಾ ಇನ್ನು ಮತ್ತವರು ಅವ್ರೆಲ್ರೂ ಸಹ ಭಕ್ತಿ ಮಾಡೋದು, ನಾನು ಹಿಂಗೆ ಸುಖವಾಗಿರ್ತೀನಿ, ನಾನು ಭಕ್ತಿ ಮಾಡೋದು ಅಂತ ಸರ್ವ ಎಲ್ಲ ಪ್ರಪಂಚದಲ್ಲಿ ಎಲ್ಲರ ತರಕಂತವ್ರು ಸಹ ಭಕ್ತಿ ಬಗ್ಗೆ ಬಂದ್ಬಿಡ್ತಾರೆ.
ಸೊ ಫಿಲ್ಟರ್ ಆಗ್ಬೇಕು ಅಂದ್ರೆ ಸೊ ಈ ಎರಡೂನು Okay. ಬ್ಯಾಲೆನ್ಸ್ ನಾವು ರಿಯಲ್ ಭಕ್ತಿ ಅನ್ನೋದು ಏನಾದ್ರು ಫಿಲ್ಟರ್ ಆಗೋದು ಪ್ರಭು. ಹರೇ ಕೃಷ್ಣ. ಓಕೆ ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ವೆರಿ ಗುಡ್. ಮತ್ತೆ ಹರೇ ಸರ್ ಕೃಷ್ಣ ಮಾತಾಜಿ. ಇಲ್ಲಿ 27ನೇ ಶ್ಲೋಕದಲ್ಲಿ ಹಾ ಈ ಹಾ ಕೈವಲ್ಯ ಪತಯ ನಮಃ ಅಂತ ಹೇಳ್ತಾರಲ್ಲ ಪ್ರಭು, ಕೈವಲ್ಯ ಮಾತಾಜಿ. ಪತಯ ಅಂತಾರೆ. ಅಲ್ಲಿ ಕೈವಲ್ಯ ಅಂದ್ರೆ ಮಾನಿಸ್ಟ್ ಹಾ ಇವರು ಯಾರೋ ಯೋಗಿಗಳು correct. ಜ್ಞಾನಿಗಳು ಅವ್ರಿಗೆ ಬರುತ್ತಾ ಪ್ರಭು? Correct. ಸ್ವಲ್ಪ ಹಾ ಅದೊಂದು ಮಾತಾಜಿ. ಎಕ್ಸ್ಪ್ಲೇಷನ್. ಮತ್ತೆ ಪ್ರಭುಪಾದ ಒಂದ್ ಕಡೆ ಹೇಳ್ತಾರೆ, ಕೈವಲ್ಯನೂ ಕೂಡ ಕೈವಲ್ಯ ನರಕಾಯತೆ ಅಂತ. ಅಂದ್ರೆ ನಾವು ಕೈವಲ್ಯವನ್ನ ಬಯಸಿದ್ರು ಅದು ನರಕಕ್ಕೆ ಸಮಾನ ಅಂತ. ಬಟ್ ಇಲ್ಲಿ ಈ ಶ್ಲೋಕದಲ್ಲಿ ಕೈವಲ್ಯ ಪತಿ ಅಂದ್ರೆ ಭಗವಂತ ಅದನ್ನು ಕೊಡ್ತಾನೆ. ಯಾರು ಭೌತಿಕ ಆಸೆ ಇಟ್ಕೊಂಡು ಬರ್ತಾರೆ ಅವ್ರಿಗೆ ಕೈವಲ್ಯನೂ ಕೊಡ್ತಾನೆ. ಬಟ್ ಯಾರು ಪ್ರೀತಿಯಿಂದ ಬರ್ತಾರೆ ಅವ್ರಿಗೆ ಭಗವಂತ ಸಾಂಗತ್ಯವನ್ನು ಕೊಡ್ತಾನೆ. ಸೊ ಇಲ್ಲಿ ಕೈವಲ್ಯ ಅನ್ನೋದು ಅಲ್ಟಿಮೇಟ್ ಮೋಕ್ಷ ಅಲ್ಲ. ಆಮೇಲೆ ಒಂದ್ ಕಡೆ ಹೇಳ್ತಾರೆ ಜರಾ ಮರಣ ಮೋಕ್ಷಾಯ ಅಂತ. ಬರೀ ಜರಣ ಮರಣದಿಂದ ಮುಕ್ತಿ ಪಡೆಯೋದು ಕೂಡ ಒಂದು ತರ ಮೋಕ್ಷ. ಬಟ್ ಇಲ್ಲಿ ನಾವು ಬಯಸ್ತಾ ಇರೋದು ಕೈವಲ್ಯ ಅಲ್ಲ, ಕೈವಲ್ಯಕ್ಕಿಂತನೂ ಮೇಲಿರುವಂತ ಮೋಕ್ಷ. ಅದು ಆತ್ಯಂತಿಕ ಮೋಕ್ಷ, ಅಂದ್ರೆ ಉನ್ನತವಾದ ಮೋಕ್ಷ, ಶಾಶ್ವತವಾದ ಮೋಕ್ಷ. ಸೊ ಇಲ್ಲಿನ ಕೈವಲ್ಯ ಅಂದ್ರೆ ಅದು ಪರಮಪದ ಅಂತ ಅನ್ಕೋಬಾರದು. ಭಗವಂತ ವೈಕುಂಠ ಲೋಕನು ಕೊಡ್ತಾನೆ, ಉನ್ನತ ಲೋಕನು ಕೊಡ್ತಾನೆ, ಧ್ರುವಲೋಕನು ಕೊಡ್ತಾನೆ, ಅವರವರ ಭಾವಕ್ಕೆ ತಕ್ಕ ಹಾಗೆ. ಓಕೆ, ಸೊ ಇಲ್ಲಿ ಕೈವಲ್ಯ ಅಂತ ಅಂದ್ರೆ ನಾವು ಅಂತಿಮ ಮೋಕ್ಷ ಅಲ್ಲ, ಅದಕ್ಕಿಂತ ಕೆಳಗಿನ ಮೋಕ್ಷ ಯಾವ್ದಾರ್ಬೋದು, ತಾತ್ಕಾಲಿಕ ಮೋಕ್ಷ ಅಷ್ಟೇ. ಓಕೆ, ಹರೇ ಸರಿ, ಥ್ಯಾಂಕ್ ಯು. ಹರೇ ಥ್ಯಾಂಕ್ ಯು. ಹರೇ ಕೃಷ್ಣ. ಓಕೆ, ಏನಾದ್ರು ಏನಿಲ್ಲ. ಓಕೆ, ಸೊ ಓದಿ ಕುಂತಿ ಪ್ರಾರ್ಥನೆ ಎಲ್ಲರೂ ಒಂದ್ಸಲ ಓದಿ, ಭಾವಾರ್ಥ ಸಮೇತ ಓದಿ, ಅರ್ಥ ಮಾಡ್ಕೊಳ್ಳಿ, ಫೀಲ್ ಮಾಡಿ, ಎಂಜಾಯ್ ಮಾಡಿ. ಅದಕ್ಕೆ ಅಂತ ಒಂದು ಅರ್ಧ ಗಂಟೆ 3/4 ಗಂಟೆ ಸ್ಪೇರ್ ಮಾಡಿ ಇಡಿ. ನಾವೇನ್ ಮಾಡೋದು ಅಂದ್ರೆ, ಈಗ 1 ಗಂಟೆ ಮಾಡೋ ಕೆಲಸ ನಾವು 3/4 ಗಂಟೆ ಮಾಡಿ, ಅದು ಒಂದು 5 ಮಿನಿಟ್ಸ್ ಅರ್ಲಿ ಮುಗಿಸ್ಕೊಂಡು ಆ ಥರ 5 ನಿಮಿಷ ಕೂಡಿಟ್ಕೊಂಡು ನಾವು ಭಾಗವತಕ್ಕೆ ಸ್ಪೆಂಡ್ ಮಾಡೋಣ. ಯಾಕಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಈಗ ನಾನು 1-2 ನಿಮಿಷ ಹೇಳ್ತೀನಿ. ಭಾಗವತವನ್ನ ಪ್ರತಿ ಒಂದೊಂದು ಶ್ಲೋಕ ಒಂದೊಂದು ಪದ ಅರ್ಥ ಹೇಳ್ಬೇಕು, ಅವಾಗ ನಮ್ಗೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಹಾಗಂತ ನಮಗೆ ಸಮಯದ ಅಭಾವ. ಸಮಯ ನಮ್ಗೆ ಎಷ್ಟು, ಈಗ 24 hours ನಮ್ಗೆ ಆಗೋದಿಲ್ಲ, ಏನಾದ್ರೂ ಒಂದು ಸೇವೆ ಮಾಡ್ತಾ ಇರ್ಬೇಕು. ಬಟ್ ಭಾಗವತಂ ಶ್ರವಣ ಮಾಡಕ್ಕೆ ಹೆಚ್ಚು ಸಮಯ ಕೊಡ್ಬೇಕು ನಾವು. ಓಕೆ, ತತ್ವಸಾರ ಅಂತ ಯಾಕೆ ನಾವು ಕೊಟ್ವಿ ಅಂದ್ರೆ, ಪೂರ್ತಿ ಎಲ್ಲಾನು ಹೇಳಕ್ಕಾಗಲ್ಲ, ಆದ್ರೆ ಕುಂತಿ ಮಾಡಿ ಪ್ರಾರ್ಥನೆ ಬಿಡಕ್ಕಾಗಲ್ಲ ನಮ್ಗೆ. ಪ್ರತಿಯೊಂದು ಶ್ಲೋಕನು ಹೇಳ್ಬೇಕು ಅನ್ಸುತ್ತೆ. ಸೊ ಆತರ ಒಳ್ಳೆ ಖುಷಿ ಕೊಡುತ್ತೆ. ಈ ನಿಮ್ಮ ಅಭಿಪ್ರಾಯಗಳು, ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಸೊ ಅದೆಲ್ಲ ಒಂಥರ ಸಾರ್ಥಕತೆ ಭಾವ ಬರುತ್ತೆ ನಮಗೆ. ಓಕೆ, ಅರ್ಥ ಆಗ್ತಾ ಇದೆಯಲ್ಲ, ಅಷ್ಟೇ. ಈಗ ನಮ್ಗೆ ಹೇಳುವ ಅರ್ಹತೆ ಇಲ್ಲ, ಏನು ನಮಗೆ ಭಗವಂತ ಕೃಪೆ ಕೊಟ್ಟಿದ್ದಾನೆ, ಗುರು ಮಹಾರಾಜರು ಕೃಪೆ ಕೊಟ್ಟಿದ್ದಾರೆ. ಸೊ ಆ ಕೃಪೆಯಿಂದ ನಾವು ಸಂತೋಷ ಹೇಳ್ತಾ ಇದ್ದೀವಿ. ಬಟ್ ಇನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ನೀವೆಲ್ಲರೂ ಪ್ರತಿಯೊಬ್ರು ಓದಿ ಹೇಳ್ಬೇಕು. ಪ್ರೇಮ ಮಾತಾಜಿ, ನೀವೇನು ಹೇಳಕ್ಕೆ ಹೊರಟಿದ್ರಿ? ಸ್ಟಾಪ್ ಆಯ್ತು. ಇದಾರ ಮಾತಾಜಿ? ಇಲ್ಲ, ಓಕೆ. ಅವರು ಏನು ಹೇಳಕ್ಕೆ ಹೊರಟು, ಹೀಗೆ ನಾವು ಜಾಸ್ತಿ ಸಮಯನ ಭಾಗವತಂ ಶ್ರವಣ ಮಾಡೋಕ್ಕೆ ಕೊಡೋಣ. ಓಕೆ, ಸೊ ಏನೇ ಡೌಟ್ಸ್ ಇದ್ರು ಅದನ್ನ ಒಂದು ಪ್ರಶ್ನೆ ಪಟ್ಟಿ ಮಾಡ್ಕೊಳ್ಳಿ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿ. ಆಮೇಲೆ ನಾವೇನು ಕ್ವಶನ್ಸ್ ಕೊಡ್ತೀವಿ ಎಲ್ರಿಗೂ ಬರೋಕ್ಕಾಗಲ್ಲ, ನನಗೂ ಅರ್ಥ ಆಗುತ್ತೆ, ಮನೆ ಕೆಲಸ ಕಮಿಟ್ಮೆಂಟು. ಅಟ್ಲೀಸ್ಟ್ ನಾವು ಕೊಟ್ಟಿರೋ ಪ್ರಶ್ನೆ ನಾವು ಒಂದ್ಸಲ ಓದಿ ಅದಕ್ಕೆ ಅರ್ಥನ ಹುಡ್ಕೊಳ್ಳಿ, ಉತ್ತರ ಹುಡುಕಿ. ಬರೀಕಾದ್ರೆ ಬರೀರಿ, ಬರೆದ್ರೆ ಒಳ್ಳೇದೇ. ಯಾಕಂದ್ರೆ ಪುನರಾವರ್ತನೆ ಅಂತ ಹೇಳಿದ್ರಲ್ಲ, ಪುನರಾವರ್ತನೆ ಮಾಡೋದು ಒಳ್ಳೇದು. ಓಕೆನಾ? ಸ್ಟಾಪ್ ಮಾಡಲಿಕ್ಕೆ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ಮ. ಹರೇ ಕೃಷ್ಣ ಮಾತಾಜಿ. ನೀವು ಓದಬೇಕು ಮಾತಾಜಿ, ಸುಮಿತ್ರಮ್ಮ ಮಾತಾಜಿ. ಇಲ್ಲ ಸ್ವಾಮಿ, ನಾವು ಅಕ್ಷರ ಇಲ್ಲ ನಮ್ಗ. ಅಕ್ಷರ ಬೇಕಾಗಿಲ್ಲ, ನಿಮ್ ನೀವು ಮಾತ್ ಸುಮ್ಮನೆ ಸಾಕ್ ನಮ್ಗ ಅರ್ಥ ಮಾಡ್ಕೇತೀರಿ ಸ್ವಾಮಿ. ಮಾತ್ ಸಾಕ. ಓಕೆ, ಯಾರಾದ್ರೂ ಮನೇಲಿದ್ರೆ ಮಾತಾಜಿ ಓದಕ್ಕೆ ಬರೆಯಕ್ ಬರ್ತಾರಲ್ಲ ಅಂತ ಮಕ್ಕಳು ಮೊಮ್ಮಕ್ಕಳು ಅವ್ರ ಕೂರ್ಸ್ಕೊಂಡು ನೀವು ಕೇಳಿಸ್ಕೊಳ್ಳಿ. ಓಕೆನಾ? ಅವ್ರು ಓದ್ದಂಗ ಆಗುತ್ತೆ. ಮಾಡಿ ಓದ್ತಾರೆ ಮಗ ಮೊಮ್ಮಗ. ಹಂಗಾರೆ ನೀವು ಅವ್ರ ಮುಂದೆ ಓದಿಸ್ಕೊಳ್ಳಿ ನೀವು. ಸರಿ ಸ್ವಾಮಿ. ಓಕೆ, ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗತ್ಕೃಷ್ಣ ಪ್ರಭುಪಾದ ಕಿ ಜೈ. ग्रंथरा श्रीमद् भागवतम की जय. युग धर्म हरिनाम संकीर्तन महायज्ञ की जय. अनंत कोटि वैष्णव वृंद की जय. हरे कृष्ण 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 हरे हरे, हरे राम 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 हरे. थैंक यू. हरे कृष्ण. राधे राधे. हरे कृष्ण. प्रणाम. हरे कृष्ण. हरे कृष्ण. प्रणाम माताजी. हरे कृष्ण. हरे कृष्ण प्रभु. हरे कृष्ण माताजी. हरे कृष्ण. हरे कृष्ण प्रभु. हरे कृष्ण. हरे कृष्ण. धन्यवाद. हरे कृष्ण प्रभु. दंडवत प्रणाम. प्रणाम माताजी. हरे प्रभु. हरे कृष्ण. हरे कृष्ण प्रभु. हरे हरे कृष्ण कृष्ण. ದಂಡವತ್. हरे कृष्ण. हरे कृष्ण. ಹರೇ ಕೃಷ್ಣ ಪ್ರಭು. हरे कृष्ण. ಪ್ರಭು ಥ್ಯಾಂಕ್ ಯು.
ಹರೇ ಕೃಷ್ಣ ಥ್ಯಾಂಕ್ ಯು ಮಾತಾಜಿ. ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ.